ओम नमः सिद्धेभ्यः। ओम नमः सिद्धेभ्यः। महावीर भगवन्तरवाणी श्री गौतम गुरु केलिದರು ದ್ವಾದಶಾಂಗ ಶ್ರುತ ರಚನೆಯ ಮಾಡಿ ಉಪದೇಶಾಮೃತ ನೀಡಿದರು. ಸೂತ್ರನುಗುಣ 24 ಠಾಣಿಯ ಚರ್ಚೆಯ ಮಾಡಲು ಬಯಸುವೆನು. ದೇವಶಾಸ್ತ್ರ ಗುರು ಚರಣವ ವಂದಿಸಿ ಆತ್ಮಿಕ ಸುಖವನ್ನು ಪಡೆಯುವೆನು. ಆತ್ಮಿಕ ಸುಖವನ್ನು ಪಡೆಯುವೆನು. ಶಾಂತಿಯಿಲ್ಲ. ಔದಾರಿಕ ಮಿಶ್ರ ಕಾಯಯುಗ ಯಾವ ಯಾವ ಗುಣಸ್ಥಾನಗಳಲ್ಲಿ ಇರ್ತದೆ? ಹೋಯ್ತಲ್ಲ. ಯಾವ ಯಾವ ಗುಣಸ್ಥಾನಗಳಲ್ಲಿ ಔದಾರಿಕ ಮಿಶ್ರ ಕಾಯ ಅನ್ನುವಂಥದ್ದು ಇರ್ತದೆ? ಈ ಪ್ರಶ್ನೆಗೆ ಉತ್ತರವನ್ನ ಹುಡುಕಿಕೊಳ್ಳಬೇಕು. ಯಾವ ಗುಣಸ್ಥಾನಗಳಲ್ಲಿ ಜನ್ಮವೂ ಇದೆ ಮತ್ತು ಮರಣವೂ ಇದೆ, ಎರಡೂ ಇದ್ದಲ್ಲಿ ಔದಾರಿಕ ಮಿಶ್ರ ಕಾಯಯೋಗ ಇರ್ತದೆ. ಮರಣಾನಂತರ ಜೀವ ಜನ್ಮ ಪಡೆಯಲಿಕ್ಕೆ ಎಲ್ಲಿ ಹೋಗುತ್ತದೆಯೋ ಆ ಜಾಗದಲ್ಲಿ ಹೋದಾಗ ಶರೀರ ಗ್ರಹಣ ಮಾಡಿ ಹೊರಡುವುದಕ್ಕಿಂತ ಮುಂಚಿತವಾಗಿ 6 ಪರ್ಯಾಪ್ತಿಗಳನ್ನು ಗ್ರಹಿಸುವಾಗ ಔದಾರಿಕ ಮಿಶ್ರ ಕಾಯಯೋಗ ಅನ್ನುವಂಥದ್ದು ಇರ್ತದೆ. ಇನ್ನು ಇದರಲ್ಲಿ ಒಂದು ವಿಶೇಷ ಏನು ಹೇಳ್ತಾಯಿತು ಅಂತಂದ್ರೆ, ಎಲ್ಲಿ ಜನ್ಮ ಮರಣ ಎರಡೂ ಇದೆಯೋ ಅಲ್ಲಿ ಅಂತೂ ಔದಾರಿಕ ಮಿಶ್ರ ಕಾಯಯೋಗ ನಿಯಮದಿಂದ ಇರ್ತದೆ. ವಿಗ್ರಹ ಗತಿಯಲ್ಲಿ ಔದಾರಿಕ ಕಾಯಯೋಗ ಇರುವುದಿಲ್ಲ. ಅಂದರೆ ಜೀವ ಈ ಶರೀರವನ್ನು ಬಿಟ್ಟು ಪರ ಶರೀರವನ್ನು ಗ್ರಹಣ ಮಾಡಲಿಕ್ಕೆ ಎಲ್ಲಿ ಹೋಗ್ತದೆಯೋ ಆ ಮಧ್ಯದ ಒಂದು ಸಮಯ ಅಲ್ಲಿ ಜೀವಿದೆ, ಕರ್ಮಗಳು ಇವೆ, ಆದ್ರೆ ಇನ್ನೂ ಮುಟ್ಟಿಲ್ಲಲ್ಲ. ಅದಕ್ಕಾಗಿ ಔದಾರಿಕ ಮಿಶ್ರ ಕಾಯಯೋಗ ಆಗಲಿ ವೈಕ್ರಿಕ ಮಿಶ್ರ ಕಾಯಯೋಗ ಆಗಲಿ ಇದು ಯಾವುದು ಇರುವುದಿಲ್ಲ. ಇನ್ನು ವೈಕ್ರಿಕ ಔದಾರಿಕ ಮಿಶ್ರ ಕಾಯಯೋಗವನ್ನು ಅರಿಹಂತ ಕೇವಲಿ ಭಗವಂತರು ಯಾವ ಗುಣಸ್ಥಾನದವರು? 13ನೇ ಗುಣಸ್ಥಾನದವರು ಅರಿಹಂತ ಕೇವಲಿ ಭಗವಂತರಿಗೂ ಕೂಡ ಈ ಮಿಶ್ರ ಕಾಯಯೋಗ ಇರ್ತದೆ ಅಂತ ಹೇಳಿದರು. ಅದು ಹೇಗೆ ಅಂತಂದ್ರೆ ಇದೇ ವಿಷಯವನ್ನ ಇಲ್ಲಿ ಹೇಳುವಂಥದ್ದು ಉಳಿದಿದೆ, ಮತ್ತೇನಿಲ್ಲ, ಎಲ್ಲ ಸಂಪೂರ್ಣವಾಗಿ ಆಗಿದೆ. ಔದಾರಿಕ ಮಿಶ್ರ ಕಾಯಯೋಗವೂ ಇದೆ ಮತ್ತು ಕಾರ್ಮನ ಕಾಯಯೋಗವೂ ಇದೆ. ಯಾರಿಗೆ? ಅರಿಹಂತ ಪರನಿಷ್ಠಿಗಳಿಗೆ. ಸ್ವಯೋಗ ಕೇವಲಿ 13ನೇ ಗುಣಸ್ಥಾನದ ಅರಿಹಂತ ಪರನಿಷ್ಠಿಗಳಿಗೆ ಇದೆ. ಯಾವ ತರ ಇದೆ? ಅವರು ತಮ್ಮ ಅಘಾತಿ ಕರ್ಮಗಳನ್ನ, ಘಾತಿ ಕರ್ಮಗಳಂತೂ ನಾಶ ಆಗಿ ಹೋಗಿವೆ. ಉಳಿದಂತ ಕರ್ಮಗಳು ಯಾವುವು? ಅಘಾತಿ ಕರ್ಮಗಳು.
ಏನೇನು ಉಳಿದಿವೆ? ವೇದನಿ ಕರ್ಮ, ಆಯುಕರ್ಮ, ಗೋತ್ರ ಕರ್ಮ ಮತ್ತು ನಾಮಕರ್ಮ. ಈ 4 ಅಘಾತಿ ಕರ್ಮಗಳೇನು ಉಳಿದಿವೆ. ಈ ಕರ್ಮಗಳ ಫಲ ಕೊಡ್ತಕ್ಕಂತಹ ಯಾವ ಕಾಲ ಇದೆಯೋ ಆ ಕಾಲ ಎಲ್ಲ ಕರ್ಮಗಳ ಕಾಲ ಸಮಾನವಾಗಿರಲ್ಲ. ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಇರ್ತದೆ. ಅದಕ್ಕಾಗಿ ಹೆಚ್ಚು ಕಡಿಮೆ ಇದೆ ಅಂತಂದ್ರೆ ಅವ್ರೇನ್ ಮಾಡ್ತಾರೆ? ಸಮುದ್ಘಾತವನ್ನ ಮಾಡಿಕೊಂಡು ಆ ಕರ್ಮಗಳ ಕಾಲ ಮರ್ಯಾದೆಯನ್ನ ಸಮವಾಗಿ ಮಾಡಿಕೊಳ್ತಾರೆ. ಯಾವ ಕರ್ಮದಷ್ಟು? ಆಯು ಕರ್ಮದ ಯಾವ ಒಂದು ಕಾಲ ಇದೆಯೋ, ಕಾಲದ ಪ್ರಮಾಣ ಇದೆಯೋ ಅಷ್ಟೇ ಆಗಬೇಕು. ಆಯು ಕರ್ಮವನ್ನು ಕಡಿಮೆನೂ ಮಾಡಿಕೊಳ್ಳಲಿಕ್ಕೆ ನಡಿಲ್ಲ ಮತ್ತು ಹೆಚ್ಚನ್ನು ಮಾಡಿಕೊಳ್ಳಲಿಕ್ಕೆ ನಡಿಲ್ಲ. ಆದ್ದರಿಂದ ಉಳಿದ ಯಾವ ಕರ್ಮಗಳನ್ನ ಹೆಚ್ಚು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಶಕ್ಯ ಇದೆಯೋ ಆ ಕರ್ಮಗಳನ್ನ ಆಯು ಕರ್ಮದ ಕಾಲ ಪ್ರಮಾಣವಾಗಿ ಸಮ ಮಾಡಿಕೊಳ್ತಾರೆ. ಅಂದ್ರೆ ಎಲ್ಲಾ ಕರ್ಮಗಳು ಆಯು ಕರ್ಮ ಎಷ್ಟಿವೆಯೋ ಅದೇ ಕಾಲ ಪ್ರಮಾಣದಲ್ಲಿ ಅವುಗಳೆಲ್ಲ ಕಡಿಮೆ ಆಗ್ತವೆ. ಕಡಿಮೆ ಇದ್ದದನ್ನ ಹೆಚ್ಚು ಮಾಡಿಕೊಳ್ಬಹುದು, ಹೆಚ್ಚಿದ್ದದನ್ನ ಕಡಿಮೆನೂ ಮಾಡಿಕೊಳ್ಳಬಹುದು, ಸಮಾನವಾಗಿ ಮಾಡಿಕೊಳ್ತಾರೆ. ಅಂದ್ರೆ ಯಾವ ಯಾವ ಕರ್ಮಗಳನ್ನ ಸಮಾನ ಮಾಡಿಕೊಂಡ್ರು? ಆಯು ಕರ್ಮ ಎಷ್ಟಿತ್ತು, ಎಷ್ಟಿದೆ 13ನೇ ಗುಣಸ್ಥಾನದಲ್ಲಿ ಹೋದ ನಂತರ ಅವರಿಗಿನ್ನು ಸಮುದ್ರಘಾತ ಮಾಡಿಕೊಂಡ ನಂತರ ಮುಕ್ತಿಯನ್ನು ಪಡೆಯಲಿಕ್ಕೆ ಬಹಳ ಕಡಿಮೆ ಸಮಯ ಉಳ್ಕೊಂಡಿದೆ. ಮೋಕ್ಷಕ್ಕೆ ಹೋಗುವಂತ ಕಾಲ ಸಮೀಪಿಸಿದಾಗ ಈ ಸಮುದ್ರಘಾತವನ್ನ ಅರ್ಹಂತ ಕೇವಲಿಗಳು ಮಾಡಿಕೊಳ್ತಾರೆ. ತಿಳಿತಾ ಇದೆಯಲ್ಲ? ಯಾವಾಗ ಮಾಡ್ಕೊಳ್ತಾರೆ? ಮೋಕ್ಷಕ್ಕೆ ಹೋಗುವಂತ ಕಾಲ ಸಮೀಪಿಸಿದಾಗ ಅವರು 13ನೇ ಗುಣಸ್ಥಾನದಲ್ಲಿ ಇರುವಂತವರು ಅವರು ಸಮುದ್ರಘಾತವನ್ನ ಮಾಡಿಕೊಳ್ತಾರೆ. ಯಾವ ತರ ಸಮುದ್ರಘಾತ ಮಾಡ್ತಾರೆ? ಸಮುದ್ರಘಾತ ಅಂದ್ರೆ ಏನು ಅದನ್ನು ಸ್ವಲ್ಪ ತಿಳ್ಕೊಳ್ಳಿ. ಸಮುದ್ರಘಾತ ಅಂತಂದ್ರೆ ಮೂಲ ಶರೀರ, ಇದು ಔದಾರಿಕ ಶರೀರ. ಮೂಲ ಶರೀರವನ್ನ ಬಿಡದೆ ತಮ್ಮ ಆತ್ಮನ ಪ್ರದೇಶಗಳನ್ನ ಹೊರ ತೆಗೆಯುವುದಕ್ಕೆ ಸಮುದ್ರಘಾತ ಅಂತ ಹೇಳ್ತಾರೆ. ಎಲ್ಲ ಆತ್ಮ ಪ್ರದೇಶಗಳನ್ನಲ್ಲ, ಶರೀರದಲ್ಲೂ ಇವೆ, ಆತ್ಮ ಶರೀರದಲ್ಲೂ ಇದೆ ಮತ್ತು ಆತ್ಮನ ಪ್ರದೇಶಗಳೆಲ್ಲ ಹೊರಗಡೆಗೂ ಬಂದಿವೆ. ಎಂಥದ್ದನ್ನ ಯಾವಾಗ ಮಾಡ್ತಾರಲ್ಲ ಅದಕ್ಕಂತಾರೆ ಸಮುದ್ರಘಾತ. ಈ ಸಮುದ್ರಘಾತಕ್ಕೆ ಎಷ್ಟೋ ಭೇದಗಳಿವೆ. ಸಪ್ತ ಸಮುದ್ರಘಾತ ಅಂತ ಹೇಳ್ತಾರೆ. ಇಂಥ ಸಮುದ್ರಘಾತಗಳು ನಮ್ಮೆಲ್ಲರಿಗೂ ಆಗ್ಬೋದು, ನಮಗೂ ಕೂಡ ಆಗ್ಬೋದು. ವೇದನಾ ಸಮುದ್ರಘಾತ, ಬಹಳ ಕಷ್ಟದಲ್ಲಿರುವಾಗ ಆತ್ಮ ಪ್ರದೇಶಗಳು ನಮ್ಮ ಶರೀರವನ್ನು ಬಿಟ್ಟು ಹೊರಗಡೆಗೆ ಬಂದು ಮತ್ತೆ ಒಳಗಡೆಗೆ ಸಿಗ್ತವೆ, ಮತ್ತೆ ಒಳಗಡೆಗೆ ಸೇರ್ತವೆ. ಮಾರಣಾಂತಿಕ ಸಮುದ್ರಘಾತ, ಮರಣ ಕಾಲದಲ್ಲಿ ನಮ್ಮ ಆತ್ಮ ಪ್ರದೇಶಗಳು ಎಲ್ಲಿ ಜನ್ಮ ತಾಳುವುದೇನಿದೆ ಇದೆ ಅಲ್ಲಿಯವರೆಗೆ ಹೋಗಿ ಆ ಸ್ಥಾನವನ್ನು ಮುಟ್ಟಿ ಮತ್ತೆ ವಾಪಸ್ ಬರ್ತವೆ. ಇದಕ್ಕೆ ಮಾರಣಾಂತಿಕ ಸಮುದ್ರಘಾತ ಅಂತ ಹೇಳ್ತಾರೆ. ಕಷಾಯದ ನಿಮಿತ್ತದಿಂದ ಹೊರಗೆ ಬಂದ್ರೆ ಕಷಾಯ ಸಮುದ್ರಘಾತ, ಹೊರಗೆ ಬಂದು ಮತ್ತೆ ಒಳಗಡೆಗೆ ಹೋಗ್ತಾರೆ. ಇದಕ್ಕೆ ಸಮುದ್ರಘಾತ ಅಂತಾರೆ. ಕಷಾಯ ಸಮುದ್ರಘಾತ, ಮಾರಣಾಂತಿಕ ಸಮುದ್ರಘಾತ. ಇಲ್ಲಿ ಪ್ರಸಂಗದಲ್ಲಿ ಯಾವುದನ್ನು ನಾವು ತಿಳ್ಕೊಳ್ತಾ ಇದ್ದೇವೆ, ಈ ಸಮುದ್ರಘಾತದ ಹೆಸರು ಕೇವಲಿ ಸಮುದ್ರಘಾತ. ಕೇವಲಿ ಭಗವಂತರಿಗೆ, ಅರ್ಹಂತ ಪರಮೇಷ್ಠಿಗಳಿಗೆ ಇರುವಂತಹ ಸಮುದ್ರಘಾತಕ್ಕೆ ಕೇವಲಿ ಸಮುದ್ರಘಾತ ಅಂತ ಕರೀತಾರೆ. ಈ ಸಮುದ್ರಘಾತದ ಕಾಲದಲ್ಲಿ ಈ ಸಮುದ್ರಘಾತದ ಕಾಲದಲ್ಲಿ ಅವರಿಗೆ ಬೇಕಾಗುವಂತ ಸಮಯ ಎಷ್ಟು? ಕೇವಲ 8 ಸಮಯ. 8 ಸಮಯದಲ್ಲಿ ಸಮುದ್ರಘಾತವನ್ನ ಮಾಡಿ ಮುಗಿಸುತ್ತಾರೆ.
ಅಷ್ಟರಲ್ಲಿ ಇವರ ಅಘಾತಿ ಕರ್ಮಗಳು, ಆಯು ಕರ್ಮದ ಕಾಲ ಪ್ರಮಾಣ ಎಷ್ಟಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಉಳಿದ ಅಘಾತಿ ಕರ್ಮಗಳು ಆಗಿಬಿಡ್ತವೆ. ಈಗ ಎಲ್ಲ ಕರ್ಮಗಳು ಸಮಾನ. ಇನ್ನು ಅವರು ಮೋಕ್ಷಕ್ಕೆ ಹೋಗುವಂತ ಕಾಲ ಬಂತು ಅಂತಂದ್ರೆ ಅವರ ಆಯು ಕರ್ಮ ಮುಗಿಯಿತು ಅಂತಂದಾಗ ಮರಣ ಆಗ್ತದೆ. ಯಾವ ಮರಣ ಆಗ್ತದೆ? 5ರಲ್ಲಿಯೇ ಯಾವ ಮರಣ ಆಗ್ತದೆ ಭಗವಂತನಿಗೆ? ಪಂಡಿತ ಮರಣ. ಯಾವ ಗುಣಸ್ಥಾನದಲ್ಲಿ ಆಗ್ತದೆ ಇದು? 14ನೇ ಗುಣಸ್ಥಾನದಲ್ಲಿ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಇರುವಂತಹ ಈ ಕಾರ್ಯ, ಸಮುದ್ರಘಾತದ ಕಾರ್ಯ, ಇದು 13ನೇ ಗುಣಸ್ಥಾನದಲ್ಲಿ ಆಗ್ತದೆ. ಆಯು ಕರ್ಮ ಅಂತರ್ಮುಹೂರ್ತ ಉಳಿದಿದೆ ಅನ್ನುವಾಗ ಆಗ್ತದೆ. ಹಾಗೆ ಈ ಸಮುದ್ರಘಾತವನ್ನ ಮಾಡಿ ಕೇವಲಿ ಭಗವಂತರು ಯಾವ ತರ ಮಾಡ್ತಾರೆ ಅದನ್ನು ಸ್ವಲ್ಪ ತಿಳ್ಕೊಳ್ಳಿ. ಕೇವಲಿ ಭಗವಂತರು ಸಮೋಷರ್ನಾದ ಇದು ಎಲ್ಲ ಬಿಟ್ಟು ಧ್ಯಾನಕ್ಕೆ ಕೊಟ್ಕೊಂಡು ಬಿಡ್ತಾರೆ. ಆ ಧ್ಯಾನಕ್ಕೆ ಕೊಟ್ಕೊಂಡು ಬಿಟ್ಟಾಗ ಸಮುದ್ರಘಾತ ಮಾಡ್ಕೊಳ್ಳೋದಿದೆ, ಆಯು ಕರ್ಮದ ಸಮಾನವಾಗಿ ಎಲ್ಲ ಕರ್ಮಗಳನ್ನು ಮಾಡ್ಕೊಳ್ಳೋದಿದೆ. ಅದಕ್ಕೆ ಕೊಟ್ಕೊಂಡು ತಮ್ಮ ಆತ್ಮ ಪ್ರದೇಶಗಳನ್ನ ದಂಡಾಕಾರದಿಂದ ಹೊರತೆಗ್ತಾರೆ. ದಂಡಾಕಾರವಾಗಿ ಅದಕ್ಕೆ ಇರುವಂತಹ ಆಕಾರಗಳು 4 ಸಮಯದಲ್ಲಿ 4 ಆಕಾರಗಳು. ಆಮೇಲೆ ಮತ್ತೆ ಪುನಃ ಆ 4 ಆಕಾರವಾಗಿಯೇ ಆತ್ಮ ಪ್ರದೇಶಗಳು ಸಂಕುಚಿತಗೊಂಡು ಮತ್ತೆ ಪುನಃ ದೇಹದಲ್ಲಿ ಪ್ರವೇಶ ಆಗ್ತದೆ. ಅದಕ್ಕೆ ಈ 4 ಸಮುದ್ರಘಾತಗಳ ವಿಷಯದಲ್ಲಿ ಸ್ವಲ್ಪ ವಿಶೇಷವಾಗಿ ತಿಳ್ಕೊಳ್ಳಿ. ದಂಡ ಅಂದ್ರೆ ದಂಡಾಕಾರ. ಈ ಕಂಬಿದೆಯಲ್ಲ, ದೊಡ್ಡದು ಕಂಬ, ಆತ್ಮ ಪ್ರದೇಶ ದಂಡಾಕಾರವಾಗಿ ಎಷ್ಟು ಉದ್ದ ಮಾಡ್ತಾರೆ? ಈ ತ್ರಸ ನಾಳಿದೆಯಲ್ಲ, 3 ಲೋಕದ ತ್ರಸ, ಈ ಲೋಕಾಕಾಶದಲ್ಲಿ ಮುಗಿತದೆ ಅಷ್ಟು ಪ್ರದೇಶಗಳವರೆಗೆ ಇದನ್ನು ದಂಡಾಕಾರವಾಗಿ ಮಾಡಿಕೊಂಡು ಕೆಳಗಡೆಗೂ ಹೋಗ್ತದೆ, ಮೇಲ್ಗಡೆಗೂ ಹೋಗ್ತದೆ. ಈ ತರ ಕೆಳಗಡೆಗೂ ದಂಡಾಕಾರ, ಎಲ್ಲಿ 7ನೇ ನರಕಿದೆ ಅದರ ಕೆಳಗಡೆಗೆ ಲೋಕ ಎಲ್ಲಿ ಮುಗೀತದೆ ಅಲ್ಲಿಂದ ಹಿಡ್ಕೊಂಡು ಲೋಕದ ತುದಿಯವರೆಗೆ ಆತ್ಮ ಪ್ರದೇಶಗಳನ್ನ ದಂಡಾಕಾರವಾಗಿ ಮಾಡ್ಕೊಳ್ತಾರೆ. ಅಂದ್ರೆ ಈ ಕಂಬಿದ್ದಾಗ ಈ ತರ ಆಗ್ತವೆ ಆತ್ಮ ಪ್ರದೇಶಗಳು. ಆಮೇಲೆ ಮೂಲ ಶರೀರವನ್ನು ಬಿಡ್ತವೇನು? ಬಿಡೋದಿಲ್ಲ. ಆ ಶರೀರದಿಂದ ಟಚ್ ಇರ್ತವೆ. ಅದರ ಕೆಳಗಡೆಗೂ ಆತ್ಮ ಪ್ರದೇಶ ಬೆಳ್ಕೊಳ್ತವೆ, ಮೇಲ್ಗಡೆಗೂ ಬೆಳ್ಕೊಳ್ತವೆ. ಈ ತರ ದಂಡಾಕಾರವನ್ನು ಮೊದಲನೇ ಸಮಯದಲ್ಲಿ ದಂಡಾಕಾರ ಮಾಡಿಕೊಳ್ತಾರೆ. ಆಮೇಲೆ 2ನೇ ಸಮಯದಲ್ಲಿ, ಸಮಯ ಅಂದ್ರೆ ಗೊತ್ತಲ್ಲ ಎಷ್ಟು ಚಿಕ್ಕದು, ಅಷ್ಟು ಸ್ಪೀಡ್ ಅವರಿಗೆ. ಒಂದು ಸಮಯ ಕಳೀತಂತಂದ್ರೆ ಎಷ್ಟು ಕಾಲ? 1 ಸೆಕೆಂಡ್ದೊಳಗೆ ಎಷ್ಟು ಅವಧಿ ಇರ್ತವೋ, ಒಂದು ಅವಧಿದೊಳಗೆ ಎಷ್ಟು ಸಮಯ ಇರ್ತವೋ ಅದನ್ನ ಕಲ್ಪನೆ ಮಾಡ್ತೇವೆ. ಅದರಿಂದ ಎಷ್ಟು ಸಮಯ ಬೇಕು? ಕೇವಲ 4 ಸಮಯ ಮಾತ್ರ ಬೇಕು ಅವರಿಗೆ. 4 ಸಮಯ ಕೇಳ್ತಾ ಇದ್ರಿಲ್ಲ, ಲಕ್ಷ ಕೊಟ್ಟು ಕೇಳಿ. 4 ಸಮಯ ಮಾತ್ರ ಬೇಕಾಗ್ತದೆ ಈ ಸಮುದ್ರಘಾತಕ್ಕೆ. ಮೊದಲ ಯಾವ ಇದು ಮಾಡ್ಕೊಂಡ್ರು? ದಂಡಾಕಾರ. ಇದಕ್ಕೆ ದಂಡ ಸಮುದ್ರಘಾತ. ಇದನ್ನು ಸಮುದ್ರಘಾತ, ಇದು ಸಮುದ್ರಘಾತವೇ, ದಂಡ ಸಮುದ್ರಘಾತ. ಆಮೇಲೆ ಕಪಾಟ, ಅದೇ ಕಂಬ ಕಪಾಟದ ಆಕಾರವಾಗಿ ಆಯತಾಕಾರ. ಕಪಾಟ ಇರ್ತದೆ ಅಲ್ಲ, ಚೌಕಲ್ಲ, ಈ ತರ ಚೌಕ, ಆಯತಾಕಾರ ಚೌಕಲ್ಲ, ಆಯತಾಕಾರದಿಂದ ಆತ್ಮ ಪ್ರದೇಶಗಳನ್ನು ಬೆಳೆಸ್ಕೊಂಡ್ಬಿಡ್ತಾರೆ. ಇದು ಕಪಾಟ ಆಕಾರ ಆಯಿತು. ಇದು ಕಪಾಟ ಸಮುದ್ರಘಾತ. ಆಮೇಲೆ ಕಪಾಟದಂತೆ ಬೆಳೆಸಿಕೊಂಡಾಗ ಇನ್ನು ಲೋಕ ಯಾವ ಆಕಾರದಲ್ಲಿ ಇದೆಯೋ ನೋಡಿದ್ರಲ್ಲ, 3 ಲೋಕ ಯಾವ ಆಕಾರದಲ್ಲಿ ಇದೆಯೋ ಕಲ್ಪನೆಗೆ ಬಂತಲ್ಲ, 3 ಲೋಕದ ಆಕಾರ. ಆ ಕಪಾಟದಿಂದ 3 ಲೋಕದ ಆಕಾರದಲ್ಲಿಯೇ ಮಾಡಿಕೊಳ್ತಕ್ಕಂಥ ಪುರುಷಾರ್ಥ ಆಗ್ತದೆ. ಆವಾಗ ಅದನ್ನ ಪ್ರತರಾಕಾರ ಅಂತ ಹೇಳ್ತಾರೆ. ಇದು ಪ್ರತರ ಸಮುದ್ರಘಾತ. ಆಮೇಲೆ ಪ್ರತರಾಕಾರ ಅಂತಂದ್ರೆ ಇನ್ನೂ ಲೋಕದಲ್ಲೆಲ್ಲ ಆತ್ಮ ಪ್ರದೇಶಗಳು ಹಬ್ಬಿಕೊಂಡಿಲ್ಲ. ಹಬ್ಬಿಕೊಳ್ಳತಕ್ಕಂಥ ಮುಂಚಿನ ಸಮುದ್ರಘಾತಕ್ಕೆ ಪ್ರತರ ಸಮುದ್ರಘಾತ ಅಂತ ಹೇಳ್ತಾರೆ. ಇದು ಪ್ರತರಾಕಾರ. ಆಮೇಲೆ ಅದೇ ಪ್ರತರಾಕಾರದಿಂದ ಲೋಕ
ಎಷ್ಟು ಒಳ ಪ್ರದೇಶಗಳಿವೆಯೋ ಆ ಒಳ ಪ್ರದೇಶಗಳಲ್ಲಿ ಈ ಆತ್ಮನನ್ನ ತುಂಬಿಬಿಡ್ತಾರೆ. ಈಗ ಒಂದು ಉದಾಹರಣೆಗೆ ಇದನ್ನ ತಿಳಿಸ್ಬೇಕು ಅಂತಂದ್ರೆ, ಈಗ ನೋಡಿ, ಮೂರು ಲೋಕದ ಒಂದು ಡಬ್ಬಿ ಮಾಡೋದು. ಒಂದು ಡಬ್ಬಿ ಮಾಡಿಬಿಟ್ಟು ನಾವು ಅದ್ರೊಳಗೆ ಹೋಗ್ಬೋದು, ಕೂತ್ಕೊಂಡು ಬಿಡೋದು. ಕೂತ್ಕೊಂಡು ನಮ್ಮ ಹೊಟ್ಟೆಯಲ್ಲಿ ಗಾಳಿ ತುಂಬೋದು. ತುಂಬಿಕೊಂಡು ಗಾಳಿಯನ್ನ ಹೊರಗೆ ಬಿಡೋದು. ಆ ಗಾಳಿ ಮೊದಲು ಬಿಡುವಾಗ ದಂಡಾಕಾರವಾಗಿ ಹೋಗ್ಬೇಕು, ಆಮೇಲೆ ಅದು ಕಪಾಟಾಕಾರ ಆಗಬೇಕು, ಆಮೇಲೆ ಪ್ರತಾರಕಾರ ಆಗಬೇಕು, ಆಮೇಲೆ ಲೋಕದಲ್ಲಿ ಎಲ್ಲ ಕಡೆಗೆ ಆ ವಾಯು ತುಂಬಿಕೊಂಡು ಬಿಡಬೇಕು. ಆ ಥರ ಕಿವಿಗೆ ಹೋಗುವಂತರು ತುಂಬಿ ಬಿಡ್ತಾರೆ. ತುಂಬಿದ ತಕ್ಷಣ ಈ ಉಳಿದ 3 ಕರ್ಮಗಳೇನಿರ್ತವೆ ಅವು ಎಲ್ಲ ತಮ್ಮ ಕಾಲ ಸ್ಥಿತಿಯನ್ನ ಬಿಟ್ಟು ಆಯು ಕರ್ಮ ಎಷ್ಟಿದೆಯೋ ಅಷ್ಟೇ ಸ್ಥಿತಿಗೆ ಬಂದ್ಬಿಡ್ತವೆ. ಈ ತರದ ಒಂದು ಅವರ ಅಂತಿಮ ಕಾಲದಲ್ಲಿ ಮಾಡುವಂತಹ ಕಾರ್ಯ. ಇದನ್ನ ಕೇವಲ ತೀರ್ಥಂಕರಷ್ಟೇ ಮಾಡ್ತಾರಂತಲ್ಲ, ಎಷ್ಟು ಜನ ಮುನಿಗಳು ಮುಕ್ತಿಯನ್ನು ಪಡಿತಾರೆ. ಈ ತರದ ಒಂದು ಸಮುದ್ಘಾತವನ್ನ ಮಾಡಿಕೊಳ್ತಕ್ಕಂಥ ಅವಶ್ಯಕತೆ ಇರ್ತದೆ. ಯಾಕೆಂತಂದ್ರೆ ಆಯು ಕರ್ಮದ ಸಮವಾಗಿನೇ ಉಳಿದ 3 ಕರ್ಮಗಳು ಇಲ್ಲ ಅಂತನ್ನುವಾಗ ಅದನ್ನ ಸಮವಾಗಿ ಮಾಡಿಕೊಳ್ಳುವ ಉದ್ದೇಶದಿಂದಲೇನೆ ಈ ಸಮುದ್ಘಾತವನ್ನು ಮಾಡಿಕೊಳ್ಬೇಕು. ಮತ್ತು ಮಾಡಿಕೊಳ್ಳದೆ ಮೋಕ್ಷಕ್ಕೆ ಹೋಗುವುದು ಶಕ್ಯವೇ ಇಲ್ಲ. ಉಳಿದ ಕರ್ಮಗಳೆಲ್ಲ ಹೆಚ್ಚಿನ ಕಾಲ ಮರ್ಯಾದೆಯಲ್ಲಿ ಕಾಲ ಪ್ರಮಾಣ ಅವುಗಳದ್ದು ಹೆಚ್ಚಿನದ್ದಿದೆ, ಮತ್ತು ಆಯು ಕರ್ಮದ್ದು ಕಾಲ ಮರ್ಯಾದೆ ಏನಿದೆ ಅದು ಬಹಳ ಕಡಿಮೆ ಇದೆ ಅಂತನ್ನುವಾಗ ಆಯು ಕರ್ಮ ಮುಗಿಯಿತು. ಆಮೇಲೆ ಉಳಿದ ಕರ್ಮಗಳೆಲ್ಲ ಫಲ ಕೊಡ್ತಕ್ಕಂತಹ ಶಕ್ತಿಯನ್ನು ಹೊಂದಿವೆ. ಅವುಗಳದ್ದೇನಾಗೋದಂಗೆ ಮೋಕ್ಷಕ್ಕೆ ಹೋಗೋದು ಜೀವ. ಕರ್ಮಬದ್ಧ ಜೀವ ಮೋಕ್ಷಕ್ಕೆ ಹೋಗಲ್ಲ. ಮತ್ತು ಆಯು ಕರ್ಮ ಮುಗಿಯಿತು ಅಂತಂದ್ರೆ ಮರಣ ಆಗೇ ಆಗ್ತದೆ. ಆಮೇಲೆ ಆಯು ಕರ್ಮ ಮುಗಿಯಿತು ಅಂತಂದ್ರೆ ಮರಣಂತೂ ಆಗೇ ಆಗುವುದಿದೆ. ಅಂದಮೇಲೆ ಉಳಿದ ಕರ್ಮಗಳು ಏನು ಫಲ ಕೊಡ್ತಾ ಇದೆ ಅವುಗಳು ಫಲ ಕೊಡಬಾರದ ಹಾಗೆ ಮಾಡ್ಕೊಳ್ಳೇಬೇಕಲ್ಲ. ಅವುಗಳ ಫಲವನ್ನ ಕೊಡ್ತಕ್ಕಂಥ ಶಕ್ತಿ ಹಾಗೇನೇ ಉಳಿಯಿತು ಅಂತಂದ್ರೆ ಮೋಕ್ಷಕ್ಕೆ ಹೋಗೋದೇ ಕಷ್ಟ. ಅದಕ್ಕೆ ಆಯು ಕರ್ಮ ಎಷ್ಟಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಇದನ್ನ ಮಾಡ್ಕೊಂಡು ಬಿಡ್ತಾರೆ. ಮಾಡಿಕೊಂಡಾಗ ಅವುಗಳ ಕಾಲ ಮರ್ಯಾದೆ ಆಯು ಕರ್ಮದ ಸಮಾನವಾಗಿ ಆಗ್ತದೆ. ಆಮೇಲೆ ಇವರು 14ನೇ ಗುಣಸ್ಥಾನದಲ್ಲಿ ಪ್ರವೇಶ ಮಾಡಿ ಅ ಇ ಉ ರಿ ರಿ ಈ 5 ಅಕ್ಷರಗಳ ಉಚ್ಚಾರಣೆಯಲ್ಲಿ ಎಷ್ಟು ಸಮಯ ಹತ್ತದೆಯೋ ಅಷ್ಟೇ ಕಾಲದವರೆಗೆ ಆ ಒಂದು 14ನೇ ಗುಣಸ್ಥಾನದಲ್ಲಿ ಇದ್ದುಕೊಂಡು ಅಂತಿಮ ಶುಕ್ಲ ಧ್ಯಾನವನ್ನ ಮಾಡ್ತಾರೆ. ನೋಡಿ, ಅಂತಿಮ ಶುಕ್ಲ ಧ್ಯಾನದ ಕಾಲ ಎಷ್ಟು? ಅಂತರ್ಮುಕ್ತ ಅಂದ್ರೆ ಎಷ್ಟದು? ಇವ್ರು ಇಲ್ರಿ, ಆಯ್ತು ಇಷ್ಟೇ. ಇಲ್ರಿ ಅನ್ನೋದ್ರೊಳಗೆ ಹೋಗ್ಲಿಬೇಕು ಮೋಕ್ಷಕ್ಕೆ. 14ನೇ ಗುಣಸ್ಥಾನ ಪ್ರವೇಶ ಮಾಡಿಕೊಂಡು ಇವು ರಿ ಎಷ್ಟು ಸಮಯ ಹಿಡಿತು? 1 ಸೆಕೆಂಡ್. ಅದು ಕೂಡ ಅಂತರ್ಮೂರ್ತಿದೆ. 1 ಸೆಕೆಂಡ್ನಲ್ಲಿ ಎಷ್ಟು ಅವಲಿಗಳು? ಅಸಂಖ್ಯಾತ. ಆಮೇಲೆ ಒಂದು ಎಲ್ಲಕ್ಕಿಂತ ಚಿಕ್ಕದಾದ ಅಂತರ್ಮೂರ್ತಿ ಎಷ್ಟು ಕಾಲ ಪ್ರಮಾಣ ಇರ್ತದೆ ಗೊತ್ತಿಲ್ಲ. ಎಷ್ಟದು? 1 ಅವಧಿ ಪ್ಲಸ್ 1 ಸಮಯ. ಬರ್ತೀರಿ? ಹೋಯ್ತು, ಹಾರಿ ಹೋಯ್ತಲ್ಲ. ಎಲ್ಲಕ್ಕಿಂತ ಜಗನ್ಯ, ಎಲ್ಲಕ್ಕಿಂತ ಚಿಕ್ಕದಾದ ಅಂತರ್ಮುಹೂರ್ತ ಕಾಲ, ಅದರ ಮರ್ಯಾದೆ ಎಷ್ಟು? 1 ಆವಲಿ, 1 ಸಮಯ. 1 ಸೆಕೆಂಡಿನಲ್ಲಿ ಎಷ್ಟು ಆವಲಿಗಳು ಇರ್ತವೆ? ಅಸಂಖ್ಯಾತ. ಆ ಅಸಂಖ್ಯಾತದಲ್ಲಿಂದ 1 ಅವಧಿ ಮಾತ್ರ, ಅದರ ಮೇಲ್ಗಡೆಗೆ 1 ಸಮಯ ಮಾತ್ರ. ಇದು ಜಗನ್ಯ ಅಂತರ್ಮೂರ್ತ ಅಂತ ಅನಿಸಿಕೊಂಡಿತು. ಆದರೆ
ಈ ಜಗನ್ಯಾಂತರ್ಮೂರ್ತದಷ್ಟು ಇರ್ತದೆ ಅಂತಲ್ಲ, ಇದರಲ್ಲಿ ಏನು ಮಾಡೋಕ್ಕಾಗಲ್ಲ. ಒಂದು ಸೆಕೆಂಡ್ ಆದ್ರೆ ಬೇಕಾ ಈ ಊ ರೀ ಅನ್ಲಿಕ್ಕೆ 5 ಅಕ್ಷರಗಳನ್ನು ಉಚ್ಚಾರಣೆ ಮಾಡೋದಿದೆ. ಈ ಉ ರು ಮತ್ತು ರು. ಇದರೊಳಗೆ ಸಂಸ್ಕೃತ ಭಾಷೆ ಒಳಗೆ ಲೂನು ಇದೆ. ಲ ಮಾಡಿ ಅದ್ರ ಕೆಳಗೆ ರೂದ್ ಒತ್ತು, ಲ ಮಾಡೋದು ರೂದ್ ಒತ್ತು ಕೊಡೋದು. ಈ ಉ ರು ಮತ್ತು ರು, ಇಷ್ಟು 5 ಅಕ್ಷರಗಳನ್ನು ಉಚ್ಚಾರಣೆ ಮಾಡಲಿಕ್ಕೆ ಅತಿ ಬಲ್ಲವರು ಮಾಡಬೇಕು, ಶೀಘ್ರವಾಗಿ ಮಾಡುವಂತಹ ಯೋಗ್ಯತಾ ಉಳ್ಳವರು ಮಾಡಬೇಕು. ಅಂಥವರಿಂದ ಎಷ್ಟು ಸಮಯ ಹಿಡಿತದೆ ಅಷ್ಟು ಸಮಯ ಮಾತ್ರ 14ನೇ ಗುಣಸ್ಥಾನದ ಒಟ್ಟು ಕಾಲಿದೆ. ಮತ್ತು ಅಷ್ಟೇ ಕಾಲ ಕೊನೆಯ ಅಂತಿಮ ಶುಕ್ಲ ಧ್ಯಾನದ ಕಾಲವೂ ಇದೆ. ಎಷ್ಟು 14ನೇ ಗುಣಸ್ಥಾನದ ಕಾಲವು ಅಷ್ಟೇ ಶುಕ್ಲ ಧ್ಯಾನದ ಕಾಲ. ಅದು ಎಷ್ಟು ಅಂತಂದ್ರೆ ಈ ರು ಇಷ್ಟೇ ಸ್ಪೀಡ್ ಆಗಿ ಮಾಡಬೇಕು. ಯಾರು ಮಾಡ್ತಾರೆ ಆ ತರ ಸ್ಪೀಡ್ ಆಗಿ ಶ್ರುತ ಕೇವಲಿಗಳು ಮಾಡಲಿಕ್ಕೆ ಶಕ್ಯ ಇದೆ. ಶ್ರುತ ಕೇವಲಿಗಳು ಯಾವ ತರ ಮಾಡ್ತಾರಲ್ಲ ಅದು ಕಾಲ, ನಿಮ್ಮಂಥವ್ರದ್ದಲ್ಲ. ಶ್ರುತ ಕೇವಲಿಗಳು ಸ್ಪೀಡ್ ಆಗಿ ಮಾಡುವಂತ ಉಚ್ಚಾರಣೆ. ಅಷ್ಟು ಕಾಲ ಮಾತ್ರ 14ನೇ ಗುಣಸ್ಥಾನದಲ್ಲಿ ಅವರು 4ನೇ ಶುಕ್ಲ ಧ್ಯಾನದ ಮೂಲಕ ಸಮವಾಗಿರ್ತಕ್ಕಂತಹ ಕರ್ಮಗಳನ್ನ, ಘಾತಿ ಕರ್ಮಗಳನ್ನ ನಾಶ ಮಾಡ್ತಾರೆ. ಅವರು ಕರ್ಮಮುಕ್ತ ಆದ ಹಾಗೇನೆ, ಆದರೂ ಕರ್ಮಮುಕ್ತ ಆದ ತಕ್ಷಣವೇ ಈ ಶರೀರದಿಂದ ಅವರ ಆತ್ಮ ಹೊರ ಬರ್ತದೆ. ಈ ಶರೀರ ನೋಕರ್ಮ, ಈ ನೋಕರ್ಮದಿಂದ ಶರೀರವನ್ನು ಬಿಟ್ಟು ಆತ್ಮ ಹೊರ ಬರ್ತದೆ. ಎಲ್ಲಿ ಹೋಗ್ತದೆ ಹೊರಬಂದು? ಕರ್ಮಗಳ ನಾಶ ಅದು ಅಂತಂದ್ರೆ ಶರೀರದಿಂದ ಆತ್ಮ ಹೊರಗೆ ಬರಲೇಬೇಕು. ವಿಗ್ರಹಗತಿಯಿಂದ ಆತ್ಮ ಹೊರಟು ಹೋಯಿತು. ಏನಾಗಿ ಹೊರಟು ಹೋಯಿತು? ಸಿದ್ಧ ಪರಮಿಷ್ಠಿಯಾಗಿ ಅರ್ಹಂತ ಪರಮಿಷ್ಠಿಯ ರೂಪದಲ್ಲಿ 14ನೇ ಗುಣಸ್ಥಾನದಲ್ಲಿ ಇತ್ತು. ಆದರೆ 14ನೇ ಗುಣಸ್ಥಾನದಿಂದ ಹೊರಬರುವುದು, ಶರೀರದಿಂದ ಕರ್ಮಗಳಿಂದ ಬಿಡುಗಡೆಯಾಗಿ ಹೊರಬರುವುದು ಎಲ್ಲ ಒಂದೇ. 14ನೇ ಗುಣಸ್ಥಾನ ಎಲ್ಲಿವರೆಗಿದೆಯೋ ಅಲ್ಲಿ ತನಕ ಕರ್ಮವೂ ಇದೆ, ಶರೀರವೂ ಇದೆ. ಮತ್ತೆ ಎಲ್ಲಿ ತನಕ ಕರ್ಮ ಇದೆ, ಶರೀರ ಇದೆ, ಅಲ್ಲಿ ತನಕ 14ನೇ ಗುಣಸ್ಥಾನ ಇದೆ. ಈ ತರ ಗುಣಸ್ಥಾನದಿಂದ ಹೊರಬೀಳುವುದು ಮತ್ತು ಶರೀರ ಹಾಗೂ ಕರ್ಮಗಳಿಂದ ಬಿಡುಗಡೆಯನ್ನು ಹೊಂದಿ ಈ ಶರೀರದಿಂದ ಹೊರ ಬರ್ಲಿಕ್ಕೆ ಎಷ್ಟು ಸಮಯ ಹಿಡಿತದೆ, ಆಘಾತಿ ಕರ್ಮಗಳನ್ನೆಲ್ಲ ನಾಶ ಮಾಡಲಿಕ್ಕೆ ಎಷ್ಟು ಸಮಯ ಹಿಡಿತದೆ ಅಂತಂದ್ರೆ ಇವು ಇಷ್ಟು ಸಮಯದಲ್ಲಿ ಅವರು ಮುಕ್ತಿಯನ್ನ ಪಡಿತಾರೆ. ಅದಕ್ಕಾಗಿ ಕೇವಲಿ ಸಮುದ್ಘಾತವನ್ನ ತಿಳ್ಕೊಳ್ಳಿ. ಈ ಕೇವಲಿ ಸಮುದ್ಘಾತ ಯಾವ ಗುಣಸ್ಥಾನದಲ್ಲಿ ಆಗ್ತದೆ? 13ನೇ ಗುಣಸ್ಥಾನದ ಕೊನೆಯಲ್ಲಿ ಈ ಗುಣಸ್ಥಾನದಲ್ಲಿ ಈ ಸಮುದ್ಘಾತ ಆಗ್ತದೆ. ಈ ಸಮುದ್ಘಾತದ ನಂತರ ಅವರು 14ನೇ ಗುಣಸ್ಥಾನದಲ್ಲಿ ಪ್ರವೇಶ ಮಾಡ್ತಾರೆ. ಹೇಳ್ತಲ್ಲ, ಸಮುದ್ಘಾತ ಎಷ್ಟು ಪ್ರಕಾರವಾಗಿ ಮಾಡ್ಕೊಳ್ತಾರೆ? ದಂಡ, ಕಪಾಟ, ಪ್ರತರ ಮತ್ತು ಲೋಕಪೂರಣ ಸಮುದ್ಘಾತ. ದಂಡ, ಕಪಾಟ, ಪ್ರತರ ಮತ್ತು ಲೋಕಪೂರಣ ಅಂದರೆ ಲೋಕವು ಯಾವ ಆಕಾರದಲ್ಲಿದೆಯೋ ಅದೇ ಆಕಾರದಲ್ಲಿ ತಮ್ಮ ಆತ್ಮ ಪ್ರದೇಶಗಳನ್ನೆಲ್ಲ ಹಬ್ಬಿಸಿ ಬಿಡ್ತಾರೆ. ಅಂದರೆ ಒಬ್ಬ ಮನುಷ್ಯನ ಆತ್ಮ ಎಷ್ಟು ದೊಡ್ಡದಾಗಬಹುದು ಅಂತಂದ್ರೆ 3 ಲೋಕ ಎಷ್ಟು ದೊಡ್ಡದೋ ಅಷ್ಟು ದೊಡ್ಡದಾಗಬಹುದು. ಮತ್ತು ಚಿಕ್ಕದಾಗಬೇಕು ಅಂತಂದ್ರೆ ಎಷ್ಟು ಚಿಕ್ಕದಾಗಬಹುದು ಅಂತಂದ್ರೆ ಸೂಕ್ಷ್ಮ ನಿಗೋದಿ ಜೀವ ಅತ್ಯಂತ ಸಣ್ಣದಾದ ಔದಾರಿಕ ಶರೀರವನ್ನು ಹೊಂದಿರುವ ಜೀವ ಅಷ್ಟು ಚಿಕ್ಕದಾಗಬಹುದು. ಅದನ್ನು ನೋಡ್ಲಿಕ್ಕೂ ಶಕ್ಯ ಇಲ್ಲ, ಅಷ್ಟು ಚಿಕ್ಕದು ಸೂಕ್ಷ್ಮ ಜೀವ. ಆತ್ಮನಿಗೆ ಹಿಗ್ಗು ಕುಗ್ಗುವಂತಹ ಶಕ್ತಿ ಇದೆ. ಮೋಕ್ಷಕ್ಕೆ ಹೋಗುವಾಗ ಮಾತ್ರ
ಎಷ್ಟು ದೊಡ್ಡ ಆಗ್ತಾನೆ, ದೊಡ್ಡವನಾಗ್ತಾನೆ ಆತ್ಮ 3 ಲೋಕದಷ್ಟು ದೊಡ್ಡ ಆತ್ಮ. ಆಮೇಲೆ ಈ ಸಮುದ್ರಘಾತ ಲೋಕ ಪೂರ್ಣ ಸಮುದ್ರಘಾತ ಅದು ಎಷ್ಟು ಸಮಯದ್ದು? ಒಂದೇ ಸಮಯದ್ದು. ದಂಡ ಒಂದು ಸಮಯದ್ದು, ಕಪಾಟ ಮತ್ತೊಂದು ಸಮಯದ್ದು, ಪ್ರತರ ಅದೊಂದು ಸಮಯದ್ದು, ಲೋಕಪೂರ್ಣ ಇದೊಂದು ಸಮಯ. ಆಮೇಲೆ ಲೋಕಪೂರ್ಣ ಸ್ಥಿತಿಯಿಂದ ಮತ್ತು ಸಂಕುಚಿತ ಮಾಡ್ಕೊಳ್ಬೇಕಲ್ಲ, ದೇಹದೊಳಗೆ ಬರಬೇಕಲ್ಲ ಆತ್ಮ ಪ್ರದೇಶ. ಅದಕ್ಕೇನ್ ಮಾಡ್ತಾರೆ? ಲೋಕಪೂರ್ಣ ಆಕಾರದಿಂದ ಪ್ರತರಾಕಾರದಲ್ಲಿ ಮಾಡಿಕೊಳ್ತಾರೆ, ಪ್ರತರಾಕಾರದಿಂದ ಕಪಾಟಾಕಾರದಲ್ಲಿ ಮಾಡಿಕೊಳ್ತಾರೆ, ಪುನಃ ಕಪಾಟಾಕಾರದಿಂದ ದಂಡಾಕಾರ ಮಾಡಿಕೊಳ್ತಾರೆ, ದಂಡಾಕಾರದಿಂದ ಮತ್ತೆ ತಮ್ಮ ಶರೀರ ಎಷ್ಟಿದೆಯೋ ಅಷ್ಟು ಆಕಾರಕ್ಕೆ ಬಂದುಬಿಡ್ತಾರೆ. ಈಗೇನಾಯ್ತು? ಎಲ್ಲಾ ಕರ್ಮಗಳು ಆಯು ಕರ್ಮದ ಸಮಾನವಾಗಿ ಆಗ್ತವೆ. ಈ ತರ ಮಾಡ್ಕೊಂಡು ಆಗಿಬಿಡ್ತವೆ. ಈಗ ಯಾವುದೇ ಒಂದು ಧೋತ್ರ ಅಥವಾ ಸಾಡಿ ಅನ್ನುವಂಥದ್ದನ್ನ ನೀವು ಸ್ವಚ್ಛ ಮಾಡ್ತೀರಿ, ಅದನ್ನ ಬಕೆಟ್ನೊಳಗೆ ಹಾಕಿಬಿಡ್ತೀವಿ, ಹಿಂಡುತ್ತೀವಿ. ಅದನ್ನು ಆ ಹಿಂಡಿ ಅದನ್ನ ಹಾಗೇನೇ ಇಟ್ಟರೆ ಎಷ್ಟು ಸಮಯದಲ್ಲಿ ಒಣಗುತ್ತದೆ? ಭಾಳ ಟೈಮ್ ತಗೊಳ್ತದೆ. ಅಂದ್ರೆ ಶೀಘ್ರವಾಗಿ ಇದೇ 10 ನಿಮಿಷದಲ್ಲಿ ಬೇಕು ಅಂತಂದ್ರೆ ಅದನ್ನೇನ್ ಮಾಡಬೇಕು? ಅದನ್ನೆಲ್ಲ ಗೊತ್ತಿದೆಯಲ್ಲ, ಇದು ಗೊತ್ತಿದೆ, ಆದರೆ ಸಮುದ್ರಘಾತ ಗೊತ್ತಿಲ್ಲ ನಮಗೆ. ಅದನ್ನು ಬಿಚ್ಚಿ ಉದ್ದ ಮಾಡಿ ಇಬ್ರು ಹಿಡ್ಕೊಂಡು ಅದನ್ನ ಗಾಳಿ ಕೊಟ್ರೆ, ಗಾಳಿ ಹಾಕಿಬಿಟ್ರೆ 10 ನಿಮಿಷದೊಳಗೆ ಅದು ಒಣಗಿ ಹೋಗ್ತದೆ. ಮತ್ತು ಹಾಗೇನೆ ಒಣಗಿದ್ರೆ ಅದೇನಾಗ್ತದೆ? ಮೇಲಿಂದೆಲ್ಲ ಸ್ವಲ್ಪ ಒಣಗ್ತಾ ಆಮೇಲೆ ಒಳಗಿಂದ ಒಣಗ್ತಾ ಟೈಮ್ ಹಿಡಿಯೋದು. ಒಂದ್ ಕಡೆ ಗಸಿ, ಒಂದ್ ಕಡೆ ಒಣಗಿದ್ದು, ಈ ತರ ಆಗೋದು. ಕರ್ಮಗಳದ್ದು ಕೂಡ ಇದೇ ಒಂದು ಪರಿಸ್ಥಿತಿ ಇರ್ತದೆ. ಕೊನೆಯಲ್ಲಿ ಆಯು ಕರ್ಮ ಚಿಕ್ಕದು. ಎಷ್ಟು? 3 ಕೋಟಿ ಆಯು. ಹೆಚ್ಚಿಂದ ಹೆಚ್ಚು ಕರ್ಮಭೂಮಿಯ ಚತುರ್ಥ ಕಾಲದಲ್ಲಿ ಮನುಷ್ಯರಿಗೆ ಸಿಗುವಂತಹ ಆಯುಷ್ಯ 1 ಪೂರ್ವ ಕೋಟಿ. 1 ಪೂರ್ವ ಕೋಟಿ. ಪೂರ್ವಗಳೆಷ್ಟು? 1 ಕೋಟಿ. ಪೂರ್ವ ಪಶ್ಚಿಮಲ್ಲ. ಈ ಕಾಲದ ಮರೆಯನ್ನು ಸ್ವಲ್ಪ ತಿಳ್ಕೊಳ್ಳಿ. ಇದನ್ನು ಹೇಳ್ತೀವಿ, ಹೇಳೋಣ. ಈ ಪೂರ್ವ ಕೋಟಿ ಅಂದ್ರೆ ಎಷ್ಟು? ಆದಿನಾಥ್ ಭಗವಂತರಿಗೆ ಈ ಪೂರ್ವ ಕೋಟಿ ಆಯುಷ್ಯ ಇರಲಿಲ್ಲ, ಅಲ್ಪ ಇದ್ರು. ಆದ್ರೂ ಕೂಡ ನಾವು ಅದನ್ನು ವಿಚಾರ ಮಾಡಿದರೆ ಅದು ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ ಆಯು, ಅದನ್ನ ನಮ್ಮ ಇವತ್ತಿನ ಕಂಪ್ಯೂಟರ್ದಲ್ಲೂ ಬರೆಯುವುದು ಶಕ್ಯ ಇಲ್ಲ, ಆ ಅಂಕಗಳನ್ನು ಬರೆದಿಡೋದು ಶಕ್ಯ ಇಲ್ಲ. ಅಷ್ಟು ದೊಡ್ಡ ಆಯುತ್ತು. ಆದರೂ ಅಲ್ಪ ಇರೋರು. ಯಾವ ದೃಷ್ಟಿಯಿಂದ? ಅವರು ಜನ್ಮ ತಾಳಿದ್ದೇ 3ನೇ ಕಾಲದಲ್ಲಿ. 3ನೇ ಕಾಲದವರಿಗೆ ಹೆಚ್ಚು ಆಯುಷ್ಯ ಇರ್ತದೆಯೋ ಅಥವಾ 4ನೇ ಕಾಲದವರಿಗೆ? ಇದು ಅವಸರ್ಪಣಿ ಕಾಲ. ಹಿಂದಿನ ಕಾಲದವರಿಗೆ ಆಯುಷ್ಯ ಹೆಚ್ಚಿತ್ತು, ಹೌದಲ್ಲ? ನಿಮ್ಗಿಂತ 1000 ವರ್ಷದ ಹಿಂದಿನವರಿಗೆ ಆಯುಷ್ಯ ಹೆಚ್ಚಿತ್ತು, ಕಡಿಮೆ ಇತ್ತು? ಹೆಚ್ಚಿತ್ತು. ಅವ್ರಿಗಿಂತ ಹಿಂದೆ ಮಹಾವೀರ್ ಭಗವಂತರ ಹಿಂದೆ ಅವ್ರಿಗೂ ಹೆಚ್ಚಿತ್ತು. ಪಾರ್ಶ್ವನಾಥ್ ಭಗವಂತರ ಹಿಂದೆ ಇನ್ನೂ ಹೆಚ್ಚಿತ್ತು. ಹೆಚ್ಚಾಗ್ತಾ ಹೋಗಿದೆ. ಎಲ್ಲಿ ತನಕ? ಆದಿನಾಥ್ ಭಗವಂತರವರಿಗೆ. ಆದಿನಾಥ ಭಗವಂತರ ಆಯುಷ್ಯ ಎಷ್ಟು ಇತ್ತು ಅನ್ನೋದನ್ನ ಸ್ವಲ್ಪ ಕಲ್ಪನೆಗೆ ತಂದು ಕೊಡ್ತೀವಿ. ಅದನ್ನ ನೀವು ಬರ್ಕೊಳ್ಬಹುದು, ಬರೆದಿಡಬಹುದು. 84 ಲಕ್ಷ ವರ್ಷಗಳಿಗೆ, ಎಷ್ಟು ವರ್ಷಗಳು? 84 ಲಕ್ಷ ವರ್ಷಗಳಿಗೆ 1 ಪೂರ್ವಾಂಗ ಅಂತ ಹೇಳ್ತಾರೆ. ಅದೆಷ್ಟಾಯ್ತು? 1 ಪೂರ್ವಾಂಗದು. ಎಷ್ಟು ವರ್ಷಗಳು ಸೇರಿಸಿದ್ರೆ 1 ಪೂರ್ವಾಂಗ? 84 ಲಕ್ಷ ವರ್ಷಗಳನ್ನು ಸೇರಿಸಿದ್ರಿ ಅಂತಂದ್ರೆ ಅದಕ್ಕೆ 1 ಪೂರ್ವಾಂಗ ಅಂತ ಕರೀಬೇಕು. ಇಂಥ ಎಷ್ಟು ಪೂರ್ವಾಂಗಗಳನ್ನ ಸೇರಿಸಿದಾಗ 1 ಪೂರ್ವ ಆಗ್ತದೆ ಅಂತಂದ್ರೆ 84 ಲಕ್ಷ ಪೂರ್ವಾಂಗಗಳನ್ನ ಸೇರಿಸಿದ್ರೆ 1 ಪೂರ್ವ ಬರ್ತದೆ. ಅದಕ್ಕೆ 1 ಪೂರ್ವ ಅನ್ನಬೇಕು.
ಒಂದು ಪೂರ್ವದಲ್ಲಿ ಎಷ್ಟು ಪೂರ್ವಾಂಗಗಳು? 84 ಲಕ್ಷ ಪೂರ್ವಾಂಗಗಳು ಅಂತಂದ್ರೆ ಒಂದು ಪೂರ್ವ. ಇನ್ನು ಇಂಥ ಎಷ್ಟು ಪೂರ್ವಗಳ ಆಯುಷ್ಯ ಚತುರ್ಥ ಕಾಲದಲ್ಲಿ ಹುಟ್ಟುವಂತಹ ಮನುಷ್ಯರಿಗೆ ಪ್ರಾರಂಭದಲ್ಲಿ, ಚತುರ್ಥ ಕಾಲ ಯಾವಾಗ ಪ್ರಾರಂಭ ಆಗ್ತದೆ ಅಲ್ಲ, ಪ್ರಾರಂಭ ಕಾಲದಲ್ಲಿ ಎಷ್ಟು ಆಯುಷ್ಯ ಇರ್ತದೆ ಚತುರ್ಥ ಕಾಲದ ಪ್ರಾಥಮಿಕ ಮನುಷ್ಯರಿಗೆ ಅಂತಂದ್ರೆ 1 ಪೂರ್ವ ಕೋಟಿ. ಎಷ್ಟು? 1 ಪೂರ್ವ ಕೋಟಿ ಆಯುಷ್ಯ. 1 ಪೂರ್ವ ಕೋಟಿ ಅಂದ್ರೆ ಎಷ್ಟು ಪೂರ್ವಗಳು? 1 ಪೂರ್ವ ಕೋಟಿ ಅಂತ ಕರಿತೀವಿ. 1 ಪೂರ್ವ ಕೋಟಿ ಅಂತಂದ್ರೆ ಪೂರ್ವಗಳೆಷ್ಟು? 1 ಕೋಟಿ. 1 ಪೂರ್ವದಲ್ಲಿ ಎಷ್ಟು ಪೂರ್ವಾಂಗಗಳು? 84 ಲಕ್ಷ ಪೂರ್ವಾಂಗಗಳು. 1 ಪೂರ್ವಾಂಗದಲ್ಲಿ ಎಷ್ಟು ವರ್ಷಗಳು? 84 ಲಕ್ಷ ವರ್ಷಗಳು. 84 ಲಕ್ಷ ವರ್ಷಗಳಿಂದ ಒಂದು ಪೂರ್ವಾಂಗ ತಯಾರಾಗ್ತದೆ, ನಿರ್ಮಿತ ಆಗ್ತದೆ. ಆಮೇಲೆ ಇಂಥ 84 ಲಕ್ಷ ಪೂರ್ವಾಂಗಗಳನ್ನು ಸೇರಿಸಿದಾಗ ಒಂದು ಪೂರ್ವ ಆಗ್ತದೆ. ಇಂಥ ಪೂರ್ವಗಳು ಎಷ್ಟು ಬೇಕು? 1 ಕೋಟಿ. ಇಂಥ ಪೂರ್ವಗಳು ಎಷ್ಟು? 1 ಕೋಟಿ. ಈ ಆಯುಷ್ಯ ಚತುರ್ಥ ಕಾಲದ ಆರಂಭಿಕ ಆಯುಷ್ಯ, ಮನುಷ್ಯರ ಆಯುಷ್ಯ ಇಷ್ಟಿರ್ತದೆ. ಸಾಮಾನ್ಯವಾಗಿ ಎಲ್ಲರಿಗೂ ಇರ್ತದೆ, ತೀರ್ಥಂಕರಿಗೆ ಅಷ್ಟೇ ಸಿಕ್ಕಿರ್ತದೆ ಅಂತಲ್ಲ. ಆದರೆ ಒಂದೇನು ಅಂತಂದ್ರೆ, ಇಷ್ಟು ಆಯುಷ್ಯ ಪ್ರಾರಂಭದ ಕಾಲ ಶುರುವಾತಿನಲ್ಲಿ ಇರ್ತದೆ. ಆದರೆ ಎಲ್ಲರಿಗೂ ಇರಲೇಬೇಕಂತ ಏನೇನಿಲ್ಲ. ಕರ್ಮಭೂಮಿಯಲ್ಲಿ ಕೆಲವೊಬ್ಬರಿಗೆ ಹೆಚ್ಚು ಕಡಿಮೆನೂ ಇರಬಹುದು. ಎಷ್ಟಿರ್ಲಿಕ್ಕೆ ಸಾಧ್ಯ? ಉತ್ಕೃಷ್ಟ ಆಯುಷ್ಯ 1 ಪೂರ್ವ ಕೋಟಿ. ಉತ್ಕೃಷ್ಟ ಮ್ಯಾಕ್ಸಿಮಮ್ ಆಯುಷ್ಯ ಕಾಲದ ಪ್ರಾರಂಭದಲ್ಲಿ 1 ಕೋಟಿ ಪೂರ್ವ. ಪೂರ್ವಗಳೆಷ್ಟು? 1 ಕೋಟಿ. ಅಷ್ಟು ಆಯುಷ್ಯ ಇರ್ತದೆ. ಅದು ಎಲ್ಲರಿಗೂ ಇರ್ತದೇನು? ಎಲ್ಲರಿಗೇನಿರಲ್ಲ. ಯಾರೆಷ್ಟು ಆಯುಷ್ಯ ಕರ್ಮ ಕಟ್ಕೊಂಡು ಬಂದಿರ್ತಾರೆ ಅಲ್ಲಿ ತನಕ ಜೀವಿಸ್ತಾರೆ. ಅದು ಆಯು ತೀರಿ ಹೋಯ್ತು ಅಂತಂದ್ರೆ ಮರಣ ಆಗ್ತದೆ. ಆಮೇಲೆ ಜಗನ್ಯ ಆಯು ಎಷ್ಟು ಅಂತಂದ್ರೆ, ಕರ್ಮಭೂಮಿಯಲ್ಲಿ ಹುಟ್ಟುವಂತಹ ಮನುಷ್ಯರಿಗೆ ಜಗನ್ಯ ಅಂತರ್ಮುಹೂರ್ತ ಆಯುಷ್ಯ. ಅಂತರ್ಮುಹೂರ್ತ ಅಂತಂದ್ರೆ ನೀವು ಈಗ ಅಪರ್ಯಾಪ್ತ ಅವಸ್ಥೆಯಲ್ಲಿ ಈ ಗರ್ಭಜ ಮನುಷ್ಯರಿಗೆ ಮರಣ ಇಲ್ಲ. ಅಪರ್ಯಾಪ್ತ ಅವಸ್ಥೆಯಲ್ಲಿರುವಂತಹ ಮನುಷ್ಯರಿಗೆ ಅಪರ್ಯಾಪ್ತಕ ನಾಮಕರ್ಮದ ಉದಯದಿಂದ ಅಲ್ಲಿ ನಿಯಮದಿಂದ ಮರಣ ಇದೆ. ಯಾವುದೊಂದು ಪರ್ಯಾಪ್ತಿಯನ್ನ ಪೂರ್ಣ ಮಾಡಿಕೊಳ್ಳದೆ ಮರಣ ಆಗ್ತದೆ ಅಲ್ಲ. ಯಾರಿಗಿದು? ಅಪರ್ಯಾಪ್ತಕ ಮನುಷ್ಯರಿಗೆ, ಸಮೂರ್ಛನ ಮನುಷ್ಯರಿಗೆ. ನಾವ್ಯಾರು? ನಾವು ಸಮೂರ್ಛನ ಜನ್ಮದವರು ಅಥವಾ ಗರ್ಭ ಜನ್ಮದವರು? ನಾವು ಗರ್ಭ ಜನ್ಮದವರು. ನಮಗೆ ಆ ಪರ್ಯಾಪ್ತಿಗಳನ್ನು ಗ್ರಹಣ ಮಾಡುವಂತಹ ಸಮಯದಲ್ಲಿ ಮರಣವೇ ಇಲ್ಲ. ನಾವು ಎಲ್ಲಾ ಪರ್ಯಾಪ್ತಿಗಳನ್ನ ನಿಯಮದಿಂದ ಪೂರ್ಣ ಮಾಡಿಕೊಂಡೇ ಕೊಳ್ತೇವೆ. 6 ಪರ್ಯಾಪ್ತಿಗಳು ಪೂರ್ಣವಾಗಿ 9 ತಿಂಗಳು ಗರ್ಭದಲ್ಲಿದ್ದುಕೊಂಡು ಜನ್ಮ ತಾಳ್ತೀವಿ. ಇನ್ನು ಕೆಲವೊಬ್ರು 7 ತಿಂಗಳಲ್ಲಿ ಜನ್ಮ ತಾಳ್ಬೋದು, ಅದು ಮಾತು ಬೇರೆ. ಏನಾದ್ರೂ ಒಂದು ಅಲ್ಲಿ ಸಮಸ್ಯೆ ಆಗಿರ್ತದೆ ಅಂತ ಹೇಳ್ಬಿಟ್ಟು ಕಚ್ಚಾ ಅವಸ್ಥೆಯಲ್ಲಿನೇ ಆ ಶರೀರ ವಿಕಸಿತಗೊಳ್ಳದೆ ಜನ್ಮ ತಾಳ್ತದೆ. ಅದಕ್ಕಾಗಿ ಅಸ್ಪತಾಲಕ್ಕೆ ಹೋಗ್ಬೇಕಾಗ್ತದೆ, ಆಮೇಲೆ ಅಲ್ಲಿ ಇಡಬೇಕಾಗ್ತದೆ. ಅದಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಪ್ರೋಟೀನ್ಸ್ಗಳನ್ನು ಕೊಡಬೇಕಾಗ್ತದೆ. ಆವಾಗ ಅದು ಉಳಿತದೆ. ಅದನ್ನೇನು ಮಾಡಲಿಲ್ಲ ಅಂತಂದ್ರೆ ಸಾಯಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಶರೀರ ರಚನೆಯಾದ ನಂತರ ಆ ಪರ್ಯಾಪ್ತಿಗಳೆಲ್ಲ ಪೂರ್ಣ ಆದ ನಂತರ ಇನ್ನು ವಿಕಾಸವಾಗಲಿಕ್ಕೆ ಎಷ್ಟು ಸಮಯ ಬೇಕು ಅಂತಂದ್ರೆ 9 ತಿಂಗಳು ಬೇಕು. ಈ 9 ತಿಂಗಳು ಅನ್ನುವಂಥದ್ದು ಪಂಚಮ ಕಾಲದಲ್ಲೂ ಬೇಕು, ಚತುರ್ಥ ಕಾಲದಲ್ಲೂ ಬೇಕು, ಷಷ್ಠಮ ಕಾಲದಲ್ಲೂ ಬೇಕು. ಇದಕ್ಕೆ ಯಾವುದೂ ವ್ಯತ್ಯಾಸ ಇಲ್ಲ. 9 ತಿಂಗಳಿಗೆ ವ್ಯತ್ಯಾಸ ಇಲ್ಲ. ಆದ್ರೆ ಆಯುಷ್ಯ ಬೇರೆ ಬೇರೆ ಆಗಿರ್ತದೆ. ಕರ್ಮಭೂಮಿಯಲ್ಲಿ ಹುಟ್ಟುವಂತಹ ಮನುಷ್ಯರಿಗೆ ಜಗನ್ಯಾಯುಷ್ಯ ಎಷ್ಟು ಅಂತಂದ್ರೆ
ಅಂತರ್ಮುಹೂರ್ತ. ಅಂತರ್ಮುಹೂರ್ತ ಅಂದ್ರೆ ಏನು? ಅಪರ್ಯಾಪ್ತ ಕಾಲದಲ್ಲಿ ಸಾಯ್ತಾರ ಅಲ್ಲ. ಗರ್ಭಜ ಮನುಷ್ಯರು ಆ 6 ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಂಡೇ ಆ ದೇಹ ಯಾವುದು ಚಿಕ್ಕ ಪ್ರಮಾಣದಲ್ಲಿ ವಿಕಸಿತ ಆಗಿದೆಯೋ ಪರ್ಯಾಪ್ತಿಗಳನ್ನು ಪೂರ್ಣ ಮಾಡಿಕೊಳ್ಳುವ ಕಾರಣದಿಂದ ಅಲ್ಲಿಂದ ವಿಕಾಸವಾಗ್ತಾ 9 ತಿಂಗಳು ತುಂಬಿದಾಗ ಅದು ಬಾಹ್ಯ ಜಗತ್ತಿಗೆ ಬರುವಂತೆ ಆಗ್ತದೆ ಶರೀರ. ಈ ತರ ನಮ್ಮ ಒಂದು ತೀರ್ಥಂಕರರ ಈ ಒಂದು ಜೀವ ವಿಜ್ಞಾನ ಹೀಗೆ ಹೇಳಿಕೊಡ್ತದೆ. ಇದನ್ನೆಲ್ಲ ಸಾಮಾನ್ಯ ಭೌತಿಕ ವಿಜ್ಞಾನದಲ್ಲಿ ಇವುಗಳ ಚರ್ಚೆ ಇಲ್ಲ. ಪರ್ಯಾಪ್ತಿಗಳ ಚರ್ಚೆಯಲ್ಲಿದೆ. 6 ಪರ್ಯಾಪ್ತಿಗಳ ಚರ್ಚೆ ಇದೆಯೇ? ವಿಜ್ಞಾನಿಗಳು ಮಾಡಿದ್ದಾರೆ? ಇಲ್ಲ. ವಿಜ್ಞಾನಿಗಳು ಏನ್ ಹೇಳ್ತಾರೆ? ಪರ್ಯಾಪ್ತಿಗಳೆಲ್ಲ ಪೂರ್ಣ ಆದ ನಂತರ ಈ ವಿಜ್ಞಾನ ಶುರು ಆಗ್ತದೆ. ಎಲ್ಲಿ ಧರ್ಮ ಬೇಸವನ್ನೇ ಹೇಳ್ಕೊಡ್ತದೆ, ಅದಾದ ನಂತರ ವಿಜ್ಞಾನಿಗಳು ಎಲ್ಲಿ ದೇಹ ಸ್ಥೂಲವಾಗಿ ಕಂಡು ಬಂತೋ ಅಲ್ಲಿಂದ ಅವರ ವಿಜ್ಞಾನ ಶುರುವಾಯಿತು. ಹಾಗೆ ಧರ್ಮ ಅಲ್ಲ. ಧರ್ಮ ಎಲ್ಲವನ್ನೂ ಹೇಳಿಕೊಡ್ತದೆ. ಅದಕ್ಕಿಂತ ಮುಂಚೆ ಏನಿತ್ತು? ಜೀವ ಗರ್ಭಕ್ಕೆ ಬಂತು. ಗರ್ಭಕ್ಕೆ ಬರೋಕ್ಕಿಂತ ಮುಂಚೆ ಹೇಗೆ ಬಂತು? ಅಲ್ಲಿ ತಿರುಗಾಡ್ತಾ ಬಂತೇನು? ಅಲ್ಲಿ ಹೋಗು ಇಲ್ಲಿ ಹೋಗು, ಸ್ವಲ್ಪ ಅಡ್ಡಾಡು, ಆಮೇಲೆ ಬರ್ತೇನು? ಎಷ್ಟೋ ಪ್ರಕಾರದ ಮತಭೇದಗಳಿವೆ ಇದರಲ್ಲಿ. ಲೋಕದಲ್ಲಿ ಇನ್ನಿಷ್ಟು ಚರ್ಚೆ ಮಾಡ್ತಾರೆ ಈ ವಿಷಯವನ್ನು ಕುರಿತು. ಜೀವ ಸತ್ತ ನಂತರ ಏನಾಗ್ತದೆ ಅಂತಂದ್ರೆ ಅದು 6 ತಿಂಗಳವರೆಗೆ ಸುತ್ತಾಡ್ತದೆ ಅಂತೆ, ಜಾಗ ಸಿಗೋದಕ್ಕೆ. ಇವು ಹೇಳ್ತಾರಲ್ಲ, ಕೇಳಿದಿರಲ್ಲ, ಯಾವ ಕೇಳಿರ್ಬಹುದು, ಆದರೆ ಅದೆಲ್ಲ ಸಿದ್ಧಾಂತ ಸರಿಯಲ್ಲ. 6 ತಿಂಗಳವರೆಗೆ. ಈಗ ಜೀವ ಸತ್ತ ನಂತರ ಅಲ್ಲಿ ಹೋಗಿ ಹುಟ್ಟಲಿಕ್ಕೆ ಎಷ್ಟು ಸಮಯ ಹಿಡಿತದೆ? ಅದನ್ನು ಕೂಡ ಕೇವಲಿ ಭಗವಂತರು ಹೇಳ್ತಾರೆ, 4 ಸಮಯ ಸಾಕು. ಎಷ್ಟು? 4 ಸಮಯ ಆಯ್ತಲ್ಲ. ಹಾ, ಮುಹೂರ್ತ. ಅದು 48 ನಿಮಿಷ ಅಂದ್ರೆ ಮುಹೂರ್ತ ಆಯ್ತು. ಅದರೊಳಗೆ 1 ಸಮಯ ಕಡಿಮೆ ಮಾಡಿಕೊಂಡ್ರೆ ಭಿನ್ನ ಮುಹೂರ್ತ ಆಯಿತು. ಮತ್ತೊಂದು ಸಮಯ ಕಡಿಮೆ ಮಾಡಿತು ಅಂತಂದ್ರೆ ಉತ್ಕೃಷ್ಟ ಅಂತರ್ಮುಹೂರ್ತ ಆಯಿತು. ಮತ್ತೊಂದು ಸಮಯ ಕಡಿಮೆ ಮಾಡ್ಕೊಂತು ಅಂತಂದ್ರೆ ಮಧ್ಯಮ ಅಂತರ್ಮುಹೂರ್ತದಲ್ಲಿ ದೊಡ್ಡದಾಗಿರ್ತಕ್ಕಂಥ ಮಧ್ಯಮ ಅಂತರ್ಮುಹೂರ್ತ ಆಯಿತು. ಆಮೇಲೆ ಒಂದೊಂದು ಸಮಯವನ್ನು ಹೇಗೆ ಕಡಿಮೆ ಮಾಡ್ತಾ ಕೆಳಗೆ ಬರ್ತಿರಲ್ಲ, ಹಾಗೆ ಮಧ್ಯಮ ಅಂತರ್ಮುಹೂರ್ತಗಳು ಅಸಂಖ್ಯಾತಿವೆ. ಆಮೇಲೆ ಎಲ್ಲಕ್ಕಿಂತ ಚಿಕ್ಕದಾದ ಅಂತರ್ಮುಹೂರ್ತ ಏನಿದೆಯಲ್ಲ, ಅದು 1 ಆವಲಿ ಪ್ಲಸ್ 1 ಸಮಯ ಹೆಚ್ಚಿರ್ತದೆ. ಅಲ್ಲಿಂದ ಒಂದೊಂದು ಸಮಯವನ್ನು ಹೆಚ್ಚಿಕೊಂಡಂತೆ ಮಧ್ಯಮ ಅಂತರ್ಮುಹೂರ್ತ ಹೆಚ್ಚುತ್ತಾ ಹೋಗ್ತದೆ. ಲೈಟ್ ಯಾಕೋ ಹೋಗೋದು ಬರೋದು ಭಾಳ ಮಾಡಕೈತಿ, ಎಷ್ಟೋ ಸಲ ಹೋಯ್ತಿದೆ. ಏನು ಬಂತು? ಅಲ್ಲಿ ಚಾಲು ಮಾಡೋಣ ಬಂದಿತ್ತು, ಇಲ್ಲೇನು ಲೈಟ್ ಬಂದಿಲ್ಲ. ಹೀಗೆ ಕೇವಲಿ ಭಗವಂತರ ಸಮುದ್ರಘಾತದ ವಿಷಯದಲ್ಲಿ ತಿಳ್ಕೊಂಡಿದ್ದೀರಾ ಈಗಾಗಲೇ. ಯಾವ ಥರ ಮಾಡ್ತಾರೆ? ಅದಕ್ಕೆ ಎಷ್ಟು ಸಮಯ ಬೇಕು ಅಂತಂದ್ರೆ ಸಮುದ್ರಘಾತಕ್ಕೆ 8 ಸಮಯಗಳು ಬೇಕು. ಯಾಕೆಂದ್ರೆ ಸಮುದ್ರಘಾತ 4 ಪ್ರಕಾರದಿದೆ: ದಂಡ, ಕಪಾಟ, ಪ್ರತರ, ಲೋಕಪೂರಣ. ದಂಡಾಕಾರ. ಇಲ್ಲಿಂದ ಆತ್ಮ ಪ್ರದೇಶಗಳು ಲೋಕದ ಅಂತ್ಯದವರೆಗೆ ಹೋಗ್ಬೇಕು, ಕೆಳಗಡೆಗೂ ಹೋಗ್ಬೇಕು. ಇದು ದಂಡಾಕಾರ. ಆಮೇಲೆ ಅದನ್ನ ಕಪಾಟಾಕಾರವಾಗಿ ವಿಸ್ತರಿಸಿಕೊಳ್ಬೇಕು. ಆಮೇಲೆ ಲೋಕಪೂರ್ಣ ಸಮುದ್ರಘಾತವನ್ನು ಮಾಡಿಕೊಳ್ಳುವುದಕ್ಕಾಗಿ ಇನ್ನಿಷ್ಟು ಅದನ್ನೇನು ಬೆಳೆಸ್ಕೊಳ್ತಾರೆ ಎಲ್ಲ ಕಡೆಯಿಂದ, ಅದನ್ನ ಪ್ರತರ ಅಂದ್ರೆ ವಿಸ್ತರಿಸಿಕೊಳ್ಳುವುದು, ಪ್ರತರ ವಿಸ್ತರಿಸಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ. ಆಮೇಲೆ ಲೋಕದಲ್ಲಿ ಈ ಆತ್ಮ ಪ್ರದೇಶಗಳನ್ನೆಲ್ಲ ಹರಡಿಸಿಕೊಂಡು ಲೋಕ ತುಂಬ ಮಾಡಿಕೊಂಡಾಗ ಅದು ಲೋಕಪೂರ್ಣ ಸಮುದ್ರಘಾತ.
ಈ ರೀತಿ ಕೇವಲಿ ಭಗವಂತರು ಇಂಥ ಸಮುದ್ರಘಾತವನ್ನ ಮಾಡಿ ಅನಂತರ ಎಲ್ಲಾ ಕರ್ಮಗಳನ್ನ ಒಂದೇ ಸ್ಥಿತಿಗೆ ತಂದುಕೊಂಡು ಪ್ರವೇಶ ಮಾಡಿ ಅದು 14ನೇ ಗುಣಸ್ಥಾನಕ್ಕೆ ಅಲ್ಲಿ 4ನೇ ಶುಕ್ಲ ಧ್ಯಾನದ ಮೂಲಕ ಈ ಕರ್ಮಗಳ ಮುಗಿಯುವಂತಹ ಸಮಯದಲ್ಲಿ ಎಲ್ಲ ಅಘಾತಿ ಕರ್ಮಗಳನ್ನ ನಾಶ ಮಾಡಿಕೊಂಡು ಈ ದೇಹವನ್ನ ಎಲ್ಲ ಕರ್ಮಗಳನ್ನ ಬಿಟ್ಟು ಆತ್ಮ ಸ್ವತಂತ್ರ ಆಗ್ತದೆ. ಸ್ವತಂತ್ರ ಆತ್ಮ ಹೊರಗೆ ಬರ್ತದೆ, ಪರದ್ರವ್ಯಗಳಿಂದ ರಹಿತ ಆಗ್ತದೆ. ಅನಾದಿ ಕಾಲದಿಂದ ಈ ತರ ಆಗಿರಲಿಲ್ಲ. ಪರದ್ರವ್ಯಗಳಿಂದ, ಪರದ್ರವ್ಯ ಕರ್ಮ ಉದ್ಗಲ್ ದ್ರವ್ಯ ಪರದ್ರವ್ಯ, ಶರೀರ ಉದ್ಗಲ್ ದ್ರವ್ಯ ಪರದ್ರವ್ಯ, ಆತ್ಮ ಸ್ವದ್ರವ್ಯ. ಈ ಸ್ವದ್ರವ್ಯ ಸ್ವತಂತ್ರ ಆಗಬೇಕು ಅಂತಂದ್ರೆ ಈ ಶರೀರದಿಂದಲೂ ಹೊರಗೆ ಬರಬೇಕು, ಕರ್ಮಗಳನ್ನು ಕೂಡ ನಾಶ ಮಾಡಿಕೊಂಡಿರಬೇಕು. ಅಂದರೆ ಆತ್ಮ ಸಂಪೂರ್ಣವಾಗಿ ಸ್ವಚ್ಛ, ಸ್ವತಂತ್ರ, ಶುದ್ಧ ಅವಸ್ಥೆಯನ್ನು ಪಡಿತದೆ. ಇವರಿಗೇನೆ ಶುದ್ಧ ಪರಮೇಷ್ಠಿಗಳು ಅಂತ ಹೇಳ್ತಾರೆ. ಮುಕ್ತಿಗೆ ಹೋಗುವಾಗ ಎಲ್ಲಿ ತನಕ ಅವರು 14ನೇ ಗುಣಸ್ಥಾನದಲ್ಲಿದ್ದಾರೋ, ಶರೀರದ ಬಂಧನದಲ್ಲಿದ್ದಾರೋ ಅಥವಾ ಕರ್ಮಗಳ ಬಂಧನದಲ್ಲಿದ್ದಾರೋ, ಅಘಾತಿ ಕರ್ಮಗಳ ಬಂಧನದಲ್ಲಿ, ಅಲ್ಲಿ ತನಕ ಆತ್ಮ ಸಂಸಾರಿ. ಸಂಸಾರಿ ಅಂತಂದ್ರೆ ಏನು? ಪರದ್ರವ್ಯದ ಬಂಧನದಲ್ಲಿ ಇರುವಂತ ಆತ್ಮನಿಗೇನೆ ಸಂಸಾರಿ ಅಂತ ಹೇಳಬೇಕು. ಶರೀರದಲ್ಲಿ ಇರುವ ಆತ್ಮ ಸಂಸಾರಿ, ಗುಣಸ್ಥಾನದಲ್ಲಿರುವಂತಹ ಆತ್ಮ ಸಂಸಾರಿ, ಎಲ್ಲ ಕರ್ಮಗಳ ಬಂಧನದಲ್ಲಿದ್ದಾನೆ, ಬಂಧನದ ಫಲವನ್ನು ಭೋಗಿಸ್ತಾ ಇದ್ದಾನೆ ಅನ್ನುವಾಗಲೂ ಸಂಸಾರಿ. ಹೀಗೆ ಪರದ್ರವ್ಯ ಅಂದ್ರೆ 3 ಕರ್ಮಗಳಲ್ಲ, ತ್ರಿಕರ್ಮ: ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ. ಭಾವಕರ್ಮ, ದ್ರವ್ಯಕರ್ಮ, ನೋಕರ್ಮ. ಈ ಕ್ರಮ ಹೀಗಿದೆ: ಭಾವಕರ್ಮ, ದ್ರವ್ಯಕರ್ಮ, ನೋಕರ್ಮ. ಭಾವಕರ್ಮ ಅಂದ್ರೆ ಏನು? ಸ್ವಲ್ಪ ಎಲ್ಲದಕ್ಕೂ ಅರ್ಥವನ್ನ ಸರಿಯಾಗಿ ತಿಳ್ಕೊಳ್ಳಿ ಮತ್ತು ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಎದಕ್ಕೆ ಅನ್ಬೇಕು? ಭಾವಕರ್ಮ ಅಂತಂದ್ರೆ ಏನದು? ಭಾವ ಅಂದ್ರೆ ಆತ್ಮನ ಭಾವಗಳಲ್ಲ, ಆತ್ಮನಲ್ಲಿ ಉಂಟಾಗತಕ್ಕಂತಹ ಕರ್ಮದ ನಿಮಿತ್ತದಿಂದ ಉಂಟಾಗತಕ್ಕಂಥ ವಿಕಾರಿ ಭಾವಗಳು, ಅಶುದ್ಧ ಭಾವಗಳು. ಈ ಅಶುದ್ಧ ಭಾವಗಳು ಕರ್ಮದ ಕಾರಣದಿಂದ ಉಂಟಾಗ್ತವೆ. ಅವು 3 ಪ್ರಕಾರದಿಂದ ಇವೆ. ವಿಕಾರಿ ಭಾವಗಳು ಎಷ್ಟು ಪ್ರಕಾರವಾಗಿವೆ? 3 ಪ್ರಕಾರವಾಗಿ ಇವೆ. ಯಾವ್ಯಾವು ಅಂತಂದ್ರೆ ನೋಡಿ, ಎಲ್ಲಾ ಕರ್ಮಗಳಲ್ಲಿ ಮೋಹಿನಿ ಕರ್ಮವು ಕೂಡ ಒಂದು ಕರ್ಮ. ಈ ಕರ್ಮದಲ್ಲಿ ಎಷ್ಟು ಪ್ರಕಾರದ ಭಾವಗಳಿವೆ ಅಂತಂದ್ರೆ 2 ಪ್ರಕಾರದ ಭಾವಗಳಿವೆ: ಮಿಥ್ಯಾತ್ವ ಭಾವ ಮತ್ತು ಕಷಾಯ ಭಾವ. ಕಷಾಯ ಭಾವಗಳು ಉಂಟಾಗುವುದು ಇದು ಚಾರಿತ್ರ ಮೋಹನೀಯ ಕರ್ಮಗಳ ಉದಯದ ಕಾರಣದಿಂದ, ಮತ್ತು ಮಿಥ್ಯಾತ್ವ ಭಾವಗಳು ಉಂಟಾಗುವುದು ಇದು ದರ್ಶನ ಮೋಹಿನಿ ಕರ್ಮ ಮಿಥ್ಯಾತ್ವ ಪ್ರಕೃತಿಯ ಉದಯದಿಂದ, ಮಿಥ್ಯಾತ್ವ ಕರ್ಮದ ಉದಯದಿಂದ. ಹೀಗೆ ಮೋಹಿನಿ ಕರ್ಮಗಳಲ್ಲಿ ಏನು 2 ಬಗೆ ಇದೆ: ದರ್ಶನ ಮೋಹಿನಿ ಮತ್ತು ಚಾರಿತ್ರ ಮೋಹಿನಿಯ. ಇದಕ್ಕೇನೆ 2 ಪ್ರಕಾರದ ಭಾವಗಳು ಇವೆ, ವಿಕಾರಿ ಭಾವಗಳು. ಮಿಥ್ಯಾತ್ವ ಇದು ಕೂಡ ವಿಕಾರಿ ಭಾವ, ಮತ್ತು ಕಷಾಯ ಇದು ವಿಕಾರಿ ಭಾವ. ಈ ವಿಕಾರಿ ಭಾವಗಳಿಂದ ನಮಗೆ ನಮ್ಮ ಯಾವ ಧರ್ಮಗಳು ನಾಶವಾಗುತ್ತವೆ? ಮಿಥ್ಯಾತ್ವದಿಂದ ಸಮ್ಯಕ್ತ್ವ ಧರ್ಮ ನಾಶವಾಗುತ್ತದೆ. ಇದು ವಿಕಾರಿ ಭಾವ. ಮಿಥ್ಯಾತ್ವ ಭಾವಗಳಿಂದ ಸಮ್ಯಕ್ತ್ವ ಭಾವ ನಾಶಗೊಳ್ಳುತ್ತದೆ. ಆಮೇಲೆ ಕಷಾಯ ಭಾವದಿಂದ ಯಾವ ಧರ್ಮ ನಾಶವಾಗುತ್ತದೆ? ಚಾರಿತ್ರ ಧರ್ಮ ನಾಶವಾಗುತ್ತದೆ. ಕಷಾಯ ಉತ್ಪನ್ನ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಚಾರಿತ್ರ ಇಲ್ಲ. ಅದಕ್ಕಾಗಿ ಕಷಾಯಗಳನ್ನೂ ಎಲ್ಲ ನಾಶ ಮಾಡಿಕೊಳ್ಳಬೇಕು. ಮಿಥ್ಯಾತ್ವದ ವಿಕಾರಿ ಭಾವಗಳನ್ನು ಎಲ್ಲ ತೊಡೆದು ಹಾಕಬೇಕು. ಅವುಗಳನ್ನು ತೊಡೆದು ಹಾಕಿ, ಇದನ್ನು ತೊಡೆದು ಹಾಕಿ ಭಾವಕರ್ಮಗಳನ್ನು ಜಯಿಸಿ
ನಾವು ಗುಣವಂತರಾಗಬೇಕು, ಸಮ್ಯತ್ವದಿಂದ ಸಹಿತರಾಗಬೇಕು ಮತ್ತು ಚಾರಿತ್ರದಿಂದ ಸಹಿತರಾಗಿರಬೇಕು. ಈ ತರ ಎರಡು ಗುಣಗಳನ್ನ ಪಡ್ಕೊಳ್ತೀವಿ. ಮುಕ್ತಿಯನ್ನ ಮುಕ್ತಿಯನ್ನ ಪಡೆಯುವಂತಹ ನಾವು ಈ 8 ಕರ್ಮಗಳಲ್ಲಿ ಯಾವ ಕರ್ಮವನ್ನು ಮೊದಲು ಜಯಿಸಬೇಕು? ಮೋಹಿನಿ ಕರ್ಮ. ಮೋಹಿನಿ ಕರ್ಮದಲ್ಲಿ 2 ಬಗೆ ಇದೆ, ದರ್ಶನ ಮೋಹಿನಿಯ, ಚಾರಿತ್ರ ಮೋಹಿನಿಯ. ದರ್ಶನ ಮೋಹಿನಿ ಅಂದರೆ ಸಮ್ಯತ್ವ ಧರ್ಮವನ್ನು ನಾಶಗೊಳಿಸತಕ್ಕಂತಹ ಕರ್ಮ ದರ್ಶನ ಮೋಹಿನಿ ಕರ್ಮ. ಅದು ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ. ಇನ್ನು ಚಾರಿತ್ರ ಧರ್ಮವನ್ನ ಘಾತ ಮಾಡತಕ್ಕಂತಹ ಶಕ್ತಿ ಕಷಾಯಕ್ಕೆ ಇದೆ. ಆ ಕಷಾಯ 25 ಪ್ರಕಾರದ್ದು. ಅನಂತಾನುಬಂಧಿ ಕಷಾಯಗಳು 4, ಅಪ್ರತ್ಯಾಖ್ಯಾನಾವರಣಿ ಕಷಾಯಗಳು 4, ಪ್ರತ್ಯಾಖ್ಯಾನಾವರಣಿ ಕಷಾಯಗಳು 4, ಸಂಜೋರಣ ಕಷಾಯಗಳು 4, ಆಮೇಲೆ ಅಕಷಾಯಗಳಷ್ಟು ಅವು 9. ಈ ತರ ಎಲ್ಲ ಸೇರಿಸಿ ನಮ್ಮ ಚಾರಿತ್ರ ಧರ್ಮವನ್ನು ಘಾತ ಮಾಡತಕ್ಕಂತಹ ಕರ್ಮಗಳು 25 ಇವೆ. ಈ 25 ಕಷಾಯಗಳನ್ನ ಯಾರು ಜಯಿಸ್ತಾರೆ ಅವರಿಗೆ ಚಾರಿತ್ರ ಧರ್ಮ ಪ್ರಕಟವಾಗ್ತದೆ. ಅದು ಕ್ಷಾಯಿಕ ಚಾರಿತ್ರ. ಅದು ಶುದ್ಧ ಚಾರಿತ್ರ. ಅದು ಒಂದು ಸಲ ಪ್ರಕಟ ಆಯಿತು ಅಂತಂದ್ರೆ ಮತ್ತೆ ಅನಂತ ಕಾಲದವರೆಗೆ ನಾಶ ಆಗುವುದೇ ಇಲ್ಲ. ಅದಕ್ಕಾಗಿ ಭಾವಗಳು, ವಿಕೃತ ಭಾವಗಳು, ಕರ್ಮದ ಉದಯದ ನಿಮಿತ್ತದಿಂದ ಉಂಟಾಗತಕ್ಕಂಥ ವಿಕಾರಿ ಪರಿಣಾಮಗಳು, ವಿಕಾರಿ ಭಾವಗಳು ಅವು ಎಷ್ಟಿವೆ ಅಂತಂದ್ರೆ 3 ಪ್ರಕಾರವಾಗಿ ಇವೆ. ಕೇವಲ 3 ಪ್ರಕಾರ. ಮಿಥ್ಯಾತ್ವದಿಂದ ಉಂಟಾಗತಕ್ಕಂಥ ಮಿಥ್ಯಾತ್ವ ಭಾವಗಳು, ಕಷಾಯದಿಂದ ಉಂಟಾಗತಕ್ಕಂಥ ಕಷಾಯ ಭಾವಗಳು ಮತ್ತು ಜ್ಞಾನಾವರಣೀಯ ಕರ್ಮಗಳ ಉದಯದ ಕಾರಣದಿಂದ ಉಂಟಾಗತಕ್ಕಂಥ ಅಜ್ಞಾನ ಭಾವಗಳು. 3 ಇವೆ. 3ಕ್ಕಿಂತ ಜಾಸ್ತಿ ಏನೂ ಇಲ್ಲ. 3 ಇವೆ. ಈ 3ನ್ನು ಯಾರು ನಾಶ ಮಾಡಿಕೊಳ್ತಾರೆ ಅವರಿಗೆ ಕೇವಲ ಜ್ಞಾನ ಆಗಿಬಿಡುತ್ತೆ. ಇದನ್ನೇ ಭಾವಮೋಕ್ಷ ಅಂತ ಕರೀತಾರೆ. ಭಾವಮೋಕ್ಷ, ದ್ರವ್ಯ ಮೋಕ್ಷ ಮತ್ತು ಭಾವಮೋಕ್ಷ 2 ಬಗೆ ಇದೆ. ಮೋಕ್ಷಕ್ಕೆ 2 ಬಗೆ ಇದೆ, ಭಾವಮೋಕ್ಷ, ದ್ರವ್ಯ ಮೋಕ್ಷ. ದ್ರವ್ಯ ಮೋಕ್ಷ ಅಂತಂದ್ರೆ ಪರದ್ರವ್ಯಗಳನ್ನೆಲ್ಲ ನಾಶ ಮಾಡಿಕೊಳ್ಬೇಕು, ಆವಾಗ ದ್ರವ್ಯ ಮೋಕ್ಷ. ಅಂದ್ರೆ ಶರೀರ ಇರಬಾರದು, ಕರ್ಮಗಳಿರಬಾರದು, ಯಾವುದು 8 ಪ್ರಕಾರದಲ್ಲಿ ಯಾವುದು ಕರ್ಮ ಇರಬಾರದು. ಆ ಕರ್ಮ ಪರಮಾಣುಗಳನ್ನು, ಪರದ್ರವ್ಯ ಇದೆಯಲ್ಲ, ನಮ್ಗೇನ್ ಬೇಕು? ದ್ರವ್ಯ ಮೋಕ್ಷ. ಅಂದ್ರೆ ಪರದ್ರವ್ಯಗಳಿಂದ ಬಿಡುಗಡೆ ಆದರೆ ದ್ರವ್ಯ ಮೋಕ್ಷ. ಬಿಡುಗಡೆ ಆಗಲಿಲ್ಲ ಅಂತಂದ್ರೆ ಭಾವಮೋಕ್ಷ ಇರ್ಬೋದು, ಆದ್ರೆ ದ್ರವ್ಯ ಮೋಕ್ಷ ಇನ್ನೂ ಇಲ್ಲ. ಉದಾಹರಣೆಗೆ ಅರಿಹಂತ ಪರಮಿಷ್ಠಿಗಳಿಗೆ ಭಾವ ಮೋಕ್ಷ ಸಿಕ್ಕೋಗಿದೆ, ಆದ್ರೆ ಇನ್ನು ಯಾವುದು ಸಿಕ್ಕಿಲ್ಲ? ದ್ರವ್ಯ ಮೋಕ್ಷ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ? ಇನ್ನು ಶರೀರ ಅನ್ನುವಂತ ಪರದ್ರವ್ಯದ ಬಂಧನದಲ್ಲಿದೆಯಾ ಆತ್ಮ. ಎಲ್ಲಿದು ಬರುವುದು ದ್ರವ್ಯ ಮೋಕ್ಷ? ಅಘಾತಿ ಕರ್ಮಗಳ ಬಂಧನದಲ್ಲಿದೆಯಾ ಆತ್ಮ. ಎಲ್ಲಿದೆ ದ್ರವ್ಯ ಮೋಕ್ಷ? ದ್ರವ್ಯ ಮೋಕ್ಷವನ್ನ ಘಾತಿಸುವಂಥದ್ದು ಎಷ್ಟಿದೆ ಅಂತಂದ್ರೆ ಅಲ್ಲಿ ಶರೀರ ಮತ್ತು ಕರ್ಮಗಳು 2 ಇವೆ. ಈ 2ರಿಂದ ಬಿಡುಗಡೆ ಹೊಂದಿತು ಅಂತಂದ್ರೆ ಆತ್ಮ ದ್ರವ್ಯ ಮೋಕ್ಷವನ್ನ ಪ್ರಾಪ್ತ ಮಾಡಿಕೊಳ್ತದೆ. ಆದ್ರೆ ಒಂದು ಮಾತನ್ನ ಲಕ್ಷ್ಯದಲ್ಲಿಟ್ಕೊಳ್ಳಿ, ಭಾವ ಮೋಕ್ಷ ನಮಗೆ ಮೊದಲಾಗ್ತದೆಯೋ ಅಥವಾ ದ್ರವ್ಯ ಮೋಕ್ಷ ಅಥವಾ 2 ಒಮ್ಮೆ ಆಗ್ತವೋ? ಏನು, ಯಾವ ಗುಣಸ್ಥಾನದಲ್ಲಿ ಆಗ್ತದೆ? 13ನೇ ಗುಣಸ್ಥಾನದಲ್ಲಿ. ಯಾವ ಭಾವಗಳನ್ನ ಜಯಿಸಿದಾಗ, ಯಾವ ಭಾವಗಳನ್ನ ನಾಶ ಮಾಡಿಕೊಂಡಾಗ? 3 ಭಾವಗಳು. ಯಾವ್ಯಾವು? ಮಿಥ್ಯಾತ್ವ ಭಾವ, ಕಷಾಯ ಭಾವ ಮತ್ತು ಅಜ್ಞಾನ ಭಾವ. ಈ 3 ಭಾವಗಳನ್ನ ಯಾರು ಜಯಿಸುತ್ತಾರೆಯೋ ಅವರಿಗೆ ಅರ್ಹಂತ ಪರಮಿಷ್ಠಿ ಅಂತ ಕರೀಬೇಕು. ಅರ್ಹಂತ ಪರಮಿಷ್ಠಿಗಳೆಲ್ಲ ಭಾವ ಮೋಕ್ಷವನ್ನ ಹೊಂದಿದವರಾಗಿರ್ತಾರೆ.
ಅರಿಹಂತ ಪರಮೇಷ್ಠಿಗಳು ಭಾವಮುಕ್ತಿಯನ್ನ ಉಳ್ಳವರು. ಆದರೆ ಶುದ್ಧ ಪರಮೇಷ್ಠಿಗಳು ಎರಡೂ ಮೋಕ್ಷವನ್ನು ಹೊಂದಿದವರು. ಅವರಲ್ಲಿ ಭಾವಮೋಕ್ಷವೂ ಇದೆ ಮತ್ತು ದ್ರವ್ಯ ಮೋಕ್ಷವೂ ಇದೆ, ಎರಡೂ ಇದೆ. ತಿಳಿತಾ? ದ್ರವ್ಯ ಮೋಕ್ಷ ಭಾವಮೋಕ್ಷ ಅಂದ್ರೆ ಏನು ಗೊತ್ತಾಯ್ತಾ? ಭಾವಮೋಕ್ಷ ಅಂತಂದ್ರೆ ಏನು, ಅದಕ್ಕೆ ಅನ್ಬೇಕು? ಭಾವಗಳನ್ನ ನಾಶ ಮಾಡಿಕೊಳ್ಳೋದು ಭಾವಮೋಕ್ಷ. ಯಾವ್ಯಾವ ಭಾವಗಳು? ಮಿಥ್ಯಾತ್ವ ಭಾವ, ಕಷಾಯ ಭಾವ, ಅಜ್ಞಾನ ಭಾವ. ಇವು ಮೂರೇ ಅನಾದಿ ಕಾಲದಿಂದ ಇವೆ ಎಲ್ಲರ ಹತ್ತಿರ. ನಮಗೆ ಭಾವಮೋಕ್ಷ ಯಾಕೆ ಇಲ್ಲ ಅನ್ನುವುದನ್ನು ಗುರುತಿಸಿಕೊಳ್ಳಿ. ನಮ್ಮಲ್ಲಿ ಮಿಥ್ಯಾತ್ವ ಭಾವಗಳು ಇವೆ. ಮಿಥ್ಯಾತ್ವ ಅಂದ್ರೆ ಸಮ್ಯಕ್ತ್ವ ಇಲ್ಲ, ಸಮ್ಯಕ್ ದರ್ಶನ ಇಲ್ಲ. ಆ ಸಮ್ಯಕ್ ದರ್ಶನವೇ ಇಲ್ಲ ಅಂದ ಮೇಲೆ ನಮ್ಮಲ್ಲಿ ಭಾವ ಮಿಥ್ಯಾತ್ವ ಇದ್ದೇ ಇದೆ. ಅದು ಮಿಥ್ಯಾತ್ವ ಕರ್ಮದ ಉದಯದ ಕಾರಣದಿಂದ ಇದೆ. ಹೌದಿಲ್ಲ? ತಿಳ್ಕೊಳ್ತಾ ಇದ್ದೀರಿಲ್ಲ? ಮಿಥ್ಯಾತ್ವ ಕರ್ಮದ ಉದಯದ ಕಾರಣದಿಂದ ನಮಗೆ ಮಿಥ್ಯಾತ್ವ ಭಾವ ಉಂಟಾಗ್ತಾ ಇವೆ. ಆಮೇಲೆ ಇದನ್ನು ಜಯಿಸಬೇಕು ಅಂತಂದ್ರೆ ಏನ್ ಮಾಡಬೇಕು? ಸಮ್ಯಕ್ತ್ವ ಧರ್ಮವನ್ನ ಸ್ವೀಕರಿಸಿಕೊಳ್ಬೇಕು. ಆ ಸಮ್ಯಕ್ತ್ವ ಧರ್ಮವನ್ನು ಸ್ವೀಕಾರ ಮಾಡ್ತೀವಿ ಅಂತಂದ್ರೆ ಒಂದು ಭಾವವನ್ನು ಗೆದ್ದಂತೆ. ಭಾವಗಳು ಮೂರಿದೆ: ಮಿಥ್ಯಾತ್ವ ಭಾವ, ಕಷಾಯ ಭಾವ, ಅಜ್ಞಾನ ಭಾವ, ಮೂರಿದೆ. ಅಂದ್ರೆ ಯಾರು ಮಿಥ್ಯಾತ್ವವನ್ನು ಜಯಿಸ್ತಾರಲ್ಲ ಅವರು ಒಂದು ಜಾಗದಲ್ಲಿ ಆಂಶಿಕವಾಗಿ ಭಾವ ಮೋಕ್ಷವನ್ನು ಹೊಂದಿದಂತೆಯೇ ತಿಳ್ಕೊಳ್ಳಿ. ಈಗ ಯಾರು ಮಿಥ್ಯಾತ್ವ ಬಿಟ್ಟಿದಿರಲ್ಲ, ನೀವು ಸಮ್ಯಕ ಪಾಲನೆ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಮೋಕ್ಷ ಸಿಕ್ಕಿದೆ, ನೀವು ಮುಕ್ತಾತ್ಮರು. ಯಾವ ಅಪೇಕ್ಷೆಯಿಂದ? ಮಿಥ್ಯಾತ್ವ ಭಾವಗಳು ಇಲ್ಲ, ಅದನ್ನ ಜಯಿಸಿದ್ದೇವೆ. ಸಮ್ಯಕ್ತ್ವ ಧರ್ಮವನ್ನು ಪ್ರಾಪ್ತ ಮಾಡಿಕೊಂಡಿದ್ದೇವೆ, ಸತ್ಯ ತತ್ವಗಳನ್ನು ನಂಬಿದ್ದೇವೆ. ನಿಜವಾದ ದೇವ, ಗುರು, ಶಾಸ್ತ್ರ ಅನ್ನುವಂಥ ಈ ಎಲ್ಲದರ ಲಕ್ಷಣ ಗೊತ್ತಾಗಿ ಆ ಲಕ್ಷಣಕ್ಕೆ ತಕ್ಕಂತೆ ನಾವು ಶ್ರದ್ಧೆಯನ್ನು ಇಟ್ಕೊಂಡು ಅದನ್ನು ಭಜಿಸ್ತಾ ಇದ್ದೇವೆ, ಸ್ತುತಿಸ್ತಾ ಇದ್ದೇವೆ. ಆತ್ಮ ಕಲ್ಯಾಣದ ಉದ್ದೇಶದಿಂದ ದೇವಶಾಸ್ತ್ರ ಗುರುಗಳನ್ನು ನಾವು ನಮ್ಮ ಜೀವನದಲ್ಲಿ ಅವಲಂಬಿಸಿಕೊಂಡಿದ್ದೇವೆ. ದೇವಶಾಸ್ತ್ರ ಗುರು ಯಾವ ಕಾರಣದಿಂದ ಬೇಕು ನಮ್ಮ ಬದುಕಿಗೆ? ಆತ್ಮ ಕಲ್ಯಾಣಕ್ಕಾಗಿ, ಸಮ್ಯಕ್ ದರ್ಶನದ ಪ್ರಾಪ್ತಿಗಾಗಿ, ಸಮ್ಯಕ್ ಚಾರಿತ್ರದ ಪ್ರಾಪ್ತಿಗಾಗಿ ಅವ್ರು ಬೇಕಲ್ಲ. ಅವರಿಂದಲೇ ಮಾರ್ಗದರ್ಶನ ಸಿಗೋದು, ಹೌದಲ್ಲ? ನಿಜವಾದ ಗುರುಗಳಿದ್ದರೆ ಈ ಧರ್ಮದ ದಾರಿಯನ್ನು ಹೇಳಿಕೊಡ್ತಾರೆ. ಇದನ್ನೇ ಚರ್ಚೆ ಮಾಡ್ತಾರೆ ಅವರು. ಆತ್ಮ ಕಲ್ಯಾಣದ ನಿಮಗೆ ದಾರಿ ಯಾವುದು ಅದನ್ನೇ ಹೇಳ್ಕೊಡೋರಲ್ಲ, ಹೌದಲ್ಲ? ಸತ್ಯ ಗುರುಗಳು ಏನ್ ಮಾಡ್ತಾರೆ? ಸಂಸಾರದ ದಾರಿ ಹೇಳ್ಕೊಡ್ತಾರ? ಇಲ್ಲ, ಆತ್ಮ ಕಲ್ಯಾಣದ ದಾರಿಯನ್ನ ಹೇಳ್ಕೊಡ್ತಾರೆ. ಆತ್ಮ ಕಲ್ಯಾಣ ಯಾವುದರಲ್ಲಿದೆ ಅನ್ನೋದು ಬಾರೀಕಾಗಿ ಸೂಕ್ಷ್ಮವಾಗಿ ತಿಳಿಸ್ಕೊಡ್ತಾರೆ. ಅದನ್ನು ತಿಳಿಸಿದಾಗ ನಿಮಗೆ ಅಪೇಕ್ಷೆ ಉಂಟಾಗ್ತದೆ, ಹೌದಲ್ಲ? ನನ್ನ ಆತ್ಮ ಕಲ್ಯಾಣ ಈ ಮಿಥ್ಯಾ ಪರಿಣಾಮಗಳನ್ನು ಮತ್ತು ಕಷಾಯ ಪರಿಣಾಮಗಳನ್ನು ತ್ಯಜಿಸುವುದರಲ್ಲಿ ನನಗೆ ಹಿತ ಇದೆ, ಆತ್ಮ ಸುಖ ಇದೆ. ಇದು ಧಾರ್ಮಿಕ ಸುಖ ನನಗೆ ಅನಾದಿ ಕಾಲದಿಂದ ಸಿಕ್ಕಿಲ್ಲ. ಅದಕ್ಕಾಗಿ ನಾನು ಸಮ್ಯಕ್ತವನ್ನು ಹಿಡಿಬೇಕು, ಆತ್ಮ ಕಲ್ಯಾಣ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರ ಉಕ್ಕಿ ಬಂತು. ಆವಾಗ ಆ ಜೀವ ಮಿಥ್ಯಾತ್ವ ಅಂದ್ರೆ ಏನ್ ಬಿಡಬೇಕು, ಏನ್ ಹಿಡಬೇಕು ಅನ್ನೋದನ್ನೆಲ್ಲ ವಿಚಾರ ಮಾಡ್ತಾನೆ. ವಿಚಾರ ಮಾಡಿದ ನಂತರ ನನ್ನ ಆತ್ಮ ಕಲ್ಯಾಣಕ್ಕೆ ನಿಜವಾದ ಗುರು ಬೇಕು, ಆತ್ಮ ಕಲ್ಯಾಣಕ್ಕೆ ನಿಜವಾದ ದೇವರು ಬೇಕು, ಆ ನಿಜವಾದ ದೇವರ ವಾಣಿ, ಜಿನ್ವಾಣಿ ಅದು ಬೇಕು, ಜಿನ್ವಾಣಿಯಂತೆ ನಾನು ನಡೀಬೇಕು ಅನ್ನುವಂಥ ಶ್ರದ್ಧಾಭಾವ ಹುಟ್ಟಿಕೊಳ್ತದೆ. ಈ ಶ್ರದ್ಧಾಭಾವ ಹುಟ್ಟಿಕೊಂಡಾಗ ಮಿಥ್ಯಾತ್ವ ಅನ್ನತಕ್ಕಂತಹ ವಿಕಾರಿ ಭಾವಗಳೆಲ್ಲ ನಾಶ ಆಗ್ತವೆ, ಸಮ್ಯಕ್ತ್ವದ ಉದಯ ಆಗ್ತದೆ. ಸಮ್ಯಕ್ತ್ವ ಅಂತಂದ್ರೆ ಸತ್ಯವನ್ನೇ ನಡೆಯುವುದು, ಸತ್ಯವನ್ನೇ ಅನುಸರಿಸುವುದು, ಇದನ್ನೇ ಸಮ್ಯಕ್ತ್ವ ಅಂತ ಹೇಳ್ತಾರೆ. ಇದು ಸಮ್ಯಕ್ತ್ವ ಧರ್ಮ ಆಯಿತು. ಈ ಧರ್ಮ ಯಾರಿಗೆ ಪ್ರಕಟವಾಗಿದೆಯೋ
ಅವರಲ್ಲಿ ಮಿಥ್ಯಾತ್ವ ಭಾವಗಳಂತೂ ಇಲ್ಲ. ಅವರಿಗೆ ಭಾವ ಮೋಕ್ಷ ಸಿಕ್ಕಂತ ಆಯಿತು ಅಥವಾ ಇಲ್ಲ? ಆಯ್ತಲ್ಲ. ಇನ್ನೇನು ಜಯಿಸ್ಬೇಕು? ಈಗ ಸಮ್ಯಕ್ ದರ್ಶನ ಬಂತು ನಮ್ಮ ಕೈಗೆ. ಯಾರ ಕೈಯಲ್ಲಿ ಸಮ್ಯಕ್ ದರ್ಶನ ಇದೆಯೋ ಅವರಿಗೆ ಭಾವ ಮೋಕ್ಷ ಪ್ರಾಪ್ತ ಆಗಿದೆ. ಹೇಳ್ತಲ್ಲ, ಯಾರಿಗೆ ಸಮ್ಯಕ್ ದರ್ಶನ ಆಯಿತು ಮಿಥ್ಯಾತ್ವ ಬಿಟ್ಟಿದಾರೋ ಅವರಿಗೆ ಭಾವ ಮೋಕ್ಷ ಆಗಿದೆ. ಅಂದರೆ ಸಮ್ಯಕ್ ದರ್ಶನ ನಮಗೆ ಭಾವ ಮೋಕ್ಷದಲ್ಲಿ ಕೊಂಡೊಯ್ದು ಆತ್ಮ ಸುಖವನ್ನು ನೀಡ್ತಾ ಇದೆ. ಇದು ಭಾವಮೋಕ್ಷ, ಸಮ್ಯಕ್ತು ಸಂಬಂಧಿ ಭಾವಮೋಕ್ಷ. ಇನ್ಯಾವ ಮೋಕ್ಷ? ಕಷಾಯದಿಂದ ಪಾರಾದಾಗ ಅದು ಕೂಡ ಎಂಥ ಮೋಕ್ಷ? ಚಾರಿತ್ರ ಧರ್ಮ. ಕಷಾಯ ಇಲ್ಲದಾಗ ಚಾರಿತ್ರ. ಆಮೇಲೆ ಕಷಾಯಗಳನ್ನ ಎಷ್ಟು ಪ್ರಕಾರವಾಗಿ ನಾಶ ಮಾಡಿಕೊಳ್ಬೇಕು ನಾವು? 25 ಇದೆಯಲ್ಲ, ಎಲ್ಲ ನಾಶ ಮಾಡಿಕೊಂಡಾಗ ಮಾತ್ರ ಭಾವಮೋಕ್ಷ. ಆದರೆ ಈ ಎಲ್ಲ ಕಷಾಯಗಳನ್ನ ನಾಶ ಮಾಡಿಕೊಳ್ಳಲಿಕ್ಕೆ ಎಷ್ಟು ಗುಣಸ್ಥಾನಗಳನ್ನ ಪಾರು ಮಾಡಬೇಕು. ಆ ಗುಣಸ್ಥಾನಗಳಲ್ಲಿ ಈ ಮೋಹಿನಿ ಕರ್ಮ 25 ಪ್ರಕೃತಿಗಳನ್ನೇ ನಾಶ ಮಾಡಿಕೊಳ್ತಕ್ಕಂತಹ ಪುರುಷಾರ್ಥ ಪ್ರಯತ್ನ ನಡೆದಿರ್ತದೆ. ಶ್ರಾವಕರಿಗೆ ಸಮ್ಯಕ್ತ್ವ ಬಂತು ಅಂತಂದ್ರೆ ಮೊದಲನೇ ಭಾವಮೋಕ್ಷ ಸಿಕ್ಕಿತು. ಇನ್ಯಾವುದು ಬೇಕು? ಕಷಾಯವನ್ನು ನಾಶ ಮಾಡಿ ಚಾರಿತ್ರ ಅನ್ನುವಂತಹ ಭಾವಗಳು ಪ್ರಕಟ ಆಗಬೇಕು. ಅಸಂಯಮ ಅನ್ನುವಂತಹ ಭಾವಗಳೆಲ್ಲ ನಾಶ ಆಗಬೇಕು. ಕಷಾಯದ ಉದಯದಿಂದ ಜೀವ ಅಸಂಯಮಿಯಾಗಿರ್ತಾನೆ. ಅಸಂಯಮ ಭಾವಗಳಿರ್ತವೆ. ಭಾವಗಳೆಲ್ಲ ಅಸಂಯಮದ ರೂಪದಲ್ಲಿ ಇರ್ತವೆ. ಇನ್ನು ಕಷಾಯಗಳನ್ನ ಜಯಿಸ್ಬೇಕಲ್ಲ, ಈ ಕಷಾಯಗಳನ್ನೆಲ್ಲ ನಾಶ ಮಾಡಿಕೊಳ್ಬೇಕಲ್ಲ. ಎಷ್ಟು ಗುಣಸ್ಥಾನಗಳನ್ನ ಪಾರು ಮಾಡ್ತಾ ಮಾಡ್ತಾ ಇವುಗಳನ್ನೆಲ್ಲ ನಾಶ ಮಾಡಿಕೊಳ್ಬೇಕು ಅಂತಂದ್ರೆ ಕಷಾಯದ ಉದಯ 1ನೇ ಗುಣಸ್ಥಾನದಿಂದ 10ನೇ ಗುಣಸ್ಥಾನದವರೆಗೆ ಇರುತ್ತೆ. ಕಷಾಯ 10ನೇ ಗುಣಸ್ಥಾನ ಅಂದ್ರೆ ಮುನಿಗಳು ಬಂದರು ನೋಡ್ರಿ. ಅದರೊಳಗೆ ಮುನಿಗಳ ಗುಣಸ್ಥಾನ ಎಲ್ಲಿಂದ? 6ರಿಂದ. ಹೌದಲ್ಲ? ಮುನಿಗಳಿಗೂ ಕೂಡ ಎಷ್ಟು ಕಷಾಯಗಳು ಇರ್ತವೆ ಅಂತಂದ್ರೆ 9 ಅಕಷಾಯಗಳು ಮತ್ತು 4 ಸಂಜ್ವಲನ ಕಷಾಯಗಳು, ಒಟ್ಟು 13 ಇರ್ತವೆ. ಆಮೇಲೆ ಪ್ರತಿಮಾಧಾರಿ ಇದ್ರಂತಂದ್ರೆ ಅವ್ರಿಗೆ ಎಷ್ಟು ಕಷಾಯಗಳು ಇರ್ತವೆ? ಇನ್ನು 4 ಹೆಚ್ಚು. ಮುನಿಗಳಿಗೆ 13, ಅದರೊಳಗೆ 4 ಕೂಡಿಸ್ಬೇಕು. ಪ್ರತ್ಯಾಖ್ಯಾನಾವರಣಿ ಕಷಾಯ ಪ್ರತಿಮಾಧಾರಿಗಳಿಗೆ ಪ್ರತ್ಯಾಖ್ಯಾನಾವರಣಿ ಕಷಾಯದ ಉದಯ ಇರ್ತದೆ. ಆದರೆ ಅಪ್ರತ್ಯಾಖ್ಯಾನಾವರಣೀಯ ಅನಂತಾನುಬಂಧಿ ಇದಿರಲ್ಲ. ಇದನ್ನು ಜಯಿಸಿರ್ತಾರೆ. 2 ಜಯಿಸಿರ್ತಾರೆ. ಇನ್ನೆರಡು 2 ಕಷಾಯ 3 ಕಷಾಯಗಳು ಉದಿರುತ್ತವೆ. ಒಂದು ಪ್ರತ್ಯಾಖ್ಯಾನಾವರಣೀಯ, ಇನ್ನೊಂದು ಸಂಜೋಲನ ಮತ್ತು ಅಕಷಾಯ. ಹೀಗೆ 3 ಉಳ್ಕೊಂಡಿರ್ತದೆ. ಅಂದ್ರೆ ಎಷ್ಟಾಯ್ತದು? 13 ಒಂದು 4 17 ಅಲ್ಲ, 17 ಕಷಾಯ ಉಳಿದಿರ್ತವೆ. 10ರವರೆಗೆ ಸಂಜ್ವಲನ ಕಷಾಯದ ಉದಯ ಇರ್ತದೆ. 10ನೇ ಗುಣಸ್ಥಾನದಲ್ಲಿ ಒಟ್ಟಿಗೆ ಒಂದೇ ಒಂದು ಸಂಜ್ವಲನ ಲೋಭ ಕಷಾಯ ಮಾತ್ರ ಉಳ್ಕೊಂಡಿರ್ತದೆ. ಅದರೊಳಗೆ 4 ಭೇದ ಇದೆಯಲ್ಲ, ಕ್ರೋಧ, ಸಂಜ್ವಲನ ಕ್ರೋಧ, ಸಂಜ್ವಲನ ಮಾನ, ಸಂಜ್ವಲನ ಮಾಯಾ ಮತ್ತು ಸಂಜ್ವಲನ ಲೋಭ. 10ನೇ ಗುಣಸ್ಥಾನದಲ್ಲಿ 3 ಇರಲ್ಲ, ಒಂದೇ ಇರ್ತದೆ. ಯಾವುದು? ಸಂಜ್ವಲನ ಲೋಭ. ಇದು ಒಂದೇ ಒಂದು ಕಷಾಯ ಇರೋದು. ಆಮೇಲೆ ಅಕಷಾಯಗಳು ಅವೆಲ್ಲ ನಾಶ ಆಗಿ ಹೋಗಿರ್ತವೆ. ಯಾವ ಗುಣಸ್ಥಾನದವರಿಗೆ? ಇವೆಲ್ಲ 9ನೇ ಗುಣಸ್ಥಾನದಿಂದ ಕೆಳಗಡೆಗೇನೆ ಇರೋದು, ಅಲ್ಲಿನೇ ನಾಶ ಆಗಿ ಹೋಗಿರ್ತವೆ. ಚಪಕ್ ಶ್ರೇಣಿ ಹತ್ತಿದ್ರೆ ನಾಶ ಆಗ್ತವೆ. ಉಪಶಮ ಶ್ರೇಣಿಯನ್ನು ಹತ್ತಿದ್ದೇ ಆದರೆ ನಾಶವಾಗಿರಲಿಲ್ಲ, ಉಪಶಮನಾಗಿರ್ತವೆ. ಅವುಗಳನ್ನು ಒತ್ತಿ ನಾವು ಇಟ್ಕೊಂಡಿರ್ತೇವೆ, ಮೇಲ್ಗಡೆಗೆ ಹೋಗಿರ್ತೇವೆ. ಉಪಶಮನಾಗಿತ್ತು ಅಂತಂದ್ರೆ 11ನೇ ಗುಣಸ್ಥಾನಕ್ಕೆ ಹೋಗ್ತೀವಿ. ಯಾವ ಗುಣಸ್ಥಾನಕ್ಕೆ ಹೋಗ್ತೀವಿ? 11ನೇ ಗುಣಸ್ಥಾನಕ್ಕೆ. ಏನಾದಾಗ? ಉಪಶಮನಾದಾಗ.
ಮತ್ತು ಒಂದು ವೇಳೆ ನಾವು ಕ್ಷಯ ಮಾಡಿಕೊಂಡು ಹೋಗಿದ್ದೇವೆ ಅಂತಂದ್ರೆ ಜಡಮೂಲವಾಗಿ ಅವುಗಳನ್ನೆಲ್ಲ ಕಿತ್ತಾಕ್ತಾ ಹೋಗಿದ್ದೇವೆ. ಒಳಗಡೆ ಇರದಂತೆ ಒಂದು ಕಷಾಯ ಇರದಂತೆ ಮಾಡಿಕೊಂಡು ಆ ಗುಣಸ್ಥಾನಗಳನ್ನೆಲ್ಲ ಹತ್ತಿದ್ದೇವೆ ಅಂತಂದ್ರೆ ನಾವು ಯಾವ ಗುಣಸ್ಥಾನಕ್ಕೆ ಹೋಗ್ತೀವಿ? ನೇರವಾಗಿ 11ಕ್ಕೆ ಹೋಗಲ್ಲ. ದಬಾಯಿಸುವವರಷ್ಟೇ 11ಕ್ಕೆ ಹೋಗ್ತಾರೆ. ಒತ್ತಿಡುವವರು ಕಷಾಯವನ್ನ ಒತ್ತಿಟ್ಕೊಂಡು ಹೋಗ್ತಾರೆ, ಉಪಶಮನ ಮಾಡ್ಕೊಂಡು ಹೋಗ್ತಾರೆ. ಅಂಥವರೆಲ್ಲ 11ಕ್ಕೆ ಹೋಗ್ತಾರೆ. ಆದರೆ ಕ್ಷಯ ಮಾಡಿಕೊಂಡು ಮೇಲೆ ಹೋಗುವಂಥವ್ರು, ಗುಣಸ್ಥಾನಗಳಲ್ಲಿ ಹತ್ತುವಂಥವರು ಕ್ಷಯ ಮಾಡಿಕೊಂಡು ಹೋಗ್ತಾರೆ. ಎಲ್ಲಿ ಹೋಗ್ತಾರೆ? 8ನೇ ಗುಣಸ್ಥಾನದಲ್ಲಿ ನೋಡ್ರಿ. 6ನೇ ಗುಣಸ್ಥಾನದಲ್ಲಿ ಸಂಜೋಲನ ಕಷಾಯ ಅಂತೂ ಉದಯದಲ್ಲಿದೆ, ಮತ್ತೆ ಯಾವುದೂ ಇಲ್ಲ. 6ನೇ ಗುಣಸ್ಥಾನದಲ್ಲಿ 13 ಕಷಾಯಗಳು ಉದಯದಲ್ಲಿವೆ. 4 ಸಂಜೋಲನ ಮತ್ತು 9 ಅಕಷಾಯಗಳು. ಆದರೆ ನೋಡಿ, ಈ 13 ಕಷಾಯಗಳನ್ನೇ ನಾಶ ಮಾಡಿಕೊಳ್ಳಲಿಕ್ಕೆ ಎಷ್ಟು ಗುಣಸ್ಥಾನ ಹತ್ತಾ ಹೋಗಬೇಕು? 6ರಿಂದ 7ರೊಳಗೆ ಹೋಗಬೇಕು, 7ರಿಂದ 8ರೊಳಗೆ ಹೋಗಬೇಕು, 8ರಿಂದ 9ಕ್ಕೆ ಹೋಗಬೇಕು. 9ಕ್ಕೆ ಹೋದಾಗ ನಮ್ಮಲ್ಲಿ 9 ಅಕಷಾಯಗಳು ಇರುವುದೇ ಇಲ್ಲ. 8ಕ್ಕೆ ಹೋದಾಗ 6 ಇರಲ್ಲ, 9ಕ್ಕೆ ಹೋದಾಗ ಮತ್ತು 3 ಇರಲ್ಲ ಅಕಷಾಯಗಳಲ್ಲಿ. ಅಂದ್ರೆ ಯಾವ್ಯಾವು? ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜುಗುಪ್ಸ, ಇಷ್ಟೇ 6 8ರೊಳಗೆ ನಾಶ ಆಗ್ತದೆ. ಆಮೇಲೆ ಇನ್ನು ಉಳಿದ ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ ಅನ್ನುವಂಥ ವೇದ ಅಕಷಾಯಗಳು 9ರಲ್ಲಿ ನಾಶ ಆಗ್ತವೆ. ಆಮೇಲೆ 9ನೇ ಗುಣಸ್ಥಾನದಲ್ಲಿ ಸಂಜ್ವಲನ 4 ಕಷಾಯಗಳು ಇದ್ದು ಇರ್ತವೆ. ಹೇಗಿವೆಯೋ ಹಾಗೆಯೇ ಇವೆ. ಇನ್ನು 9ನೇ ಗುಣಸ್ಥಾನದಿಂದ 10ನೇಗೆ ಹೋದರು ಅಂತಂದ್ರೆ ಆ 3 ಸಂಜ್ವಲನ ಕಷಾಯಗಳು ಕೂಡ ನಾಶ ಆಗಿ ಹೋಗ್ತವೆ. ಒಂದು ಉಳಿತದೆ 10ನೇ ಗುಣಸ್ಥಾನದಲ್ಲಿ, ಅದು ಸಂಜ್ವಲನ ಲೋಭ. ಇಲ್ಲಿ ಸಂಜ್ವಲನ ಲೋಭವನ್ನು ಕೂಡ ಕ್ಷಯ ಮಾಡಿಕೊಂಡು, ಕ್ಷಯ ಅಂತಂದ್ರೆ ಏನು? ನಾಶ ಮಾಡಿಕೊಂಡು, ಅದರ ಅಸ್ತಿತ್ವವನ್ನೇ ಸುಟ್ಟಾಕಿ ಆತ್ಮ ಪ್ರದೇಶದಿಂದ ಆ ಕಷಾಯಗಳ ಜಡಮೂಲವಾಗಿ ಅದನ್ನ ಹೊರತೆಗೆದು ನಿರ್ಜರೆ ಮಾಡಿಕೊಂಡು ಆ ಕರ್ಮ ಪರಮಾಣುಗಳನ್ನೆಲ್ಲ ಹೊರಹಾಕಿ ನಿರ್ಜರೆ ಮಾಡಿಕೊಂಡು ಸೀದಾ 10ನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನಕ್ಕೆ ಹೋಗುತ್ತಾರೆ. ಇವರು 11ಕ್ಕೆ ಹೋಗಲ್ಲ. ಮತ್ತು ಯಾರು ಎಲ್ಲಾ ಕಷಾಯಗಳನ್ನ ಕ್ಷಯ ಮಾಡಿಲ್ಲ, ಜಡಮೂಲವಾಗಿ ಕಿತ್ತು ಹಾಕಿಲ್ಲ, ಅವುಗಳನ್ನೆಲ್ಲ ಉದಯಕ್ಕೆ ಬಾರದಂತೆ ಮಾಡಿಕೊಂಡು ಒತ್ತಿ ಒಳಗಿಟ್ಕೊಂಡು ಹೋಗಿರ್ತಾರೆ, ಅವರು 11ಕ್ಕೆ ಹೋಗ್ತಾರೆ, 11ನೇ ಗುಣಸ್ಥಾನಕ್ಕೆ ಹೋಗ್ತಾರೆ. ಈ ತರ ಯಾವ ಒಂದು ಈ ವಿಷಯಗಳನ್ನ ತೀರ್ಥಂಕರು ತಿಳಿಸಿದ್ದಾರಲ್ಲ, ಇದೇ ತರ ಅವರು ಪುರುಷಾರ್ಥ ಮಾಡಿದ್ದಾರೆ. ಅವರು ದಿಗಂಬರ ದೀಕ್ಷೆಯನ್ನು ಯಾಕೆ ತಗೊಂಡ್ರು? ಭಾವಕರ್ಮಗಳನ್ನು ಜಯಿಸುವುದಕ್ಕಾಗಿ. ಭಾವಕರ್ಮಗಳು ಎಷ್ಟು? 3: ಮಿಥ್ಯಾತ್ವ ಭಾವ, ಕಷಾಯ ಭಾವ, ಅಜ್ಞಾನ ಭಾವ. ಇವುಗಳನ್ನು ಜಯಿಸುವುದಕ್ಕಾಗಿ ದಿಗಂಬರ ದೀಕ್ಷೆಯನ್ನು ತಗೋತಾರೆ. ಮಿಥ್ಯಾತ್ವವನ್ನು ಜಯಿಸಿ 4ನೇ ಗುಣಸ್ಥಾನಕ್ಕೆ ಬಂದಾಗ ನಾವು ಮಿಥ್ಯಾತ್ವವನ್ನು ಜಯಿಸಿದವರಾಗಿರ್ತೀವಿ. ಹೌದಲ್ಲ? ಇದು ಈ ಕಾರ್ಯ ಶ್ರಾವಕರಿಂದಲೂ ಕೂಡ ಶಕ್ಯ, ತ್ರಿರಿಂಚ ಪ್ರಾಣಿಗಳಿಂದಲೂ ಕೂಡ ಶಕ್ಯ, ದೇವತೆಗಳಿಂದಲೂ ಶಕ್ಯ, ನರಕದಲ್ಲಿರ್ತಕ್ಕಂಥ ನಾರ್ಕಿ ಜೀವಿಗಳಿಂದಲೂ ಶಕ್ಯ. ನೋಡಿ, ಅವುಗಳಿಗೆ ಭಾವಮೋಕ್ಷ ಸಿಕ್ಕಿದೆ, ನಮಗೂ ಸಿಕ್ಕಿದೆ, ಅವುಗಳಿಗೂ ಸಿಕ್ಕಿದೆ. ನಿಮ್ಮ ಎಮ್ಮೆಗೂ ಭಾವಮೋಕ್ಷ ಇದೆ. ಒಂದು ವೇಳೆ ಸಮ್ಯಕ್ ದರ್ಶನ ಆಯಿತು ಅಂತಂದ್ರೆ ನಿಮ್ಮ ಹಸುವಿಗೇನು ಕೂಡ, ಹಸು ಆಕಳು, ಅದಕ್ಕೂ ಕೂಡ ಭಾವಮೋಕ್ಷ ಇದೆ. ಆದರೆ ಚಾರಿತ್ರ ಧರ್ಮ ಬಂದಾಗ ಮಾತ್ರ ಕಷಾಯಗಳೆಲ್ಲ ನಾಶ ಆಗ್ತವೆ. ಅಸಂಯಮ ಅವಸ್ಥೆಯಿಂದ ಹೊರಬಂದು ಸಂಯಮ ಅವಸ್ಥೆಯನ್ನು ಹೊಂದಬೇಕು. ಅಸಂಯಮ ಅವಸ್ಥೆಯಿಂದ ಹೊರಬರಲಿಕ್ಕೆ ಅಸಂಯಮದ ಉತ್ಪತ್ತಿಗೆ ಕಾರಣವಾಗಿರುವ ಈ ಕಷಾಯಗಳನ್ನು ಜಯಿಸಬೇಕು. ಕಷಾಯದಿಂದ ಅಸಂಯಮ ಭಾವಗಳ ಉತ್ಪತ್ತಿ,
ಮತ್ತು ಕಷಾಯಗಳ ನಾಶದಿಂದ ಸಂಯಮ ಭಾವದ ಉತ್ಪತ್ತಿ. ಸಂಯಮ ಅಂದರೆ ಚಾರಿತ್ರ. ಏಕದೇಶ. ಏಕದೇಶ 5ನೇ ಗುಣಸ್ಥಾನದಿಂದ ಪ್ರಾರಂಭ ಆಗ್ತದೆ. ಯಾಕೆಂದ್ರೆ ಪರಿಗ್ರಹ ಸಹಿತ ಅವಸ್ಥೆಯಲ್ಲಿ ಈ ಅಸಂಯಮ ಭಾವಗಳ ವಿನಾಶ ಆಗುವುದೇ ಇಲ್ಲ. ಇನ್ನು ಈ ಸಂಯಮ ಭಾವ ಅಂತಂದ್ರೆ ಅದನ್ನ ನಾವು 2 ತರದಲ್ಲಿ ಕಾಣಬೇಕು. ಯಾವ ತರ ಅಂತಂದ್ರೆ ಜೀವಿಗಳನ್ನು ರಕ್ಷಿಸಬೇಕು ಅನ್ನುವಂಥ ಭಾವ, ಇದು ಕೂಡ ಚಾರಿತ್ರ ಭಾವ. ಇದು ಬಾಹ್ಯ ಚಾರಿತ್ರ. ಬಾಹ್ಯ ಚಾರಿತ್ರ ಇದು. ನೀವು ಯಾವಾಗಲೂ ಸಣ್ಣ ಸಣ್ಣ ಜೀವಿಗಳನ್ನ ಅಂತ ಜೀವ ಇಂಥ ಜೀವಿಗಳನ್ನ ದಯ ಮಾಡ್ತಿರಲ್ಲ, ನೀವು ಸೋಸ್ಕೊಡ್ತೀರಿ. ಅದರೊಳಗೆ ಎಷ್ಟೋ ತ್ರಸ ಜೀವಿಗಳು ಇದ್ದಿರ್ತವೆ, ಅವುಗಳನ್ನೆಲ್ಲ ಸೋಸಿ ಅವುಗಳನ್ನು ಕೊಲ್ಲದೆ ಅವುಗಳು ಸಾಯಬಾರದಂತೆ ಅವುಗಳನ್ನು ಸೋಸಿ ಅದೇ ನೀರಿಗೆ ಬಿಟ್ಬಿಡ್ತೀರಿ. ಇದು ಸಂಯಮ ಭಾವ. ಇದು ದ್ರವ್ಯ ಚಾರಿತ್ರ. ಬಾಹ್ಯ ಜೀವಿಗಳನ್ನು ರಕ್ಷಿಸುವುದು ಬಾಹ್ಯ ಚಾರಿತ್ರ. ಬಾಹ್ಯ ಚಾರಿತ್ರವೇ ದ್ರವ್ಯ ಚಾರಿತ್ರ. ಈ ದ್ರವ್ಯ ಚಾರಿತ್ರವೇ ದ್ರವ್ಯ ಲಿಂಗ. ತಿಳ್ಕೊಳ್ಳಿ, ಎಷ್ಟು ಹೆಸರುಗಳಿವೆ, ಪರ್ಯಾಯವಾಚಿ ಹೆಸರುಗಳು. ಎಷ್ಟು ಹೆಸರುಗಳಾಗ್ತವೆ? ಬಾಹ್ಯ ಚಾರಿತ್ರ, ದ್ರವ್ಯ ಚಾರಿತ್ರ, ದ್ರವ್ಯ ಸಂಯಮ ಎಲ್ಲ ಒಂದೇ ಪರ್ಯಾಯವಾಚಿ ಹೆಸರುಗಳು. ಮತ್ತು ದ್ರವ್ಯ ಲಿಂಗ ಅಂತಂದ್ರೂ ಬರ್ತದೆ. ಬಾಹ್ಯದಲ್ಲಿ ನಾವು ಪರಜೀವಿಗಳ ಮೇಲೆ ದಯೆಯನ್ನು ತೋರ್ತಾ ಇದ್ದೇವೆ, ಅವುಗಳನ್ನು ಸಾಯಿಸ್ತಾ ಇಲ್ಲ, ನಮ್ಮಿಂದ ಅವುಗಳು ಸಾಯದಂತೆ ನೋಡ್ಕೊಳ್ತಾ ಇದ್ದೇವೆ ಅಂತಂದ್ರೆ ನಮ್ಮಲ್ಲಿ ಬಾಹ್ಯ ಚಾರಿತ್ರ ಧರ್ಮ ಇದ್ದೇ ಇದೆ. ಇದು ಬಾಹ್ಯ ಚಾರಿತ್ರ ಆಯ್ತು. ಇನ್ನು ಅಂತರಂಗ ಚಾರಿತ್ರ ಅಂದ್ರೆ ಯಾವುದದು? ಬಾಹ್ಯ ಇದೆ ಅಂದ್ರೆ ಅಂತರಂಗೂ ಬೇಕಲ್ಲ. ಗುಣಸ್ಥಾನಗಳಲ್ಲಿ ಮೇಲಕ್ಕೆ ಹೋಗಬೇಕು ಅಂತಂದ್ರೆ ಕೇವಲ ಬಾಹ್ಯ ಚಾರಿತ್ರದಿಂದ, ಬಾಹ್ಯ ಪ್ರಾಣಿಗಳನ್ನು ರಕ್ಷಿಸುವ ಮಾತ್ರದಿಂದ ಹೋಗಲ್ಲ ಯಾರು. ಅಂತರಂಗದಲ್ಲಿ ಇರತಕ್ಕಂಥ ಚಾರಿತ್ರವನ್ನು ಹುಟ್ಟಿಸಿಕೊಳ್ಳಬೇಕು. ಅಂತರಂಗದ ಚಾರಿತ್ರ ಯಾವುದು? ಅದನ್ನು ಹುಟ್ಟಿಸಿಕೊಳ್ಬೇಕಲ್ಲ. ಈಗ ಒಂದು ನಾಣ್ಯ ಇದೆ, ಅದಕ್ಕೆ 2 ಮುಖಗಳಿವೆ, ಕೆಳಗೊಂದು ಮ್ಯಾಗೊಂದು. ಒಂದು ಕಡೆಗೆ ಅಂಕ ಬರೆದಿರ್ತಾರೆ, ಇನ್ನೊಂದು ಕಡೆಗೆ ಶಿಕ್ಕ ಇರ್ತದೆ, ಯಾವುದಾದ್ರೂ ಒಂದು ಶಿಕ್ಕ ಇರ್ತದೆ. ಅವು 2 ಇವೆ ಅಂತಂದ್ರೆ ಅದು ನಾಣ್ಯ. ಒಂದು ಕಡೆಗೆ ಶಿಕ್ಕ ಇಲ್ಲ, ಒಂದು ಕಡೆಗೆ ಏನೋ ಬರೆದಿದ್ದಾರೆ, ಒಂದು ಕಡೆ ಖಾಲಿ ಇದೆ ಅಂತಂದ್ರೆ ಅದು ನಾಣ್ಯವೇ ಅಲ್ಲ, ಅದು ನಡಿಲ್ಲ. ಹಾಗೆ ಮೋಕ್ಷ ಮಾರ್ಗದಲ್ಲಿ ಯಾವುದೇ ಒಂದು ಸಮ್ಯತ್ವಾಗಲಿ ಅಥವಾ ಚಾರಿತ್ರ ಧರ್ಮವಾಗಲಿ ಅದಕ್ಕೆ 2 ಮುಖಗಳಿವೆ. ಒಂದು ಹೊರಮುಖ, ಒಂದು ಅಂತರಂಗ ಮುಖ. ಒಂದು ದ್ರವ್ಯ ಸಮ್ಯಕ್ತ್ವ, ಇನ್ನೊಂದು ಭಾವ ಸಮ್ಯಕ್ತ್ವ. ಒಂದು ದ್ರವ್ಯ ಚಾರಿತ್ರ, ಇನ್ನೊಂದು ಭಾವ ಚಾರಿತ್ರ. ಹೀಗೆ ಇವು 2 ಅತಿ ಮುಖ್ಯ. ನಾವು ಮೋಕ್ಷಕ್ಕೆ ಹೋಗಬೇಕು, ಆತ್ಮಕಲ್ಯಾಣ ಮಾಡ್ಕೋಬೇಕು, ಸಂಸಾರದ ಈ ಚತುರ್ಗತಿಯ ಚಕ್ರದಿಂದ ಹೊರಬರಬೇಕು, 4 ಗತಿಗಳಲ್ಲಿ ಹುಟ್ಟು ಸಾವುಗಳು ಬೇಡ ಅನ್ನುವವರಿಗೆ ಇವು 2 ಧರ್ಮಗಳು ಬೇಕು. ಸಮ್ಯಕ್ತ ಧರ್ಮ ಮತ್ತು ಚಾರಿತ್ರ ಧರ್ಮ, ಇವೆರಡೂ ಬೇಕು. ಇವು 2 ಬೇಕು ಅಂತಂದ್ರೆ ಏನ್ ಮಾಡಬೇಕು? ಭಾವಗಳನ್ನ ಮೊದಲು ಜಯಿಸಬೇಕು. ಮಿಥ್ಯಾತು ಭಾವವನ್ನ ಮೊದಲು ಜಯಿಸಬೇಕು. ಕಷಾಯ ಭಾವಗಳನ್ನು ಮೊದಲು ಜಯಿಸೋದು ಸಾಧ್ಯ ಇಲ್ಲ. ನೋಡಿ, ಕ್ರಮವಾಗಿ ಜಯಿಸೋದಿರ್ತದೆ. ಈ ವಿಕೃತ ಭಾವಗಳು ಎಷ್ಟು 3 ಪ್ರಕಾರದಿದೆಯಲ್ಲ, ಮಿಥ್ಯಾತು ಭಾವ, ಕಷಾಯ ಭಾವ, ಅಜ್ಞಾನ ಭಾವ. ಕ್ರಮವಾಗಿಲೇನೆ ಜಯಿಸಬೇಕು. ಇದಕ್ಕೊಂದು ಕ್ರಮ ಇದೆ. ಇಲ್ಲ, ಅಜ್ಞಾನವನ್ನು ಮೊದಲು ಜಯಿಸೋಣ, ಆಮೇಲೆ ಮಿಥ್ಯಾತು ಭಾವವನ್ನು ಜಯಿಸೋಣ, ಕಷಾಯ ಭಾವವನ್ನು ನಂತರ ಜಯಿಸಿಕೊಳ್ಳೋಣ. ಆಮೇಲೆ ನೀವು ಯಾವ ತರ ವಿಚಾರ ಮಾಡ್ತಾ ಇದ್ದೀರಿ ಅಂತಂದ್ರೆ, ಮೊದಲು ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡ್ಕೊಳ್ಳೋಣ, ಆಮೇಲೆ ಸಮ್ಯಕ್ತ್ವ ಪ್ರಾಪ್ತ ಮಾಡ್ಕೊಳ್ಳೋಣ, ಚಾರಿತ್ರ ಪ್ರಾಪ್ತ ಮಾಡ್ಕೊಳ್ಳೋಣ. ಕೇವಲ ಜ್ಞಾನ ಅಂತಂದ್ರೆ ಅದು ಜ್ಞಾನ ಭಾವ. ಕೇವಲ ಜ್ಞಾನ ಇಲ್ಲದಂತಹ ಅವಸ್ಥೆ, ಮತಿಜ್ಞಾನ, ಶ್ರುತಜ್ಞಾನ, ಇಂತಹ ಅವಸ್ಥೆ, ಇದು ಅಜ್ಞಾನ ಅವಸ್ಥೆ. ನಾವು ಎಷ್ಟು ಜ್ಞಾನವನ್ನು ಗಳಿಸಿಕೊಂಡ್ರೂ ಅದು ಕೇವಲ ಜ್ಞಾನ ಏನು ಅಲ್ಲ. ಕೇವಲ ಜ್ಞಾನ ಆದಾಗ ನಾವು ಕೇವಲ ಜ್ಞಾನಿಗಳು, ಆದರೆ ಅದಕ್ಕಿಂತ ಮುಂಚಿತವಾಗಿ ನಾವು ಅಜ್ಞಾನಿಗಳು. ಅದಕ್ಕಾಗಿ ಏನು ಹೇಳ್ತಾರೆ? ಛದ್ಮಸ್ಥ ಅವಸ್ಥೆ.
ಅಂದರೆ ಅಜ್ಞಾನ ಅವಸ್ಥೆ ಎಲ್ಲಿಂದ ಎಲ್ಲಿ ತನಕ ಇರ್ತದೆ ಈ ಗುಣಸ್ಥಾನದಲ್ಲಿ ಅಂದರೆ 1 ರಿಂದ 12ರವರೆಗೆ ಇರುತ್ತೆ. ಮತ್ತು ಕೇವಲ ಜ್ಞಾನ ಯಾವ ಗುಣಸ್ಥಾನದಲ್ಲಿ ಆಗ್ತದೆ? 13ರಲ್ಲಿ ಆಗ್ತದೆ. ಕೇವಲ ಜ್ಞಾನ ಆಯಿತು ಅಂತಂದ್ರೆ ಅರ್ಹಂತ ಪರಮಿಷ್ಠಿಗಳು. ಅದಕ್ಕಿಂತ ಮುಂಚಿತವಾಗಿ ಮುನಿಗಳು, ಶ್ರಾವಕರು ಹೀಗೆ ಎಲ್ಲ ಇರ್ತಾರೆ. ಮುನಿಗಳಂತಂದ್ರೆ ಅವರು ಎಷ್ಟು ಗುಣಸ್ಥಾನಗಳಲ್ಲಿ ಇದ್ದಿರ್ತಾರೆ? ಕೇವಲ ಜ್ಞಾನ ಇಲ್ಲದಂತ ಮುನಿಗಳು ಅವರು ಎಷ್ಟು ಗುಣಸ್ಥಾನದಲ್ಲಿ ಇದ್ದಿರ್ತಾರೆ? 6, 7, 8, 9, 10, 11, 12ರವರೆಗೆ ದಿಗಂಬರ ಮುನಿಗಳೇ. ಆಮೇಲೆ 12ಅನ್ನು ದಾಟಿ 13ಕ್ಕೆ ಹೋದ್ರು ಅಂತಂದ್ರೆ ಅವರೇ ದಿಗಂಬರ ಮುನಿಗಳು ಅರಿಹಂತ ಪದವನ್ನ ಪಡಿತಾರೆ. ಅರ್ಥ ಆಯ್ತಲ್ಲ? ತಿಳಿತಲ್ಲ? ಈ ತರ ಮುನಿಗಳಿಗೆ ಇರುವಂತಹ ಗುಣಸ್ಥಾನಗಳು ಎಷ್ಟು ನೋಡಿ. 6, 7, 8, 9, 10, 11, 12 7 ಗುಣಸ್ಥಾನಗಳು. ಅರಿಹಂತ ಪರಮೇಷ್ಠಿಗಳಿಗೆ ಎಷ್ಟು ಗುಣಸ್ಥಾನಗಳು ನೋಡಿ. 13, 14, 2. 13ನೇ ಗುಣಸ್ಥಾನದ ಅರಿಹಂತರಿಗೆ ಸಯೋಕೇವಲಿ ಅರ್ಹಂತ ಪರಮಿಷ್ಠಿಗಳು. 14ನೇ ಗುಣಸ್ಥಾನದ ಅರಿಹಂತರಿಗೆ ಅಯೋಗ ಕೇವಲಿ ಅರಿಹಂತ ಪರಮಿಷ್ಠಿಗಳು ಅಂತ ಕರೀತಾರೆ. ಮತ್ತು ಅರಿಹಂತ ಅವಸ್ಥೆಯನ್ನ ಪಾರು ಮಾಡಿ ದ್ರವ್ಯಕರ್ಮ, ನೌಕರ್ಮ, ಭಾವಕರ್ಮ ಎಲ್ಲವನ್ನೇ ಜಯಿಸಿ ಗುಣಸ್ಥಾನ ಮುಕ್ತ ಆದವರಿಗೆ ಸಿದ್ಧ ಪರಮಿಷ್ಠಿ ಅಂತ ಕರೀತಾರೆ. ತಿಳಿತಲ್ಲ? ಹೀಗಿದೆ. ಇವತ್ತು ನಾವು ಯಾವ ವಿಷಯವನ್ನು ಹೇಳಿದ್ದೇವೆ? ಔದಾರಿಕ ಮಿಶ್ರ ಕಾಯುಗ ಹಾಗೂ ಸಮುದ್ರಘಾತ. ಇನ್ನು ಇಷ್ಟನ್ನು ತಿಳ್ಕೊಂಡ್ರೆ ಸ್ವಲ್ಪ ಉಳಿತು. ಅದರೊಳಗೆ ಭಾವಕರ್ಮ, ದ್ರವ್ಯಕರ್ಮ, ನೋಕರ್ಮ ಈ 3ರಲ್ಲಿ ಯಾವುದನ್ನು ಮೊದಲು ಜಯಿಸಬೇಕು? ಭಾವಕರ್ಮವನ್ನು. ಅನಂತರ ಯಾವುದನ್ನು ಜಯಿಸಬೇಕು? ದ್ರವ್ಯಕರ್ಮ. ಅನಂತರ ನೋಕರ್ಮ. ನೋಕರ್ಮ ಅಂದ್ರೆ ಏನು? ಶರೀರ. ನೋಕರ್ಮ ಅಂದ್ರೆ ಶರೀರ. ಈ ಶರೀರ ದ್ರವ್ಯಕರ್ಮದ ಫಲ. ದ್ರವ್ಯಕರ್ಮ ಇದೆ ಆದ್ದರಿಂದ ಶರೀರ ಸಿಕ್ಕಿದೆ. ಒಂದು ವೇಳೆ ನಮ್ಮ ಹತ್ತಿರ ದ್ರವ್ಯಕರ್ಮಗಳೇ ಇಲ್ಲ ಅಂತಂದ್ರೆ ಶರೀರ ಸಿಗೋದೇ ಇಲ್ಲ. ಸಿದ್ಧ ಪರಮೇಷ್ಠಿಗಳು ಪುನಃ ಶರೀರವನ್ನು ಹೊಂದಬೇಕು ಅಂತಂದ್ರೆ ಅವರಿಗೆ ಮೊದಲು ಏನಾಗಬೇಕು? ಕರ್ಮಗಳು ಕಟ್ಟಬೇಕು. ಜ್ಞಾನವರ್ಣೀಯ, ದರ್ಶನವರ್ಣೀಯ, ನಾಮಕರ್ಮ ಇತ್ಯಾದಿ ಕರ್ಮಗಳೆಲ್ಲ ಕಟ್ಟಿ, ಆಯುಕರ್ಮ ಕಟ್ಟಿ, ಅದು ಕಟ್ಟಿತ್ತು ಅಂತಂದ್ರೆ ಆಯುಕರ್ಮ ತೀರಿದ ತಕ್ಷಣ ಅಲ್ಲಿಂದ ಮರಣ ಹೊಂದಿ ಮತ್ತೆ ಸಂಸಾರದಲ್ಲಿ ಜನ್ಮ ಆಗಬಹುದು. ಆದ್ರೆ ಆ ಥರ ಶಕ್ತಿನು ಶುದ್ಧ ಪರಮೇಶ್ವರರು ಪುನಃ ಸಂಸಾರದಲ್ಲಿ ಅವತಾರಗೊಳ್ಳಲು ಶಕ್ತಿ ಇದೆಯೇ? ಏನನ್ಬೇಕ್ರಿ? ಸಾಧ್ಯನೇ ಇಲ್ಲ. ಯಾಕೆ ಇಲ್ಲ? ಈಗ ಅವರು 3 ಕರ್ಮಗಳನ್ನೇ ನಾಶ ಮಾಡ್ಕೊಂಡಿದ್ದಾರೆ. ಭಾವಕರ್ಮ, ದ್ರವ್ಯಕರ್ಮ, ನೋಕರ್ಮ. ಸಿದ್ಧ ಪರಮೇಶ್ವರರು ಕೇವಲ ಜ್ಞಾನವನ್ನು ಹೊಂದಿದ್ದಾರೆ. ಇನ್ನು ಕರ್ಮಗಳು ಕಟ್ಟಬೇಕು ಅಂತಂದ್ರೆ ಜ್ಞಾನ ಅಜ್ಞಾನವಾಗಿರಬೇಕು. ಇಲ್ಲಿ ಕೇವಲ ಜ್ಞಾನ ಇದೆ. ಅಜ್ಞಾನ ಅನ್ನುವಂತಹ ಭಾವಕರ್ಮವನ್ನೇ ಜಯಿಸಿಕೊಂಡು ಜ್ಞಾನ ರೂಪವಾಗಿ ಕನ್ವರ್ಟ್ ಆಗಿದ್ದಾರೆ ಅಂದ ಮೇಲೆ ಆ ಕೇವಲ ಜ್ಞಾನ ನಾಶವಾಗಲಿಕ್ಕೆ ಶಕ್ಯ ಏನು? ಇಲ್ಲ. ಕೇವಲ ಜ್ಞಾನ ನಾಶವಾಗುವುದಿಲ್ಲ. ಆದ್ದರಿಂದ ಕರ್ಮಗಳು ಕಟ್ಟುವುದಿಲ್ಲ. ಕರ್ಮಗಳು ಕಟ್ಟಬೇಕು ಅಂತಂದ್ರೆ ಅಜ್ಞಾನ ಭಾವ ಬೇಕು. ಆಮೇಲೆ ಸಿದ್ಧ ಪರಮೇಶ್ವರರು ಅಜ್ಞಾನಿಗಳಾಗ್ಲಿಕ್ಕೆ ಎಂದಾದರೂ ಶಕ್ತಿ ಏನು? ಅಜ್ಞಾನವನ್ನೇ ಜಯಿಸಿರುವಂತಹ ಸಿದ್ಧ ಪರಮೇಶ್ವರರು ಕೇವಲ ಜ್ಞಾನವನ್ನ ಜಯಿಸಿ ಶಾಯಿಕ ಕೇವಲ ಜ್ಞಾನಿಗಳು ಅನ್ನಿಸಿಕೊಂಡಿರ್ತಕ್ಕಂಥ ಸಿದ್ಧ ಪರಮೇಶ್ವರಿಗಳು ಅಜ್ಞಾನಿಗಳಾಗಬಹುದೇ? ಒಂದು ವೇಳೆ ಅಜ್ಞಾನಿಗಳಾದ್ರಂದ್ರೇ ದ್ರವ್ಯ ಕರ್ಮಗಳನ್ನ ಕಟ್ಟಿಕೊಳ್ಳಲಿಕ್ಕೆ ಶಕ್ಯ. ಮತ್ತು ದ್ರವ್ಯ ಕರ್ಮಗಳನ್ನ ಕಟ್ಟಿಕೊಂಡಾಗ ಶರೀರ ಸಿಗ್ಲಿಕ್ಕೆ ಶಕ್ಯ. ಶರೀರ ಸಿಕ್ಕಿತು ಅಂತಂದ್ರೆ ಪುನಃ ಜನ್ಮ ಆಯಿತು. ಅಂದ್ರೆ 4 ಗತಿಗಳಲ್ಲಿಯ ಒಂದು ಗತಿಗೆ ನಾವು ಬಂದಿದ್ದೇವೆ ಅಂತ ಅರ್ಥ ಆಯ್ತು. ಒಂದು ಸಲ ಮೋಕ್ಷಕ್ಕೆ ಹೋದ ನಂತರ ಈ ಆತ್ಮ ಪುನಃ ಸಂಸಾರದಲ್ಲಿ ಬರುವುದಿಲ್ಲ ಅನ್ನೋದು ಗೊತ್ತಿದೆಯಲ್ಲ? ಯಾರಾದರೂ ಕೇಳಿದ್ರು ನಿಮ್ಗೆ
ಏನ್ರಿ ಮೋಕ್ಷಕ್ಕೆ ಹೋದ ನಂತರ ಮತ್ತೆ ಮರಳಿ ಬರ್ತಾರೋ ಅಥವಾ ಇಲ್ಲ? ಸ್ವಲ್ಪ ಏನಾದರೂ ತಿಳುವಳಿಕೆ ಕೊಡಿ ನಮಗೆ, ಇನ್ನೂ ಗೊತ್ತಿಲ್ಲ ನಮಗೆ. ಏನನ್ನೋರು? ಬರಂಗಿಲ್ಲ ಅನ್ನೋರು ಏನು ಬರ್ತಾರನ್ನೋರು? ಬರಂಗಿಲ್ಲ. ಅದು ಯಾಕೆ ಬರುವುದಿಲ್ಲ ಅಂತ ಕೇಳ್ತಾರೆ. ಅವಾಗ ಏನು ಹೇಳೋರು? ಯಾವ ಕರ್ಮಗಳು, ಎಷ್ಟು ಕರ್ಮಗಳನ್ನ ನಾಶ ಮಾಡ್ಕೊಂಡಿದ್ದಾರೆ? 3. ಯಾವ? ಭಾವಕರ್ಮ, ದ್ರವ್ಯಕರ್ಮ, ಭೂಕರ್ಮ ಎಲ್ಲ ನಾಶ ಮಾಡಿಕೊಂಡಿದ್ದಾರೆ. ಯಾಕೆ ಬರುವುದಿಲ್ಲ ಅಂತ ಕೇಳ್ತಾರೆ. ಅವರಿಗೆ ಅಜ್ಞಾನ ಅನ್ನುವಂಥ ಭಾವ ಇಲ್ಲ, ಕೇವಲ ಜ್ಞಾನ ಇದೆ. ಇನ್ನವರು ಸಿದ್ಧ ಪರಮೇಶ್ವರಿಗಳು ಅಜ್ಞಾನ ಭಾವದಲ್ಲಿ ಕನ್ವರ್ಟ್ ಆಗ್ತಾರೆ ಅಂತಂದ್ರೆ ದ್ರವ್ಯ ಕರ್ಮಗಳನ್ನು ಕಟ್ಟಿಕೊಳ್ಬಹುದು. ಆಮೇಲೆ ದ್ರವ್ಯ ಕರ್ಮ ಕಟ್ಟಿತು ಅಂತಂದ್ರೆ ನೋ ಕರ್ಮ ಅಂತೂ ಸಿಕ್ಕೇ ಸಿದ್ಧ. ನಾವೇನ್ ಮಾಡ್ತಾ ಇದ್ದೀವಿ? ಮಿಥ್ಯಾತ್ವ ಭಾವದಿಂದ, ಕಷಾಯ ಭಾವದಿಂದ, ಅಜ್ಞಾನ ಭಾವದಿಂದ ನಮ್ಮ ಹತ್ರ ಏನಾಯ್ತು? ಸಂಸಾರಕ್ಕೆ ಬರುವ ಅಪೇಕ್ಷೆಯಿಂದ ಅಭಾವ್ಯರು, ಬರುವುದಿಲ್ಲ ಅನ್ನೋ ಅಪೇಕ್ಷೆಯಿಂದ. ಸಂಸಾರ ಪರ್ಯಾಯದಲ್ಲಿ ಹುಟ್ಟುವ ಯೋಗ್ಯತೆ ಇಲ್ಲವೇ ಇಲ್ಲ, ಆದ್ದರಿಂದ ಅಭವ್ಯರು. ಮತ್ತು ಇಲ್ಲಿ ಸಂಸಾರದಲ್ಲಿರುವಂತಹ ಅಭವ್ಯ ಜೀವಿಗಳು ಅವರಿಗೆ ಸಿದ್ಧ ಪರ್ಯಾಯದಲ್ಲಿ ಹುಟ್ಟುವಂಥ ಯೋಗ್ಯತೆ ಇಲ್ಲ, ಆದ್ದರಿಂದ ಅಭವ್ಯರು. ಹೀಗೆ ಇವತ್ತೇನು ತಾಸಿಗೊಮ್ಮೆ ಹೋಗಿ ಹೊಂಟಿದ್ದಲ್ಲ, ಕರೆಕ್ಟ್ ಯಾಕೆ ಗಾಳಿ ಭಾಳ ಸಲ ಹೋಯ್ತಿದ್ದೆ. ಸರಿ ಬೆಳಗ್ಗೆ ಭಾಳ ಸಲ ಹೋಯ್ತು. ಇವತ್ತು ಈಗ ಯಾವಾಗ ಆಗುಲ್ಲ. ಏನು ಹೇಳ್ತಾ ಇದ್ದೀವಿ? ಸಿದ್ಧ ಪರಮೇಶ್ವರಗಳು ಮರಳಿ ಸಂಸಾರಕ್ಕೆ ಬರಬಹುದೇ? ಯಾವ ಕಾರಣದಿಂದ? ಕೇವಲ ಜ್ಞಾನ ಭಾವ, ಅದು ಅಜ್ಞಾನ ಭಾವ ಅಲ್ಲ. ಒಂದು ವೇಳೆ ಆ ಜ್ಞಾನ ಭಾವವನ್ನು ಅಜ್ಞಾನ ಭಾವದಲ್ಲಿ ರೂಪಾಂತರಣಗೊಳಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರ್ತಿತ್ತು ಅಂತಂದ್ರೆ ಬರ್ತಿದ್ರು. ಆ ಶಕ್ತಿಯನ್ನೇ ಕಳ್ಕೊಂಡಿದ್ದಾರೆ. ಅಜ್ಞಾನ ಭಾವದಲ್ಲಿ ರೂಪಾಂತರಣ ಮಾಡಿಕೊಳ್ತಕ್ಕಂಥ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ರು. ಇನ್ನು ಅನಂತ ಕಾಲದವರೆಗೆ ಆ ಭಾವದಲ್ಲಿ ಹೋಗಲಿಕ್ಕೆ ಶಕ್ಯವೇ ಇಲ್ಲ. ಅಜ್ಞಾನ ಭಾವದಿಂದ ಜ್ಞಾನ ಭಾವಕ್ಕೆ ಬರಬಹುದು, ಎಲ್ಲರೂ ಬರಬಹುದು. ಅಭವ್ಯನ್ನು ಬಿಟ್ಟು ಸಂಸಾರದಲ್ಲಿ ಅಭವ್ಯ ಜೀವಿಗಳೇನಿವೆ ಅಲ್ಲ, ಅವರನ್ನಷ್ಟು ಬಿಟ್ಟು ಭವ್ಯ ಜೀವಿಗಳೆಲ್ಲ ಅಜ್ಞಾನ ಭಾವದಲ್ಲಿ ಅನಾದಿ ಕಾಲದಿಂದ ಇದ್ದಾರೆ. ಆ ಜ್ಞಾನ ಭಾವದಿಂದ ಜ್ಞಾನ ಭಾವಕ್ಕೆ ಬರಬಹುದು. ಆದರೆ ಒಮ್ಮೆ ಜ್ಞಾನ ಭಾವಕ್ಕೆ ಹೋದಾಗ ಮರಳಿ ಅಜ್ಞಾನ ಭಾವಕ್ಕೆ ಬರುವಂತಹ ಶಕ್ತಿ ಸಾಮರ್ಥ್ಯವನ್ನೇ ನಾವು ಕಳ್ಕೊಂಡು ಬಿಡ್ತೀವಿ. ನಾವೆಲ್ಲರೂ ಮೋಕ್ಷಕ್ಕೆ ಹೋದ ನಂತರ ನಾವು ಬರಲ್ಲ. ತಂದೇರು ಮತ್ತೆ ಇನ್ನೊಂದು ಸ್ವಲ್ಪ ತೆರೆದಾಳಕ್ಕೆ ಹೋಗೋದಿತ್ತು. ಮೋಕ್ಷಕ್ಕೆ ಹೋದ ನಂತರ ಅಲ್ಲಿ ನಿನ್ನ ಮಂದಿರ ಎಲ್ಲ ಪೂರ್ಣ ಆಗಿತ್ತು, ನೋಡೋದಿತ್ತು. ಸಿದ್ಧ ಭಗವಂತರಾದ ನಂತರ ನೀವು ಪುನಃ ಯಾವ ಗತಿಗೂ ಬರೋಲ್ಲ. ಗತಿಮುಕ್ತ ಜೀವಿಗಳು.
ಇನ್ನು ಸ್ವಲ್ಪ ವಿಷಯಗಳಿತ್ತು ನೋಡಿ. ಭಾವಕರ್ಮಗಳನ್ನು ನಾಶ ಮಾಡಿಕೊಳ್ಬೇಕು. ಅದು 3 ಪ್ರಕಾರದ್ದು: ಮಿಥ್ಯಾತ್ವ ಭಾವ, ಕಷಾಯ ಭಾವ, ಅಜ್ಞಾನ ಭಾವ. ಮಿಥ್ಯಾತ್ವ ಭಾವವನ್ನು 4 ಗತಿಯ ಜೀವಿಗಳು ನಾಶ ಮಾಡಿಕೊಳ್ಳಬಹುದು. ಸಮ್ಯಕ್ ದರ್ಶನಿಯಲ್ಲಿದೆಯೋ ಅಲ್ಲಿ ಮೋಕ್ಷ ಭಾವ ಇದೆ. ಆಮೇಲೆ ಅಜ್ಞಾನ ಭಾವ, ಚಾರಿತ್ರ ಭಾವ, ಸಂಯಮ ಭಾವ. ಚಾರಿತ್ರ ಸಂಯಮ ಎಲ್ಲ ಒಂದೇ. ಚಾರಿತ್ರನೇ ಅಥವಾ ಸಂಯಮನೇ. ಚಾರಿತ್ರ ಭಾವ, ಸಂಯಮ ಭಾವ ಎಲ್ಲ ಒಂದೇ. ಇದಕ್ಕೆ ಎಂಥ ಭಾವಗಳು ಬೇಕಾಗಿಲ್ಲ. ಇನ್ನು ಇದಕ್ಕೆ ಕಷಾಯ ಭಾವಗಳು ಬಾಧಕ. ಕಷಾಯಗಳನ್ನು ಜಯಿಸಿದವರು ಸಂಯಮಿಗಳಾಗ್ತಾರೆ. ಸಂಯಮಿಗಳಾಗಲಿಕ್ಕೆ ಕಷಾಯವನ್ನೇ ಮಾತ್ರ ಜಯಿಸಬೇಕು. ಆದರೆ ಈ ಮಿಥ್ಯಾತ್ವ ಭಾವವನ್ನು ಜಯಿಸದೆ, ಮಿಥ್ಯಾತ್ವ ಭಾವಗಳನ್ನು ಜಯಿಸದೆ ಕಷಾಯಗಳನ್ನು ಜಯಿಸಲಿಕ್ಕೆ ಶಕ್ಯ ಇಲ್ಲ. ಏನ್ ಹೇಳ್ತೀರಾ? ಶಕ್ಯ ಇಲ್ಲ. ಅದಕ್ಕಾಗಿ ಮೊದಲು ಯಾವುದನ್ನು ಜಯಿಸಬೇಕು? ಮಿಥ್ಯಾತ್ವವನ್ನೇ ಜಯಿಸಬೇಕು. ಆಮೇಲೆ ಅಸಂಯಮ ಭಾವಗಳನ್ನು ಜಯಿಸಿ ಸಂಯಮ ಭಾವಗಳನ್ನು ಹೊಂದಬೇಕು. ಅಂದರೆ ಚಾರಿತ್ರ ಭಾವ, ಸಂಯಮ ಭಾವವನ್ನು ಹೊಂದಬೇಕು. ಒಂದಾಯ್ತು. ಆಮೇಲೆ ಯಾವುದು ಜಯಿಸಬೇಕು? ಅಜ್ಞಾನ ಭಾವ. ಈ ಅಜ್ಞಾನ ಭಾವ ಎಲ್ಲಿಂದ ಎಲ್ಲಿವರೆಗೆ ಇರ್ತದೆ? ಗುಣಸ್ಥಾನದಲ್ಲಿ. ಕೇವಲ ಜ್ಞಾನ ಆಗುವಕ್ಕಿಂತ ಮುಂಚಿತವಾದ ಗುಣಸ್ಥಾನಗಳಲ್ಲೆಲ್ಲ ಅಜ್ಞಾನ ಭಾವ ಇದೆ. ಅಂದ್ರೆ ಯಾವ ಗುಣಸ್ಥಾನದವರೆಗಾಯಿತು? 1 ರಿಂದ 12. 1ನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನದವರೆಗೆ ಅಜ್ಞಾನ ಭಾವ ಇದ್ದೇ ಇದೆ. ಇಲ್ಲಿ ಯಾಕೆ? ಕೇವಲ ಜ್ಞಾನ ಇಲ್ಲ. ಯಾಕೆ? ಜ್ಞಾನಾವರಣೀಯ ಕರ್ಮಗಳು ಉದಯದಲ್ಲಿವೆ. ಅವೇನ್ ಮಾಡ್ತಾ ಇವೆ? ಜ್ಞಾನ ಶಕ್ತಿಯನ್ನು ನಾಶಗೊಳಿಸ್ತಾ ಇವೆ. ಆ ದ್ರವ್ಯ ಕರ್ಮಗಳು ಉದಯಕ್ಕೆ ಬಂದು ಜ್ಞಾನ ಶಕ್ತಿಯನ್ನ ಕುಂಠಿತಗೊಳಿಸ್ತಾ ಇವೆ. ಅದಕ್ಕಾಗಿ ಈ ಕರ್ಮಗಳನ್ನು ನಾಶ ಮಾಡಿಕೊಳ್ಳಬೇಕು, ಅಜ್ಞಾನವನ್ನು ನಾಶ ಮಾಡಿಕೊಳ್ಳಬೇಕು. ಅಜ್ಞಾನವನ್ನು ನಾಶ ಮಾಡಿಕೊಳ್ಳಬೇಕು ಅಂತಂದ್ರೆ ಎಂಥದ್ದು ನೋಡ್ರೆ ಒಂದು ಸ್ವಲ್ಪ ಹೇಳ್ತೀವಿ. ಸಮ್ಯಕ್ತವನ್ನ ಪ್ರಾಪ್ತ ಮಾಡಿಕೊಂಡಾಗ ಜೀವ ಅಜ್ಞಾನವನ್ನು ನಾಶ ಕೊಂಡಿದ್ದಾನೆ ಅಂತಂದ್ರೆ ಎಂಥ ಅಜ್ಞಾನವನ್ನು ನಾಶ ಮಾಡಿಕೊಂಡಿದ್ದಾನೆ ಗೊತ್ತಾ? ಸಮ್ಯಕ್ ದೃಷ್ಟಿ ಜೀವಿಗೆ ಕಷಾಯಗಳಂತೂ ಕೇವಲ ಒಂದು ಅನಂತ ಅನುಬಂಧಿಯನ್ನು ಬಿಟ್ಟು ಎಲ್ಲ ಕಷಾಯಗಳನ್ನ 4ನೇ ಗುಣಸ್ಥಾನದಲ್ಲಿ ಉದಯವನ್ನು ಹೊಂದಿದ್ದಾನೆ. 4ನೇ ಗುಣಸ್ಥಾನದಲ್ಲಿ ಎಷ್ಟು ಕಷಾಯಗಳು? ಅನಂತಾನುಬಂಧಿ 4 ಬಿಟ್ಟು, ಅನಂತಾನುಬಂಧಿ ಕ್ರೋಧ, ಮಾನ, ಮಾಯ, ಲೋಭ 4 ಬಿಟ್ಟು ಉಳಿದೆಲ್ಲ 21 ಕಷಾಯ. 25ರಲ್ಲಿಯ 21 ಕಷಾಯಗಳು ಉದಯದಲ್ಲಿ ಇದೆ. ಹೌದಾ? ಹೌದು. ಆಮೇಲೆ ಈ 4ನೇ ಗುಣಸ್ಥಾನದಲ್ಲಿ ಬಂದಂತಹ ಜೀವ ಕಷಾಯವನ್ನು ಗೆದ್ದಿದ್ದಾನೆ. ಅನಂತಾನುಬಂಧಿ ಕಷಾಯದ ಉದಯದಲ್ಲಿ ಸಮ್ಯಕ್ತ್ವ ಇರುವುದೇ ಇಲ್ಲ, ಸಮ್ಯಕ್ತ್ವ ಪ್ರಾಪ್ತವಾಗುವುದೇ ಇಲ್ಲ. ಯಾಕೆಂದ್ರೆ ಅನಂತಾನುಬಂಧಿ ಕಷಾಯ ಸಮ್ಯಕ್ತ್ವವನ್ನು ಘಾತಿಸುತ್ತದೆ ಮತ್ತು ಮಿಥ್ಯಾತ್ವವನ್ನು ಕೂಡ ಘಾತಿಸುತ್ತದೆ. ಎರಡನ್ನೂ ಸಮ್ಯಕ್ತ್ವವನ್ನು ಕೂಡ ಘಾತಿಸುತ್ತದೆ, ಎರಡನ್ನೂ ಘಾತಿಸುತ್ತದೆ. ಸಮ್ಯಕ್ ಧರ್ಮವನ್ನು ಮತ್ತು ಚಾರಿತ್ರ ಧರ್ಮವನ್ನು ಎರಡನ್ನೂ ಘಾತಿಸುತ್ತದೆ. ಹೀಗಿರುವಾಗ 4ನೇ ಗುಣಸ್ಥಾನದಲ್ಲಿ ಸಮ್ಯಕ್ತ್ವವನ್ನು ಹೊಂದಿರತಕ್ಕಂತಹ ಒಬ್ಬ ಶ್ರಾವಕರು, ಒಬ್ಬ ದೇವ, ಒಬ್ಬ ನಾರ್ಕಿ, ಒಂದು ತಿರ್ಯಂಚ ಪ್ರಾಣಿ 4ನೇ ಗುಣಸ್ಥಾನಕ್ಕೆ ಬರ್ಬೋದಲ್ಲ? ಬಂದಿವೆ. ಏನನ್ನ ಜಯಿಸ್ಕೊಂಡು ಬಂದಿವೆ? ಕೇವಲ ಮಿಥ್ಯಾತ್ವ ಭಾವವನ್ನು ಜಯಿಸಿ ಈ ಗುಣಸ್ಥಾನಕ್ಕೆ ಬಂದಿವೆ. ಆದರೆ ಚಾರಿತ್ರ ಧರ್ಮವನ್ನ ಘಾತಿಸುವಂತ ಎಲ್ಲಾ ಕಷಾಯಗಳು 4ನೇ ಗುಣಸ್ಥಾನದಲ್ಲಿ ಉದಯದಲ್ಲಿವೆ. ಅಂದರೆ ಅಪ್ರತ್ಯಾಖ್ಯಾನಾವರಣಿ ಕಷಾಯ ಅದು ಉದಯದಲ್ಲಿದೆ, ಪ್ರತ್ಯಾಖ್ಯಾನಾವರಣಿ ಕಷಾಯ ಅದು ಉದಯದಲ್ಲಿದೆ, ಸಂಜೀವನ ಕಷಾಯ ಅದು ಇದೆ.
9 ಆಕಾಶಾಯಿಗಳು ಯಾವುದೂ ಉದಯದಲ್ಲಿವೆ. ಈ ಎಲ್ಲ ಆಕಾಶಾಯಿಗಳು ಉದಯದ ಕಾರಣದಿಂದ ಜೀವಿಗೆ ಸಂಯಮ ಭಾವ ಇಲ್ಲ, ಚಾರಿತ್ರ ಧರ್ಮ ಸಿಕ್ಕಿಲ್ಲ. ಅದಕ್ಕಾಗಿ ಸಮ್ಯಕ್ತ್ವ ಧರ್ಮವನ್ನು ಪಡೆದ ನಂತರ ಚಾರಿತ್ರ ಧರ್ಮಕ್ಕೆ ಹೋಗುವಂತಹ ಪುರುಷಾರ್ಥವನ್ನು ಮಾಡುವವರು ಅವರಿಗೆ ಎಷ್ಟು ಶಕ್ತಿ ಇದೆಯೋ ಆ ತಕ್ಕಂತೆ ಚಾರಿತ್ರ ಧರ್ಮಕ್ಕೆ ಹೆಜ್ಜೆಯನ್ನು ಇಡ್ತಾರೆ. ಒಂದು ವೇಳೆ ಮುನಿಗಳಾಗಿ 6ನೇ 7ನೇ ಗುಣಸ್ಥಾನದಲ್ಲಿ ಹೋಗಿ ಈ ಅಪ್ರತ್ಯಾಖ್ಯಾನಾವರ್ಣೀಯ ಪ್ರತ್ಯಾಖ್ಯಾನಾವರ್ಣೀಯ ಈ ಎರಡನ್ನೂ ಜಯಿಸಬೇಕು ಅಂತಂದ್ರೆ ಮುನಿಯಾಗಬೇಕು. ಇಲ್ಲ, ಈ 4ರಲ್ಲಿ ಒಂದನ್ನು ಜಯಿಸೋಣ, ಅಪ್ರತ್ಯಾಖ್ಯಾನಾವರ್ಣಿ ಕಷಾಯವನ್ನು ಅಷ್ಟೇ ಜಯಿಸೋಣ. ಆಮೇಲೆ ಅಷ್ಟನ್ನೇ ಜಯಿಸುವುದಾದ್ರೆ ಯಾವ ಗುಣಸ್ಥಾನಕ್ಕೆ ಹೋಗ್ಬೇಕು? 5ನೇ ಗುಣಸ್ಥಾನಕ್ಕೆ ಹೋಗ್ಬೇಕು. ಪ್ರತಿಮಾಧಾರಿ ಶ್ರಾವಕರಾಗಬೇಕು. ಕನಿಷ್ಠ ಪಕ್ಷ 2 ಪ್ರತಿಮೆಗಳನ್ನಾದರೂ ಪಾಲಿಸಬೇಕು. ಇದು ಚಾರಿತ್ರ ಧರ್ಮ. ಆಮೇಲೆ 2 ಪ್ರತಿಮೆಗಳನ್ನು ಗ್ರಹಣ ಮಾಡಿಕೊಂಡು ಅನಂತಾನುಬಂಧಿಯನ್ನು ಜಯಿಸ್ತೇವೆ. ಅಪ್ರತ್ಯಾಖ್ಯಾನಾವರಣಿ ಕರ್ಮವನ್ನು ಜಯಿಸ್ತೇವೆ ಅಂತಂದ್ರೆ 8ನ್ನು ಜಯಿಸಿದ್ದೇವೆ. ಅಂದರೆ ಕಷಾಯ ಭಾವಗಳು ಕಡಿಮೆ ಆಗಿವೆ. 8 25ರಲ್ಲಿ 8 ಜಯಿಸಿದಂತೆ ಆಯ್ತಲ್ಲ. ಆಮೇಲೆ ಯಾವ ಪ್ರಮಾಣದಲ್ಲಿ ಜಯಿಸಿದ್ದೇವೆ ಅದೇ ಪ್ರಮಾಣದಲ್ಲಿ ಭಾವಮೋಕ್ಷ ಸಿಕ್ಕಿತೋ ಇಲ್ಲ? ಸಿಕ್ತಲ್ಲ. ಅಷ್ಟು ಪ್ರಮಾಣದಲ್ಲಿ ಭಾವಮೋಕ್ಷ ಸಿಕ್ಕಂತೆ ಆಯ್ತಲ್ಲ. ಮೊದಲು ಯಾವ ಮೋಕ್ಷ ಇರ್ತದೆ? ಭಾವಮೋಕ್ಷ. ಆಮೇಲೆ ಯಾವ ಮೋಕ್ಷ ಇರ್ತದೆ? ದ್ರವ್ಯ ಮೋಕ್ಷ. ಭಾವಮೋಕ್ಷ ಸಿಕ್ತಲ್ಲ, 5ನೇ ಗುಣಸ್ಥಾನಕ್ಕೆ ಬಂದ್ರೆ ಸಂಯಮ ಸಂಬಂಧಿ ಭಾವಮೋಕ್ಷ ನಿಮಗೆ ಸಿಕ್ತು. ಸಂಯಮ ಭಾವ ಆತ್ಮಭಾವ, ಸಮ್ಯಕ್ತ್ವ ಭಾವ ಆತ್ಮಭಾವ, ಮಿಥ್ಯಾತ್ವ ಭಾವ ಪರಭಾವ, ಅಸಂಯಮ ಭಾವ ಪರಭಾವ, ಅಜ್ಞಾನ ಭಾವ ಪರಭಾವ, ಜ್ಞಾನ ಭಾವ ಆತ್ಮಭಾವ. ಪರಭಾವಗಳು 3: ಮಿಥ್ಯಾತ್ವ ಭಾವ, ಕಷಾಯ ಭಾವ, ಅಜ್ಞಾನ ಭಾವ. ಇವೆಲ್ಲ ಪರಭಾವಗಳು. ಪರಭಾವ ಯಾಕಂದ್ರು ಇವೇನು ಶಾಶ್ವತವಾಗಿ ಉಳಿಯುವಂಥವುಗಳಲ್ಲ. ನಾವು ನಮ್ಮ ಆತ್ಮ ಸ್ವಭಾವದಲ್ಲಿ ಬಂದಾಗ, ಸಮ್ಯಕ್ತ್ವವನ್ನು ಹೊಂದಿದಾಗ, ಸಂಯಮವನ್ನು ಹೊಂದಿದಾಗ, ಕೇವಲ ಜ್ಞಾನವನ್ನು ಪಡೆದಾಗ ಇವು ಯಾವ 3 ಪ್ರಕಾರದ ಪರಭಾವಗಳು ಇರುವುದೇ ಇಲ್ಲ. ಅಜ್ಞಾನ ಭಾವ ಕೇಳ್ತಾ ಇದ್ದೀರಲ್ಲ, ಲಕ್ಷ್ಯದಲ್ಲಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳಿದ್ರೆ ಭಾಳ ಚಲೋ ಆಗುತ್ತೆ. ಪರಭಾವ. ಅಜ್ಞಾನ ಭಾವ. ಅಜ್ಞಾನ ಭಾವದ ಉದಯ ಯಾವ ಕರ್ಮದ ಉದಯದ ಕಾರಣದಿಂದ ಇರ್ತದೆ? ಜ್ಞಾನಾವರ್ಣೀಯ ಕರ್ಮದ ಉದಯದ ಕಾರಣ. ಜ್ಞಾನಾವರ್ಣೀಯ ಕರ್ಮದ ಉದಯ ಯಾವ ಗುಣಸ್ಥಾನದವರೆಗೆ ಇರ್ತದೆ? 12ನೇ ಗುಣಸ್ಥಾನದವರೆಗೆ ಇರ್ತದೆ. ಹೌದಲ್ಲ? ಇದು ಎಲ್ಲಿ ತನಕ ಇರ್ತದೆಯೋ ಅಲ್ಲಿ ತನಕ ಅಜ್ಞಾನ ಭಾವ. ಆಮೇಲೆ 12ರಿಂದ ಮುಂದೆ ಯಾವುದೇ ಕರ್ಮ ಇರುವುದೇ ಇಲ್ಲ. ಜ್ಞಾನಾವರ್ಣೀಯ ಕರ್ಮಗಳೇನಿವೆ ಅಲ್ಲ, ಮತಿ ಜ್ಞಾನಾವರ್ಣೀಯ, ಸುತ ಜ್ಞಾನಾವರ್ಣೀಯ, ಅವಧಿ ಜ್ಞಾನಾವರ್ಣೀಯ, ಮನಃಪರ್ಯ ಜ್ಞಾನಾವರ್ಣೀಯ, ಕೇವಲ ಜ್ಞಾನಾವರ್ಣೀಯ ಅನ್ನುವಂಥ 5 ಪ್ರಕಾರದ ಜ್ಞಾನಾವರ್ಣೀಯ ಕರ್ಮಗಳಿವೆ. ಇವುಗಳಲ್ಲಿ ಯಾವುದೊಂದು ಕೂಡ ಉಳಿಯಿಲ್ಲ. ಯಾವ ಗುಣಸ್ಥಾನದಲ್ಲಿ? 13ನೇ ಗುಣಸ್ಥಾನದಲ್ಲಿ. ಯಾವ ಗುಣಸ್ಥಾನದವರೆಗೆ 5 ಇರ್ತವೆ? 12ನೇ ಗುಣಸ್ಥಾನದವರೆಗೆ ಇರ್ತವೆ. ಯಾವ ಗುಣಸ್ಥಾನದಿಂದ? 1ನೇ ಗುಣಸ್ಥಾನದಿಂದ 12ರವರೆಗೆ ಈ ಜ್ಞಾನಾವರ್ಣೀಯ ಕರ್ಮಗಳು ಇದ್ದೇ ಇರ್ತವೆ. ಆಯ್ತಾ? ಇನ್ನು ಅಜ್ಞಾನ ಭಾವದಿಂದ ಹೊರಬರಬೇಕು ಅಂತಂದ್ರೆ ನಾವು 12ನೇ ಗುಣಸ್ಥಾನವನ್ನ ಪಾರು ಮಾಡಲೇಬೇಕು. ಅದಕ್ಕಾಗಿ ಕ್ರಮವಾಗಿ ನಮಗೆ ಯಾವ ಭಾವಗಳು ಪ್ರಾಪ್ತ ಆಗುತ್ತವೆ ಅನ್ನೋದು ಇಲ್ಲಿ ಗೊತ್ತಾಯ್ತು. ಮೊದಲು ಯಾವ ಮಿಥ್ಯಾತ್ವ ಭಾವಗಳನ್ನು ನಾಶ ಮಾಡಿಕೊಂಡಾಗ ಸಮ್ಯಕ್ತ್ವ ಭಾವ, ಇದು 4ನೇ ಗುಣಸ್ಥಾನದಲ್ಲಿನೇ ಆಗಬಹುದು. ಕ್ಷಾಯಿಕ ಸಮ್ಯಕ್ತ್ವ ಆಗಬಹುದಲ್ಲ? ಆ ಕ್ಷಾಯಿಕ ಸಮ್ಯಕ್ತ್ವ ಪ್ರಾಪ್ತ ಆಯ್ತಂದ್ರೆ ನಷ್ಟ ಆಗ್ತದೇನು? ಇಲ್ಲ. ಅದೇ ಭಾವಮೋಕ್ಷ. ಇಲ್ಲಿ ಭಾವಮೋಕ್ಷ ಸಿಕ್ಕಿತು, ಆಂಶಿಕವಾಗಿ ಸಿಕ್ಕಿತು. ಆದರೆ ಇನ್ನೂ 2 ಪ್ರಕಾರವಾಗಿ ಪಡಿಬೇಕು ನಾವು.
ಕಷಾಯಗಳನ್ನೆಲ್ಲ ಗೆದ್ದು ಎಂಥ ಭಾವ? ಸಂಯಮ ಭಾವ. ಕಷಾಯಗಳನ್ನು ಗೆದ್ದು ಸಂಯಮ ಭಾವಕ್ಕೆ ಬರಬೇಕು. ಜ್ಞಾನವರ್ಣಿ ಕರ್ಮಗಳನ್ನೆಲ್ಲ ಗೆದ್ದು ಜ್ಞಾನ ಭಾವಕ್ಕೆ, ಕೇವಲ ಜ್ಞಾನದ ಭಾವಕ್ಕೆ ಬರಬೇಕು. ಇನ್ನೂ 2 ಕೆಲಸ ಇದೆ, ಇದೇ ಕಠಿಣ ಇದೆ. ಸಮ್ಯಕ್ತ್ವ ಹಾಗೊಮ್ಮೆ ಹೀಗೊಮ್ಮೆ ಪ್ರಯತ್ನ ಮಾಡಿ ನಾವು ಪ್ರಾಪ್ತ ಮಾಡಿಕೊಂಡರೂ ನಾವು ಯಾವುದೇ ಗತಿಯಲ್ಲಿ ಇದ್ಕೊಂಡು ಮಾಡಬಹುದು ಸಮ್ಯಕ್ತ್ವ. ಆದರೆ ಕ್ಷಾಯಿಕ ಸಮ್ಯಕ್ತ್ವ ಮಾಡಿಕೊಳ್ಬೇಕು ಅಂತಂದ್ರೆ ಮನುಷ್ಯ ಗತಿಯಲ್ಲಿ ಮಾತ್ರ ಶಕ್ಯ. ಉಳಿದ ಸಮ್ಯಕ್ತ್ವಗಳನ್ನು, ಔಕ್ಷಣಿಕ ಸಮ್ಯಕ್ತ್ವ, ಕ್ಷಾಯೋಕ್ಷಣಿಕ ಸಮ್ಯಕ್ತ್ವ, ಈ 2ಗಳನ್ನು ನಾವು ಯಾವ ಗತಿಯಲ್ಲೂ ಪ್ರಾಪ್ತ ಮಾಡ್ಕೋಬಹುದು. ನರಕದಲ್ಲಿ ಎಷ್ಟು ಪ್ರಕಾರದ ಸಮ್ಯಕ್ತ್ವಗಳಿವೆ? ಪ್ರಾಪ್ತ ಮಾಡಿಕೊಳ್ಳುವಂತಹ ಸಮ್ಯಕ್ತ್ವಗಳು ಎಷ್ಟು? ನರಕದಲ್ಲಿ ಅಲ್ಲಿ ಇದ್ದುಕೊಂಡು ಎಷ್ಟು ಸಮ್ಯಕ್ತ್ವಗಳನ್ನು ಪಡೆದುಕೊಳ್ಳಬಹುದು? ಸಮ್ಯಕ್ತ್ವ ಇರೋದೇ 3 ಪ್ರಕಾರದ್ದು: ಔಕ್ಷಣಿಕ, ಕ್ಷಾಯೋಕ್ಷಣಿಕ ಮತ್ತು ಕ್ಷಾಯಿಕ. 3 ಪ್ರಕಾರದ್ದು. 4 ಜೀವಿಗಳಿಗೆ 3ರಲ್ಲಿಯೇ ಯಾವ್ಯಾವ ಸಮ್ಯಕ್ತ್ವ ಆಗಬಹುದು? ಕ್ಷಾಯಿಕ ಮನುಷ್ಯಗತಿಯಲ್ಲಿ ಮಾತ್ರ ಸಿಗ್ತದೆ. ಯಾಕೆಂದರೆ ಇದನ್ನ ಪ್ರಾಪ್ತ ಮಾಡಿಕೊಳ್ಳತಕ್ಕಂತಹ ಮನುಷ್ಯನಿಗೆ ಕೇವಲಿ ಅಥವಾ ಸ್ವತಃ ಕೇವಲಿಗಳ ಪಾದ ಮೂಲದಲ್ಲಿ ಹೋಗಲೇಬೇಕು. ಅವರ ಪಾದ ಮೂಲದಿಂದ ಮಾತ್ರ ಇದು ಪ್ರಕಟವಾಗಲಿಕ್ಕೆ ಶಕ್ಯ. ಅದರಲ್ಲೂ ಜೀವ, ಆತ್ಮ, ಮನುಷ್ಯ ಹೇಗಿರಬೇಕು ಅಂತಂದ್ರೆ ಅವನು ವಜ್ರ ವೃಷಭನ ಆರಾಚಸವನೊಂದಾಗಿ ಆಗಿರಬೇಕು. 2 ಷರತ್ತುಗಳಿವೆ. ಸಮ್ಯಕ್ತ್ವ, ಕ್ಷಾಯಿಕ ಸಮ್ಯಕ್ತ್ವ ಆಗಬೇಕು ಅಂತಂದ್ರೆ ಸಮ್ಯಕ್ ದರ್ಶನ ಕ್ಷಾಯಿಕ ರೂಪವಾಗಿ ನಮ್ಮ ಬದುಕಿನಲ್ಲಿ ಪ್ರಕಟವಾಗಬೇಕು ಅಂತಂದ್ರೆ ಮೊದಲು ಬಾಹ್ಯ ನಿಮಿತ್ತ ಯಾರು ಬೇಕು? ಕೇವಲಿ ಭಗವಂತರು ಅಥವಾ ಶ್ರುತ ಕೇವಲಿಗಳು, ದ್ವಾದಶಾಂಗ ಶ್ರುತ ಕೇವಲಿಗಳು. 11 ಅಂಗ, 14 ಪೂರ್ವ ಈ ಜ್ಞಾನವನ್ನು ಹೊಂದಿದವರು ಶ್ರುತ ಕೇವಲಿಗಳು. ಅಂದರೆ ಕೇವಲ ಜ್ಞಾನಿಗಳಲ್ಲ ಅವರು ಕೂಡ 12ನೇ ಗುಣಸ್ಥಾನಕ್ಕಿಂತ ಕೆಳಗಡೆಗೆ ಇರುವಂಥವರೇ. 6ನೇ 7ನೇ ಗುಣಸ್ಥಾನದಲ್ಲಿ ಇರುವಂಥವರಿಗೇನೆ ಶ್ರುತ ಕೇವಲಿಗಳು ಅಂತ ಕರಿತೀವಿ. ಭದ್ರಭಾವ ಶ್ರುತ ಕೇವಲಿಗಳು ಬಂದಿದ್ರಲ್ಲ ತೇರ್ದಾಳಕ್ಕೆ, ಅದಕ್ಕಾಗಿ ಭದ್ರಗಿರಿ ಅಂತ ಹೆಸರಿಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಯಾರು ಬಂದಿದ್ರು? ಕೇವಲಿಗಳು ಬಂದಿದ್ರು. ಇವರು ಸನ್ನಿಧಿಯಲ್ಲಿ ಹೋದವರಿಗೆ ಕ್ಷಾಯಿಕ ಸಮ್ಯಕ್ತ್ವ ಆಗಬಹುದು. ಅಂತವ್ರು ಬಂದಿದ್ದರು. ಯಾರು ಸಮ್ಯಕ್ತ್ವ ಪಡ್ಲಿಕ್ಕೆ ಹೋಗುದಿಲ್ಲ, ಎಲ್ಲರೂ ಸಂಸಾರದೊಳಗೆ ಹೋಗ್ಕೊಂಡ್ರು. ಭದ್ರಭಾವ ಶ್ರುತ ಕೇವಲಿಗಳಿಗೆ ಶ್ರುತ ಕೇವಲಿ ಅಂತ ಕರೀತಾರೆ. ಅವರಿಗೆ 11 ಅಂಗ 14 ಪೂರ್ವ ಅನ್ನುವಂತ ವಿಶಾಲ ಭಗವಂತರು ನೀಡಿರ್ತಕ್ಕಂಥ ಎಷ್ಟು ದಿವ್ಯ ಉಪದೇಶ ಇತ್ತಲ್ಲ, ಅವುಗಳನ್ನೆಲ್ಲ ಸಂಗ್ರಹಿಸಿಕೊಂಡು ದ್ವಾದಶಾಂಗ ರೂಪದಲ್ಲಿ ಆ ಜ್ಞಾನವನ್ನು ಹೊಂದಿದವರಾಗಿದ್ದರು. ಇಂಥ ಶ್ರುತ ಕೇವಲಿಗಳ ಪಾದ ಮೂಲದಲ್ಲಿ ಯಾರಾದರೂ ಮನುಷ್ಯರು ವಜ್ರ ವೃಷಭ ನಾರಾಯಣವನ್ನು ಹೊಂದಿದವರು ಅವ್ರ ಪಾದ ಮೂಲದಲ್ಲಿ ಹೋದ್ರು ಅಂತಂದ್ರೆ ಕ್ಷಾಯಿಕ ಸಮ್ಯಕ್ತವನ್ನ ಪ್ರಾಪ್ತ ಮಾಡಬಹುದು. ಈ ಪಂಚಮ ಕಾಲದಲ್ಲಿ ಕೇವಲ 5 ಜನ ಮಾತ್ರ, ಎಷ್ಟು 5 ಜನ ಮಾತ್ರ ಶ್ರುತ ಕೇವಲಿಗಳಾಗಿ ಹೊಂದಿದ್ದಾರೆ. ಅವರಲ್ಲಿ 5 ಜನರಲ್ಲಿ ಕೊನೆಯ ಶ್ರುತ ಕೇವಲಿಗಳು ಭದ್ರಭಾವ ಆಚಾರ್ಯ. ಇವರಿಗೆ ಆಚಾರ್ಯ ಪರಮೇಶ್ವರಂತ ಕರಿತೀವಿ. ಇವರು ದೀಕ್ಷಾ ಕೊಡ್ತಿದ್ರು, ಶಿಕ್ಷಾ ಕೊಡ್ತಿದ್ರು, ಕಲಿಸ್ತಿದ್ರು, ಎಲ್ಲ ಮಾಡ್ತಿದ್ರು. ಈಗ ಹೇಗೆ ಆಚಾರ್ಯ ಪರಮೇಶ್ವರಿದಾರಲ್ಲ, ವಿದ್ಯಾಸಾಗರ್ ಮಹಾಜರ್ ಅಂತಿದ್ದಾರೆ, ಎಲ್ಲರಿಗೆ ದೀಕ್ಷಾ ಕೊಡ್ತಾ ಇದ್ದಾರೆ, ಕಲಿಸ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಆತ್ಮಕಲ್ಯಾಣದಾಯ ಹಾಗಿದ್ರು ಅವರು. ಅವ್ರು ಇಲ್ಲಿ ಬಂದಿದ್ರು. ಅವ್ರ ಸಂದೇಶ ದೊಡ್ಡದಿತ್ತು. 12,000 ಮುನಿಗಳೊಂದಿಗೆ ಇಲ್ಲಿ ಬಂದಿದ್ರು. 12,000 ಮುನಿಗಳು. 4-5ರಲ್ಲಿ ಬಂದಿರ್ತಿದ್ರು, 4 ಜನ ಇದ್ರು. 12,000 ಮುನಿಗಳೊಂದಿಗೆ ಇತ್ತು. ಎಷ್ಟು ದೊಡ್ಡದಿತ್ತು ಸಂಘ? 24,000 ಮುನಿಗಳಷ್ಟು ದೊಡ್ಡದಿತ್ತು. ಎಲ್ಲರಿಗೂ ಅವರೇ ದೀಕ್ಷಾ ಕೊಟ್ಟಿದ್ರು. ಇಂಥ ಒಂದು ಜೈನ ಧರ್ಮ ಆಗಿನ ಕಾಲದಲ್ಲಿ 2,000
200 ವರ್ಷ ಹಿಂದಿನ ಮಾತು, 2200 ವರ್ಷಗಳ ಹಿಂದಿನ ಇತಿಹಾಸ. ಅಷ್ಟು ವರ್ಷ ಮೊದಲು ಇಲ್ಲಿ ಬಂದಿದ್ರು. ಅದನ್ನಾದ ನಂತರ ಅಷ್ಟು ದೊಡ್ಡ ಸಂಘ ಎಂದೂ ಬರಲಿಲ್ಲ, ಯಾವಾಗೂ ಬರಲಿಲ್ಲ. ಆವಾಗ ಬಂದಾಗ ತೇರದಾಳದ ಆಗಿನ 2700 ವರ್ಷಗಳ ಹಿಂದಿನ ಶ್ರಾವಕರು 700 ಗುಂಪಾಗಳನ್ನು ಕಟ್ಟಿಸಿಕೊಟ್ಟಿದ್ರು ಈ ಮಡ್ಡಿಗಳು. ಇನ್ನೂ ಇದಾವಲ್ಲಿ ಕೆಲವೊಂದು ಇದಾವ, ಕೆಲವೊಂದು ಎಲ್ಲ ಒಡ್ರೆಲ್ಲ ಕಲ್ ಕಟ್ಕೊಂಡು ಮಾಡ್ಕೊಂಡು ತಮ್ಮ ಮನೆ ಕಟ್ಕೊಂಡ್ಬಿಟ್ಟು ಮುನಿಗಳ ಗುಂಪ ಮಾಡ್ಕೊಂಡು ಸಂಸಾರದ ಮನೆಯನ್ನು ಕಟ್ಟಿಕೊಳ್ಳಿಕ್ಕೆ ಒಯ್ದು ಬಿಟ್ರು. ಎಲ್ಲ ಕಲ್ಲ ಪಾಪ ಆಯ್ತು, ಪುಣ್ಯ ಆಯ್ತು. ನೀವು ಯಾವ್ದಾದ್ರೂ ಮಂದಿರ ಒಂದು ಹಳೆಯದಾಗಿದೆ ಅಂತ ಇಟ್ಕೊಳ್ಳಿ, ಆ ಕಲ್ಲುಗಳನ್ನೆಲ್ಲ ತಗೊಂಡು ಮನೆ ಕಟ್ಕೋಬಹುದು ಹೇಳಿ? ಚಲೋದವು ಕಲ್ಲುಗಳೆಲ್ಲ, ಸಾವಿರಾರು ವರ್ಷಗಳಿಂದ ಮಂದಿರ ಕಟ್ಟಿದ್ದಾರೆ, ಹಳೆಯದಾಗಿದೆ, ಎಲ್ಲ ಬಿದ್ಕೊಂಡು ಹೊಂಟಿದೆ, ಅಲ್ಲೊಂದು ಇಲ್ಲೊಂದು ಕಲ್ಲೆಲ್ಲ ಬಿದ್ದಿದೆ, ಅದಕ್ಕೆ ಚೆನ್ನಾಗಿ ಇರುವಂತ ಆ ಕಲ್ಲುಗಳನ್ನೆಲ್ಲ ತಕೊಂಡು ಮನೆಗೆ ಹೋದು ಮನೆ ಕಟ್ಕೋಬಹುದ? ಪಾಪ ಪುಣ್ಯ ಪಾಪ. ಹಾಗೇನೆ ನಮ್ಮ ದಿಗಂಬರ ಮುನಿಗಳೆಲ್ಲ ಆಗಿನ ಕಾಲದಲ್ಲಿ ಇದ್ರು, ಅವರಿಗೆ ಆವಾಸ ದಾನ ಬೇಕಲ್ಲ, ಇರ್ಲಿಕ್ಕೆ ಏನಾದರೂ ಬೇಕಲ್ಲ. ಆವಾಸ ದಾನದ ರೂಪದಲ್ಲಿ ಆಗಿನ ತೇರದಾಳದ ಶ್ರಾವಕರು ಈ ಮಡ್ಡಿಯಲ್ಲಿ ಇರುವಂಥದ್ದು ಒಂದೊಂದು ಆವಾಸ ದಾನವನ್ನು ಕೊಟ್ಟಿದ್ರು. ಮುನಿಗಳು ಬಂದಂದ್ರೆ ಏನಾದ್ರೂ ಮಾಡ್ಬೇಕಲ್ಲ, ಆವಾಸ ದಾನ. ಮನೆಗಳಿಗೂ ಸಾಕಷ್ಟು ಇದ್ದು, ಅವಾಗ ಮನೆಗಳನ್ನು ಖಾಲಿ ಮಾಡಿ ಕೊಟ್ಟಿದ್ರೇನು? ಈ ಚಾತುರ್ಮಾಸದಲ್ಲಿ ಮನೆಯನ್ನೇ ಖಾಲಿ ಮಾಡಿಕೊಂಡು ಮನೆಗಳು ಕೊಟ್ಟೆ ಬಿಟ್ರು. ಹಾಗೂ ಮಾಡೋದು ತಪ್ಪಾಗ್ತದೆ, ಆ ಥರ ಮಾಡೋದು ತಪ್ಪು. ಯಾಕೆ? ಯಾವ ಮನೆಯಲ್ಲಿ ನೀವು ಸಂಸಾರ ಮಾಡಿರ್ತೀರಲ್ಲ, ನೀವು ಎಷ್ಟೋ ವಿಚಾರಗಳು ಚೇಂಜ್ ಆಗಿ ಪಾಪದ್ದು ಪುಣ್ಯದ್ದು ಜಗಳ ಅದು ಇದು ಎಲ್ಲ ಆಗಿರ್ತದೆ. ಅದು ಆ ವಾತಾವರಣದಲ್ಲಿ ಮುನಿಗಳು ಹೋದ್ರು ಅಂತಂದ್ರೆ ಅವರ ತ್ಯಾಗ ತಪಸ್ಸಿನಲ್ಲಿ ಅಲ್ಲಿರ್ತಕ್ಕಂಥ ಪುದ್ಗಲ ಪರಮಾಣುಗಳು ನಮ್ಮನ್ನ ಒಳ್ಳೆಯದನ್ನಾಗಿ ಮಾಡಬಹುದು, ಕೆಟ್ಟದ್ದನ್ನಾಗಿ ಮಾಡಬಹುದು. ಕೆಟ್ಟ ಮಾಡ್ತಾರಲ್ಲ, ಮನೆ ಸಂಸಾರದ ಮನೆ, ಆ ಸಂಸಾರದ ಮನೆಯನ್ನು ಕೊಡಬಾರದು. ಮುನಿಗಳಿಗೆ ಪವಿತ್ರವಾಗಿರ್ತಕ್ಕಂತಹ ಭಾವಗಳಿಂದ, ಆವಾಸ ದಾನದ ಪವಿತ್ರ ಭಾವನೆಯಿಂದ ಹೊಸದಾಗಿ ಮಾಡಿರ್ತಕ್ಕಂತಹ ಆವಾಸ ದಾನವನ್ನು ಅವರಿಗೆ ಕೊಡ್ತೀರಿ ಅಂತಂದ್ರೆ ಅದು ನಿಜವಾದ ಆವಾಸ ದಾನ. ಆಗಿನ ಶ್ರಾವಕರು ಕೊಟ್ಟಿದ್ದಾರೆ ಕಲ್ಲಿನಿಂದ. ಒಂದು 700 ಜನರ ಮಾಡಿಸಿಕೊಟ್ಟಿರ್ಬೋದಲ್ಲ, 700 ಆವಾಸ ಮಾಡಿದ್ದಾರೆ. ಆವಾಗ ಇಂಥವುಗಳನ್ನು ಕೊಡಕಾಗ್ತಿರ್ಲಿಲ್ಲ. ಯಾಕೆ? ಇಂಥ ಆವಿಷ್ಕಾರವೇ ಇರಲಿಲ್ಲ. ಇದು ಸರಿ ಇದೆ, ಕೊಡಕೇನು ಅಡ್ಡಿಲ್ಲ, ಇದು ಸರಿ ಇದೆ, ಇದು ಕೂಡ ಆವಾಸ ದಾನ ಕೊಟ್ಟಿದ್ದೀರಲ್ಲ. ಆವಾಗ 700 ಕೊಟ್ಟಿದ್ರು, ಇವಾಗ ಎಷ್ಟು ಕೊಟ್ಟಿದ್ದೀರಿ? ಒಂದು ಕೊಟ್ಟಿದ್ರು, ಒಂದೇ. ಹಾಗಾದ್ರೆ ನಮ್ಮ ಊರಿಗೆ ಒಂದೇ ತಗೋತಾರೆ. ಮತ್ತು ಚಾತುರ್ಮಾಸ ಆಗ್ತದೋ ಆಗುವುದಿಲ್ಲೋ ಗೊತ್ತಿರಲಿಲ್ಲ. ಈ ಕಾಯಿಗೆ ಅದು ಲಾಟ್ರಿ ಹಿಡ್ತದೆ ಇವರಿಗೆ. ಈ ಕಾಯಿಗೆ ಲಾಟ್ರಿ ಹಚ್ಚಿದ ನಂತರ ನೀವು ಎಲ್ಲಿ ಕೊಡೋದು, ಹೆಂಗೆ ಕೊಡೋದು, ಮಂದಿರದ ಜಾಗ ಈಗ ತಗೊಂಡಿದ್ದೀವಿ, ಎಲ್ಲಿ ಮಾಡೋದ್ರಿಗೆ ಯಾವ ಸ್ಥಾನ ಕೊಡೋದು ಅಂತ ಹೇಳ್ಬಿಟ್ಟು ಒಂದು ಮನೆ ಖಾಲಿನ ಮಾಡಿಬಿಟ್ರು. ಅಡ್ಬಡಿಸ್ಕೊಂಡು ಚಾತುರ್ಮಾಸ ಆಗಲಿಲ್ಲ ಅಂದ್ರೆ ಏನ್ ಮಾಡೋದು, ಹೋಗಿಬಿಟ್ರಂದ್ರೆ ಏನ್ ಮಾಡೋದು? ಆವಾಸ ಬೇಕಲ್ಲ, ಮಾಡಿಕೊಡ್ತೀವಿ. ಆದರೆ ಅದು ಅಯೋಗ್ಯ. ಮುನಿಗಳನ್ನ ಮನೆಯಲ್ಲಿ ಇರಿಸಬಾರದು, ಮನೆಗಳಲ್ಲಿ ಇರಿಸಬಾರದು. ಯಾಕೆ? ಮನೆಯಲ್ಲಿ ಅಸಂಯಮ ಭಾವ,
ಇನ್ನು ಜಗಲಿ ಮೇಲೆ ಮಿಥ್ಯಾತ್ವಿದೆ ಅಂತಂದ್ರೆ ಮಿಥ್ಯಾತ್ವ ಭಾವ. ಇನ್ನು ಸ್ವಾಧ್ಯಾಯ ಇಲ್ಲ ಅಂತಂದ್ರೆ ಅಜ್ಞಾನ ಭಾವ. ಮೂರು ಇದೆ. ಸಂಸಾರಕ್ಕೆ ಏನೇನು ಬೇಕೋ ಅದೆಲ್ಲ ಅಂತಹ ಭಾವಗಳು ಇದ್ದಲ್ಲಿ ನೀವು ಅಲ್ಲಿ ಇದ್ದುಕೊಂಡು ಎಲ್ಲ ಕರ್ಮಗಳನ್ನು ಕಟ್ಕೊಳ್ತಿದ್ರಲ್ಲ, ಅವು ಎಂಥವುಗಳು? ಧಾತು ಕರ್ಮ, ಕಷಾಯ ಕರ್ಮ, ಜ್ಞಾನಾವರಣಿ ಕರ್ಮ, ಮೂರನ್ನೂ ಕಟ್ಕೊಳ್ತಾರೆ. ಮುನಿಗಳು ಯಾವಾಗಾದ್ರೂ ಅಕ್ಕಪಕ್ಕದಲ್ಲಿ ಯಾರ ಮನೆಯಲ್ಲಿ ಆಹಾರ ಆಯಿತು ಅಂತಂದ್ರೆ ಪಕ್ಕದ ಮನೆಯವರು ಏನು ಹೇಳ್ತಾರೆ, ಮಹಾರಾಜರು ನಮ್ಮ ಮನೆಯೊಳಗೆ ಬನ್ನಿ, ನಮ್ಮ ಒಳಗೆ ಬನ್ನಿ, ಪಾದ ಪ್ರಕ್ಷಾಲನೆ ಮಾಡೋದಿಲ್ಲ, ಸ್ವಲ್ಪ ಒಂದು 2 ನಿಮಿಷ ಬನ್ನಿ, ಪಾದ ಪ್ರಕ್ಷಾಲನೆ ಮಾಡ್ತೀನಿ. ಶ್ರಾವಕರು ಮುನಿಗಳನ್ನ ಮನೆಯಲ್ಲಿ ಒಂದು ಉತ್ಕೃಷ್ಟ ಭಾವಗಳಿಂದ ಪಾದ ಪ್ರಕ್ಷಾಲನೆ ಮಾಡಿಬಿಟ್ಟು ಅವರ ಗಂಧೋದಕವನ್ನು ಮಸ್ತಕದಲ್ಲಿ ಹಾಕೊಳ್ತೀವಿ ಅಂತಂದ್ರೆ ನಮ್ಮ ಮಿಥ್ಯಾತ್ವ ಭಾವ, ಕಷಾಯ ಭಾವ, ಅಜ್ಞಾನ ಭಾವ ಕಳೆದು ಹೋಗಿ ನಾಶವಾಗಿ ನಮ್ಮ ಮನೆ ಪವಿತ್ರ ಆಗ್ತದೆ. ನಮಗೆ ಸಮ್ಯಕ್ತ್ವದ ಲಾಭ ಆಗ್ತದೆ, ಸಮ್ಯಕ್ ಜ್ಞಾನದ ಲಾಭ ಆಗ್ತದೆ, ಅಸಂಯಮ ಹೊರಟು ಹೋಗ್ತದೆ. ಇಂಥ ಒಂದು ಸದ್ಭಾವನೆಯಿಂದ ಪಾದ ಪ್ರಕ್ಷಾಲನೆ ಮಾಡಿಸ್ತೀವಿ. ಅಲ್ಲೇನೋ ಪವಿತ್ರ ಭಾವಿಗೆ ಅಂತ ಒಯ್ತೀವಿ. ಆದರೆ ಎಷ್ಟೋ ದಿನಗಳವರೆಗೆ ಅಲ್ಲಿದ್ದುಕೊಂಡು ಸಂಸಾರವನ್ನು ಮಾಡಿದ್ದೀರಿ, ಎಲ್ಲ ಮಾಡಿದ್ದೀರಿ, ಅಲ್ಲಿ ಸೈನಿಗಳಿಗೆ ಇರುವಂತ ವ್ಯವಸ್ಥೆಯನ್ನು ಮಾಡಿದ್ರಿ ಅಂತಂದ್ರೆ ಅಲ್ಲಿರ್ತಕ್ಕಂಥ ಪುದ್ಗಲ್ ಪರಮಾಣುಗಳ ಪ್ರಭಾವ. ಅಲ್ಲಿ ಅಡಿಗೆ ಮನೆ ಇದೆ, ಚಮಚ ಇರ್ತಿದ್ರಿ, ತಾಟ ಇರ್ತಿದ್ರಿ, ಎಷ್ಟೋ ಗುಂತಿದ್ರಿ, ತಿಂತಿದ್ರಿ. ಅಲ್ಲಿ ಒಳ್ಳೆಯ ಪ್ರಭಾವ ಮುನಿಗಳ ಮೇಲೆ ಬೀಳುವುದಿಲ್ಲ. ಪ್ರಾಚೀನ ಕಾಲದ ಶ್ರಾವಕರು ಯಾರೂ ಕೂಡ ಸಂಸಾರದ ಮನೆಗಳನ್ನು ಖಾಲಿ ಮಾಡಿಕೊಂಡು ಹೋಗ್ತಿರ್ಲಿಲ್ಲ. ಇನ್ನೇನೋ ಹೊಸದಾಗಿ ಕಟ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ, ಹೊಸದಾಗಿ ಕಟ್ಟುವಂತಹ ಮನೆ ಎಷ್ಟು ದಿನ ಅಲ್ಲಿದ್ರಲ್ಲ, ಸ್ವಲ್ಪ ದಿವಸ ಅಲ್ಲಿದ್ರಲ್ಲ, ಹೊಸದಾಗಿ ಕಟ್ತಿದ್ರು. ಅಲ್ಲಿ ಇನ್ನೂ ಸಂಸಾರ ಮಾಡುವಂತ ಕ್ರಿಯಾಕಲಾಪಗಳು ಏನೂ ಆಗಿರಲಿಲ್ಲ. ಅದೇನೋ ಸ್ವಲ್ಪ ದಿವಸ ಇರುವುದಕ್ಕೆ ಅನುಕೂಲ. ಆದರೆ ಸ್ವಲ್ಪ ದಿವಸ ಅಷ್ಟೇ ತಾನೇ, ಸ್ವಲ್ಪ ದಿವಸ ಅಷ್ಟೇ ಇರಲಿಕ್ಕೆ ಶಕ್ಯ. ನಡುವೆ ಹೋಗ್ಬೇಕಾಗ್ತದೆ. ಎಲ್ಲಿ ಮುನಿಗಳನ್ನ ಇರಿಸಿದ ನಂತರ ಮತ್ತೆ ಅವರನ್ನ ಇಲ್ಲಿ ಬೇಡ ಅಲ್ಲಿ ಅಂತ ನಿವೇದನೆ ಮಾಡುವಂತ ಪ್ರಸಂಗ ಬರಬಾರದು. ಮುನಿಗಳಿಗೆ ಕೊಟ್ಟಿದ್ದೇವೆ ಅಂತಂದ್ರೆ ಕೊಟ್ಟಿದ್ದೇವೆ, ಅವರು ಇರಲಿ ಅಲ್ಲಿ, ಮತ್ತೆ ಅವರನ್ನ ಆ ಕಡೆ ಈ ಕಡೆ ಮಾಡಬಾರ್ದು. ಯಾಕೆ ಆವಾಸದಾನ ಕೊಟ್ರಿ ಅಂತಂದ್ರೆ ವಾಪಸ್ ತಗೊಳ್ಳುವಂತದ. ಮುನಿಗಳಿಗೆ ಅದಕ್ಕಾಗಿ ಹೊಸ ಹೊಸ ಆವಾಸಗಳನ್ನು ಮಾಡಿಸಿ, ಆ ಮಡ್ಡಿ ಮೇಲೆ 700 ಆವಾಸಗಳನ್ನು ಮಾಡಿಸಿ ಶ್ರಾವಕರವರು ಅವುಗಳನ್ನು ಕಾಲಾಂತರದಲ್ಲಿ ಬಳಸಿಕೊಂಡ್ರೇನು ಇಲ್ಲ, ಹೇಗಿದೆ ಹಾಗೇನಿದೆ. ಆವಾಸದಾನ ಅಂತಂದ್ರೆ ಗುರುಗಳಿಗೆ ಅವರ ರತ್ನತ್ರಯ ಧರ್ಮವನ್ನ ಸಾಧಿಸಿಕೊಳ್ಳಲಿಕ್ಕೆ, ಮುಕ್ತಿಯನ್ನು ಪಡೆಯಲಿಕ್ಕೆ, ಕರ್ಮ ನಿರ್ಜರಿಯನ್ನು ಮಾಡಿಕೊಳ್ಳಲಿಕ್ಕೆ ಎಂಥ ಸ್ಥಾನ, ಪವಿತ್ರ ಸ್ಥಾನ, ತಪಸ್ಸಿಗೆ ಯೋಗ್ಯವೋ ಅಂಥ ಸ್ಥಾನವನ್ನು ಕೊಡಬೇಕು. ಈ ಕಾಲದಲ್ಲಿ ಒಂದು ಕೊಟ್ಟಿದ್ದಾರೆ, ಒಂದು ಏನಕ್ಕೆ ಹೆಸರದ ಇದ ಒಂದು ಕೊಟ್ಟಿದ್ದಾರೆ. ನಾವು ಬಹಳ ಹಾಕೊಂಡು ಒಳಗೆ ಕೂತೇವೆ ಅಂತಂದ್ರೆ ಸ್ಟುಡಿಯೋದೊಳಗೆ ಕೂತಂಗೆ ಆಗ್ತದೆ ನೋಡಿ. ಒಟ್ಟು ಯಾವುದು ಶಬ್ದ ಬರಲ್ಲ, ಒಂದು ಸಪ್ಪಳನ್ನು ಬರಲ್ಲ, ಅಷ್ಟು ಸಾಮಾಯಿಕ ಜನ. ಇದರಲ್ಲಿ ಕೂತ್ಕೊಂಡು ಸಾಮಾಯಿಕ ಮಾಡುವಾಗ ನಮಗೆ ಹೇಗೆ ಅನಿಸ್ತದೆ ಅಂತಂದ್ರೆ ಇನ್ನೇನೋ ಸ್ವಲ್ಪ ಸಮಯದಲ್ಲಿ ಕೇವಲ ಜ್ಞಾನ ಆಗೇ ಬರ್ತಿರ್ತದೆ. ಅಷ್ಟು ಪವಿತ್ರ, ಅಷ್ಟು ಏಕಾಗ್ರ, ಅಷ್ಟು ನಿರ್ಮಲ ಭಾವ ಆಗ್ತದೆ. ಹೀಗಿರಬೇಕು. ಜನಗಳ ಸಂಪರ್ಕದಿಂದ ಅವರ ಆವಾಸ ಯಾವಾಗಲೂ ದೂರಿರಬೇಕು. ಅದು ಮುನಿಗಳಿಗೆ ಕೊಡುವ ನಿರ್ದೋಷ ಆವಾಸದಾನದ ವಸ್ತು. ಮುನಿಗಳಿಗೆ ರತ್ನತ್ರಯದಲ್ಲಿ ಎಂದು ಬಾಗಿ ಬರಬಾರದಂತಹ
ಆವಾಸ ಇದ್ದರೆ ಸಾಕು. ಮಕ್ಕಳುಗಳೆಲ್ಲ ಡ್ಯಾನ್ಸ್ ಮಾಡಕ್ಕೆ ಒಂದ್ಸಲ ಹತ್ತಿ ಗಟ್ಟಿಯಾಗಿ ಕಟ್ಟರೆ ಉಳ್ಳ ಭಾಳ 4 ತಿಂಗಳು ಆಯ್ತಲ್ಲ, ಎಲ್ಲ ಲೂಸ್ ಆಗಿಬಿಟ್ಟು ಕಟ್ಟಿದ್ದಾರೆ. ಭಾಳ ಜೋರಾಗಿತ್ತು. 4 ಪ್ರಕಾರದ ದಾನಿಗಳಿವೆ. ಜಾಸ್ತಿ ಟೈಮ್ ಆಗಿದೆಯಲ್ಲ, ನೋಡಿಲ್ಲ ಇವತ್ತು. प्रभु देव तुम्हारे पवित्र मुख से निस्सृत जोशी कलवानी, जग जन मन के मल को धोती, अतः कहाती जिनवानी। जयवंतो माँ जग में तब तक जब तक सूरज चांद रहे, शीश नवाते